ಒಂದು ದಿವಸ ಅವ್ರ ಮನೆಗೆ ಹೋದೆ. ನೋಡಿದ್ರೆ ಅವ್ರ ಒಂದು ಗಾರ್ಡನ್ ಇದೆ, ದೊಡ್ಡ ಜಾಗ ಅವ್ರದ್ದು, ಗಾರ್ಡನ್ ಇದೆ, ದೊಡ್ಡ ಇದೆಲ್ಲ ಇದೆ. ಅಲ್ಲಿ ಕೂತ್ಕೊಂಡು ಮಣ್ಣೆಲ್ಲ ಕೆರೆದು ಅದೆಲ್ಲ ನೀರೆಲ್ಲ ಹಾಕಿ ಅದಕ್ಕೇನೋ ಇದು ಮಾಡಿ ಏನೇನೋ ಮಾಡ್ತಾಯಿದ್ರು, ಒತ್ತು ಮಾಡಿ ಎಲ್ಲ ಮಾಡಿ. ಅವರು ಒಂದು ತಲೆಗೆ ಒಂದು ಮುಂಡಾಸ್ ಕಟ್ಕೊಂಡು ಪಿಂಚೆ ಎಲ್ಲ ಮೇಲೆ ಕಟ್ಕೊಂಡಿದ್ರು. ಅಲ್ಲೊಬ್ಬರು ಮಾಲಿ ಇದ್ದರು, ಅವರೇ ಇರ್ಬೇಕಂತ ಸಾರ್ ಇದ್ದಾರಾ ಅಂದೆ ನಾನು ಬಂದ ತಕ್ಷಣ. ಅದು ನೋಡಿದ್ರು, ಇದಾರು ಬನ್ನಿ ಅದು ಅವರೇ ಅಂತ ಹೇಳ್ಬಿಟ್ಟು ಕೈಯೆಲ್ಲ ತೊಳ್ಕೊಂಡು ಬಂದರು. ಅವ್ರಿಗೆ ಯಾಕೆ ಆ ಸ್ಟಾರ್ಡಮ್ ಫೀಲ್ ಬಂದಿಲ್ಲ? ಅವ್ರು ಯಾವತ್ತಾದ್ರೂ ನಿಮ್ಮ ಜೊತೆ ಹಂಚ್ಕೊಂಡಿದ್ದಾರಾ? ಒಂದಷ್ಟು ಕನ್ವಿಕ್ಷನ್ಸ್ ಇದೆಯಲ್ಲ ರಾಜ್ಕುಮಾರ್ ಅವ್ರದ್ದು, ದೋಸ್ ಕನ್ವಿಕ್ಷನ್ಸ್ ಆರ್ ವೆರಿ ಸ್ಟ್ರಾಂಗ್. ಆ ಖ್ಯಾತಿ ಇತ್ತು, ಬಟ್ ಆಳವಾಗಿ ರಾಜ್ಕುಮಾರ್ ಹೇಗಿದ್ರು? ರಾಜ್ಕುಮಾರ್ ಅವರು ಜೀವನದ ಪ್ರತಿ ಕ್ಷಣನ ಪ್ರೀತಿಸಿದವರು, ಪ್ರತಿ ಕ್ಷಣನ ಅನುಭವಿಸಿದವರು. ನಾನಲ್ಲ, ನನ್ನನ್ನು ಜನ ನೋಡಿದ್ದಕ್ಕಾಗಿ ನಾನು ಸ್ಟಾರ್ ಆದೆ ಅನ್ನುವಂಥದ್ದನ್ನು ಅವರು ಒಪ್ಕೊಳ್ಳೋದು, ಜೊತೆಗೆ ಅದರಂತೆ ನಡ್ಕೊಳ್ಳೋದು, ಅದು ಎಷ್ಟು ಒಂದು ಶ್ರೀಮಂತ. ಅವರು ಸಿಸ್ಟಮ್ಯಾಟಿಕ್ ಲೈಫ್ ಸ್ಟೈಲ್ ಅವ್ರದ್ದು. ನಮ್ಮ ಥರ ಅಲ್ಲ, ಚೆನ್ನಾಗಿ ತಿನ್ನೋರು ಮಾತ್ರ, ತಿಂದಷ್ಟೇ ಅರಗಿಸ್ಕೊಳ್ಳೋರು. ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ವೀಕ್ಷಕರೇ ನಮಸ್ಕಾರ, ಈ ಮಾಯೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಮೇರು ಸ್ಥಾನದಲ್ಲಿರುವಂಥದ್ದು ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು. ನಾವು ಅವ್ರ ಬಗ್ಗೆ ಇಂಟರ್ವ್ಯೂಸ್ ನೋಡಿದಾಗ, ಅವ್ರ ಬಗ್ಗೆ ತಿಳ್ಕೊಂಡಾಗ, ಅವರೊಬ್ಬರು ನಟರಾಗಿ, ಸಾಂಸ್ಕೃತಿಕ ರಾಯಭಾರಿಯಾಗಿ, ಸರಳತೆಯ ಮೂರ್ತಿಯಾಗಿ, ಅವರ ವ್ಯಕ್ತಿತ್ವ ಇದೆಲ್ಲವೂ ನಮಗೆ ಕಣ್ಣಿಗೆ ಕಟ್ಟದಂಗೆ ಕಾಣುತ್ತೆ. ಇಷ್ಟು ಸಿಂಪಲ್ ಆಗಿರಬಹುದಾ ಅಂತ ಯೋಚನೆ ಮಾಡುವಷ್ಟು ನಾವು ಅವರನ್ನು ನೋಡುವಾಗ ಅನಿಸುತ್ತೆ. ಸೊ ಇದೆಲ್ಲ ನಾವು ರಾಜ್ಕುಮಾರ್ ಸರ್ನ ನೋಡಿರುವಂತಹ ರೀತಿ. ಬಟ್ ನನಗೆ ಕ್ಯೂರಿಯಸ್ ಏನು ಅಂದರೆ, ಒಳ ಮನಸ್ಸಿನ ರಾಜ್ಕುಮಾರ್ ಇದಾರಲ್ಲ, ಅವ್ರು ಹೇಗಿದ್ರು? ಕೀರ್ತಿ ಬರುತ್ತೆ, ಇಷ್ಟು ಯಶಸ್ಸು, ಇಷ್ಟು ಹಣ, ಇದೆಲ್ಲ ಒಟ್ಟಿಗಿದ್ದಾಗ ಮನುಷ್ಯ ಅಷ್ಟು ಸರಳತೆಯಿಂದ ಇರೋದಕ್ಕೆ ಹೇಗೆ ಸಾಧ್ಯ? ಅವ್ರ ಮನೇಲಿ ಹೇಗಿರ್ತಿದ್ರು? ಇಂಥದ್ದೆಲ್ಲ ಪ್ರಶ್ನೆ ನನಗೆ ಇದೆ. ಬಟ್ ಅದ್ರ ಬಗ್ಗೆ ಮಾತಾಡೋದಕ್ಕೆ ಅವರ ಆಪ್ತರಿರಬೇಕು. ಆ ಆಪ್ತರೇ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಪ್ರವೀಣ್ ನಾಯಕ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪ್ರವೀಣ್ ನಾಯಕ್ ಅವರು ನಿರ್ದೇಶಕರು, ಛಾಯಾಗ್ರಾಹಕರು, ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಆಪ್ತರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಿಮ್ಮ ಆರಾಧ್ಯ ಡಾಕ್ಟರ್ ರಾಜ್ಕುಮಾರ್, ನಾನು ಹೇಳಿರೋದ್ರಲ್ಲಿ ಏನಾದರೂ ತಪ್ಪಿದೆಯಾ? ನನಗೊಂದು ಖುಷಿ, ನನ್ನ ಪುಣ್ಯ ಅಷ್ಟೇ ಅನ್ಕೋತೀನಿ. ನಾನು ನಿಜ, ತುಂಬ ಇಷ್ಟಪಟ್ಟರು, ತುಂಬ ಮಾತಾಡಿದ್ವಿ, ತುಂಬ ಜೊತೆಯಲ್ಲಿ ಒಡನಾಟ ಇತ್ತು. ಅದು ಒಂದು ಖುಷಿ ಕೊಡೋ ವಿಷಯ ಯಾರಿಗಾದ್ರು. ಈಗಿನ ಯಂಗ್ಸ್ಟರ್ಸ್ ಮೈಂಡ್ ಸೆಟ್ಟಲ್ಲಿ ನಾನು ಪ್ರಶ್ನೆ ಕೇಳ್ತಾ ಹೋಗ್ತೀನಿ. ಈಗ ಒಂದು ಎರಡು ಮೂರು ಸಿನಿಮಾ ಬಿಡಿ, ಒಂದು ಸಿನಿಮಾ ಮಾಡಿದ್ರು ಕೂಡ ಕೆಲವರೆಲ್ಲ ಕೈಗೆ ಸಿಗೋದಿಲ್ಲ. ಆ ಸ್ಟಾರ್ಡಮ್ ಅನ್ನೋದು ಬಂದುಬಿಟ್ಟಿರುತ್ತೆ. ಆಮೇಲೆ ಅವ್ರ ಕನೆಕ್ಟಿವಿಟಿನೇ ಇರೋದಿಲ್ಲ ಯಾರ ಜೊತೆನೂ. ನಾನು ಸ್ಟಾರ್ ಅನ್ನೋದು ಆಗ್ಬಿಟ್ಟಿರುತ್ತೆ. ಬಟ್ ಡಾಕ್ಟರ್ ರಾಜ್ಕುಮಾರ್ ಅಂತ ಅಂದಾಗ ಅವ್ರಿಗೆ ಯಾಕೆ ಆ ಸ್ಟಾರ್ಡಮ್ ಫೀಲ್ ಬಂದಿಲ್ಲ? ಅವ್ರು ಯಾವತ್ತಾದ್ರೂ ನಿಮ್ಮ ಜೊತೆ ಹಂಚ್ಕೊಂಡಿದ್ದಾರಾ? ಸ್ಟಾರ್ಡಮ್ ಫೀಲ್ ಅಂದರೆ ಏನು? ಅವ್ರು ಮೊದಲನೇ ಸಿನಿಮಾದಿಂದ ಸ್ಟಾರ್ ಆಗ್ಬಿಟ್ರು. ಹೌದು, ಮೊದಲನೇ 50 ವರ್ಷ ಆಲ್ಮೋಸ್ಟ್ ಚಿತ್ರರಂಗನ ಆಳ್ಬಿಟ್ರು ಅವರು. ಮೋರ್ ದೆನ್ 50 years. ಅವ್ರಿಗೆ ಯಾಕೆ ಬರಲಿಲ್ಲ ಅಂದರೆ, ಬೇಸಿಕಲಿ ಅವರ ರೂಟ್ಸ್ ಅಂತಾರಲ್ಲ, ಅವ್ರು ಎಲ್ಲಿಂದ ಬಂದೆ ಅನ್ನೋದನ್ನು ಕೊನೆವರೆಗೂ ಮರೀಲಿಲ್ಲ. ಮುತ್ತುರಾಜಾಗಿ ಬಂದರು ಅವರು. ಭಾಳ ಜನ ಮರೆತು ಬಿಡ್ತಾರೆ ಅದನ್ನ. ನಾನು ಎಷ್ಟು ಕಷ್ಟಪಟ್ಟಿದ್ದೆ ಗೊತ್ತಾ, ಇವಾಗ ಬಿಡು, ಇವಾಗ ಕಾಲ ಮೇಲೆ ಕಾಲ ಕೂತ್ಕೋತೀನಿ ಅನ್ನೋ ಥರ ಹೊರಟ್ಬಿಡ್ತಾರೆ. ಇವರು ಅದನ್ನು ಬಿಡಲಿಲ್ಲ. ಅಲ್ಲಿರೋ ಚಂದ, ಅಲ್ಲಿರೋ ಖುಷಿ, ಇವನ್ ಅವ್ರು ಹುಟ್ಟಿದ ಒಂದು ಸಣ್ಣ ಮನೆ, ಆ ಮನೇನ ಕೊನೆವರೆಗೂ ಅದನ್ನೇನು ಮಾಡೋಕ್ಕೆ ಬಿಡಲ್ಲ. ಅದು ಹಾಗೇ ಇರಲಿ, ನನ್ನ ನೆನಪುಗಳೆಲ್ಲ ಹಾಗೇ ಇರಬೇಕು ಅಂತ. ಅದನ್ನೇನೋ ತೆಗೆದಾಕೋದು, ಇನ್ನೇನೋ ಆ ಜಾಗದಲ್ಲಿ ದೊಡ್ಡ ಮನೆ ಕಟ್ಟೋದು ಏನೂ ಮಾಡಲಿಲ್ಲ. ಅದು ಹಾಗೇ ಇರಲಿ ಅಂತ ಕೊನೆಯವರೆಗೂ ಅವ್ರು ಉಳಿಸ್ಕೊಂಡೇ ಇದ್ದರು. ಅಲ್ಲಿ ಹೋದಾಗೆಲ್ಲ ತುಂಬ ಎಮೋಷ್ನಲ್ ಆಗ್ತಾಯಿದ್ರು. ಬೇಸಿಕಲಿ ಅವರೊಂದು ಎಮೋಷ್ನಲ್ ವ್ಯಕ್ತಿ. ಪ್ಲಸ್ ಒಂದಷ್ಟು ಕನ್ವಿಕ್ಷನ್ಸ್ ಇದೆಯಲ್ಲ ರಾಜ್ಕುಮಾರ್ ಅವ್ರದ್ದು, ದೋಸ್ ಕನ್ವಿಕ್ಷನ್ಸ್ ಆರ್ ವೆರಿ ಸ್ಟ್ರಾಂಗ್. ಏನು ಸುಮ್ಮನೆ ಒಂದು ಅಂದ್ಕೊಳ್ಳೋದಲ್ಲ. ನಾವು ಹೇಳ್ಬೋದು, ಟೈಮ್ಗೆ ಸರಿಯಾಗಿ ಹೋಗ್ಬೇಕಪ್ಪ ಅಂತ. ಅವ್ರಿಗೆ ಟೈಮ್ ಸರಿಯಾಗಿ ಹೋಗಬೇಕು ಅಂದರೆ ಟೈಮ್ ಸರಿಯಾಗಿ ಹೋಗಲೇಬೇಕು. ಈ 50 ವರ್ಷಕ್ಕಿಂತ ಹೆಚ್ಚಿನ ಅವರ ಇದು ಚಿತ್ರ ಜಗತ್ತಿನಲ್ಲಿ, ಚಿತ್ರ ಜೀವನದಲ್ಲಿ ಒಂದೇ ಒಂದಿನ ಅವ್ರು ಲೇಟಾಗಿ ಬಂದಿಲ್ಲ ಶೂಟಿಂಗ್ಗೆ. ಹೌದಾ? ಎಷ್ಟು ಬೇಕಾದ್ರೂ ಕಾರಣಗಳು ಕೊಡ್ಬೋದಿತ್ತು. ಅವ್ರು ಸ್ಟಾರ್ ಅಲ್ವಾ, ಅದಿಲ್ಲ, ಏನೋ 1 ಗಂಟೆ ಲೇಟಾಗಿ ಹೋಗೋಣ ಅಂತ ಹೋಗ್ಬೋದಿತ್ತು. ಅವರು 9 ಗಂಟೆಗೆ ಶೂಟಿಂಗ್ ಅಂದರೆ 8:30 ವಿತ್ ಮೇಕಪ್ ಆ ಸ್ಟುಡಿಯೋದಲ್ಲಿ ಅಥವಾ ಸೆಟ್ಟಲ್ಲಿ ಅಥವಾ ಮನೇಲಿ ಎಲ್ಲರೂ ಶೂಟಿಂಗ್ ಇರೋ ಕಡೆ ರೆಡಿಯಾಗಿ ಇದ್ಬಿಡೋರು ವಿತ್ ಮೇಕಪ್. ಅಷ್ಟು ಪರ್ಫೆಕ್ಷನ್ ಅದನ್ನು ಬಿಡ್ತಾ ಹೋಗಿರಲಿಲ್ಲ ಅವರು. ಸೊ ಆಮೇಲೆ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೋತಿರಲಿಲ್ಲ. ನಾನು ಒಂದ್ಸಲ ಕೇಳಿದೆ ಅವ್ರನ್ನ, ಸರ್ ನೀವು ಹೋಗ್ತೀರಾ ಟೈಮ್ ಸರಿಯಾಗಿ 8:30? ಅವಾಗೆಲ್ಲ ಕೆಲವು ಹೀರೋಯಿನ್ಗಳೆಲ್ಲ ಲೇಟಾಗಿ ಬರ್ತಾರೆ ಅಂತೆಲ್ಲ. ನಾನು ಅವಾಗ ಕೇಳಿದೆ ಅವ್ರಿಗೆ, ಸರ್ ನಿಮಗೆ ಅಕಸ್ಮಾತ್ ಅವ್ರು ಲೇಟಾಗಿ ಬಂದ ನಿಮ್ಗೆ ಕಿರಿಕಿರಿ ಆಗ್ತಿಲ್ವ? ನಾನು 8:30 ಬಂದು ಕೂತಿದ್ದೀನಿ, 9 ಗಂಟೆಗೆ ಶೂಟಿಂಗ್ ಶುರು ಹಾಕು, ಇವರು 9:30 ಮೇಲೆ ಬರ್ತಾರೆ. ಸುಮ್ಮನೆ ಥರ ನಿಮಗೆ ಸಾಮಾನ್ಯ ಎಲ್ರಿಗೂ ಈ ಥರ ಕಿರಿಕಿರಿ ಆಗೇ ಆಗುತ್ತೆ. ನಾನು ಬೇಗ ಬಂದಿದ್ದೀನಿ, ಅವ್ರು ಲೇಟಾಗಿ ಬಂದಿದ್ದಾರೆ ಅನ್ನೋದು. ಹೌದು ಅಂತ ಹೇಳಿದ್ರು. ಅದರಿಂದ ನಿಮ್ಮ ಟೈಮ್ ಎಲ್ಲ ವೇಸ್ಟ್ ಆಯಿತು ಅನ್ಸಲ್ವಾ ಅಂತ ಕೇಳಿದೆ. ಟೈಮ್ ಯಾಕೆ ವೇಸ್ಟ್ ಆಗುತ್ತೆ? ಅವರು ನೋಡಿ, ಈಗ ಅವರು ಆವಾಗ ಬೇರೆ ಏನಾದ್ರು ತೊಗೋತಾರೆ, ಕ್ಲೋಸಪ್ ಶಾಟ್ ತೊಗೊಳ್ರಿ, ಇನ್ನೊಂದನ್ನು ಸೀನ್ ಮುಗಿಸ್ಬೋಣ, ಏನೋ ಒಂದು ಮಾಡ್ತಾರೆ ಅವ್ರು ಬರೋರು. ಅವರಂತೂ ನನ್ನ ಸಮಯನ ವ್ಯರ್ಥ ಮಾಡೋದಿಲ್ಲ. ಎರಡನೇದೇನೆಂದರೆ ನೋಡಿ, ನಾನು ಸಮಯಕ್ಕೆ ಬರೋದು ಮಾತ್ರ ನನ್ನ ಕೈಲಿರೋದು.
ಅವ್ರ ಸಮಯಕ್ಕೆ ಬರೋದು ಅವ್ರ ಕೈಲಿದೆ ಅದು. ಅದನ್ನು ನಾನೇನು ಮಾಡೋಕ್ಕಲ್ಲ, ನಾನೇನು ಹೇಳೋಕ್ಕಾಗಲ್ಲ, ಅದು ಅವರೇ ಅರ್ಥ ಮಾಡ್ಕೋಬೇಕು. ನಾನು ಬರೋದು ನನ್ನ ಕರ್ತವ್ಯ, ನಾನು ಬರ್ತೀನಿ. ಯಾಕಂದರೆ ನನ್ನ ಹತ್ರ ಇಷ್ಟು ದಿವಸ ಅಂತ ಕಾಲ್ ಶೀಟ್ ತೊಗೊಂಡಿದ್ದಾರೆ ಸರ್. ಬೆಳಗ್ಗೆ 9 ಗಂಟೆಯಿಂದ ಇಷ್ಟು ಗಂಟೆವರೆಗೂ ನಾನು ಅವ್ರ ಜೊತೆ ಇರಬೇಕು. ಒಂದು ಸಿನಿಮಾ ಆ್ಯಕ್ಟಿಂಗ್ ಮಾಡ್ಕೊಂಡು ನಟನೆ ಇಲ್ಲೋ ಅದು ಅವ್ರ ಜೊತೆ ತೊಡಗಿಸ್ಕೋಬೇಕು. ಅದು ಒಪ್ಕೊಂಡ್ಮೇಲೆ ಅದು ನನ್ನ ಕರ್ತವ್ಯ ಆಯ್ತಲ್ಲ. ಯಾರು ಬರಲಿಲ್ಲ, ಯಾರು ಬಂದರು, ಇದು ನನಗೆ ಯಾಕೆ ಬೇಕು? ನಾನು ಅಲ್ಲಿ 9 ಗಂಟೆಯಿಂದ ಅವ್ರು ಹೇಳಿ 6 ಗಂಟೆ ಇದ್ದರೆ 6 ಗಂಟೆವರೆಗೂ ಇದ್ದುಬಿಡ್ತೀನಿ ಅಷ್ಟೇ. ಎಂಥ ಆಲೋಚನೆ ಅಲ್ವಾ. ಈಗಿನ ಜನ, ಈಗಿನ ಯಂಗ್ಸ್ಟರ್ಸ್ ಆಗಿರಲಿ, ಈಗಿನ ಸ್ವಲ್ಪ ಮನಸ್ಥಿತಿಗಳು ನಂದು ನನ್ನಿಂದನೇ ಎಲ್ಲ, ನನ್ನಿಂದನೇ ಆಗಬೇಕು ಅನ್ನೋ ಒಂದು ವಿಚಾರದಲ್ಲಿ ರಾಜ್ಕುಮಾರ್ ಡಿಫ್ರೆಂಟ್ ಆಗಿ ನಿಲ್ತಾರೆ. ನನ್ನ ಕೆಲಸ ಏನಿದೆ ನಾನು ಮಾಡ್ತೀನಿ, ಅದನ್ನು ಹೊರತಾಗಿ ನನಗೇನು ವಿಷಯ ಬೇಡ ಅಂತ ಅಷ್ಟೇ. ಆಮೇಲೆ ಅದು ನನ್ನ ಕೈಲೂ ಇಲ್ಲ. ಹೌದು ಅಲ್ಲ, ಹೆಂಗೆ ಹೇಳೋದು? ನೀವು ಬೇಗ ಬರಬೇಕು ಅಂತ, ಆಯ್ತು ಬರ್ತೀನಿ, ತಿರ್ಗಾ ಬರೋಲ್ಲ. ನೀವು ಏನು ಮಾಡೋದು? ಇದನ್ನೇ ಹಿಡ್ಕೊಂಡು ಕೂತ್ಕೊಂಡ್ಬಿಡೋದು ಲೈಫೆಲ್ಲ. ನನ್ನ ಕರ್ತವ್ಯ ನಾನು ಮಾಡ್ತೀನಿ ಅಂತ ಅವ್ರ ಕಡೆ ಅವ್ರು ಏನು ಮಾಡಬೇಕು ಅದ್ರಲ್ಲಿ ಮೋಸ ಮಾಡಲಿಲ್ಲ. ಯಾವುದೇ ಒಂದು ಸಿನಿಮಾ ಇರಲಿ ಅದಕ್ಕೆ ಸಂಪೂರ್ಣವಾಗಿ ತೊಡಗಿಸ್ಕೋತಿದ್ರು. ಅಂದರೆ ಅಣ್ಣವ್ರು ಹೇಳ್ತಿದ್ರು, ನಾನು 4ನೇ ಕ್ಲಾಸ್ ಓದಿದ್ದು, ನೀವು ನನ್ನನ್ನು ಬೆಳೆಸಿದ್ದು, ನಿರ್ದೇಶಕರು ನಂಗೆ ಅವಕಾಶ ಕೊಟ್ಟಿದ್ದು. ಅಂದರೆ ಎಲ್ಲ ಕಡೆನೂ ಅವ್ರದ್ದೊಂದು ಗ್ರ್ಯಾಟಿಟ್ಯೂಡ್ ಇದ್ದೇ ಇತ್ತು. ಬಟ್ ಅವರು ಈಗ ಅವರ ಎಲ್ಲ ಮಾತುಗಳು, ಅವರ ನಡವಳಿಕೆ, ಅದು 4ನೇ ಕ್ಲಾಸ್ ಓದಿದ್ದಲ್ಲ, PhD ಮಾಡೋದಕ್ಕಿಂತಲೂ ಕೂಡ ಬೇರೆ ಲೆವೆಲ್. ಅದು ಅನುಭವ ಜೀವನ ಕಲಿಸೋ ಪಾಠಗಳು ತುಂಬ ದೊಡ್ಡದು ರೀ. ಎಷ್ಟು ಓದ್ತೀರ ನೀವು ಪುಸ್ತಕದಲ್ಲಿ? ಏನೇನು ಓದ್ತೀರಾ? ಮರೆತು ಬಿಡ್ತೀರಾ ಕೊನೆಗೆ. ಒಂದೊಂದು ಎಕ್ಸಾಮ್ ಮುಗಿದ ತಕ್ಷಣ ಬುಕ್ಗಳೆಲ್ಲ ಬಿಸಾಕ್ಬಿಟ್ಟು ನೆಕ್ಸ್ಟ್ ಇಯರ್ದು ಅದು ಆಮೇಲೆ ನಮ್ಗೆ ಬೇಕಾಗೇ ಇಲ್ಲ ಬುಕ್, ಹಂಗಿರ್ತೀವಿ. ಇವ್ರಂಗಲ್ಲ, ಇವ್ರ ಅನುಭವ ಕಲ್ತಿದ್ದನ್ನೆಲ್ಲ ಜೋಪಾನವಾಗಿ ಇಟ್ಕೊಂಡ್ರು. ಓಹೋ ಇದು ಹೀಗಿರಬೇಕು, ಹೀಗೆ ಬದುಕಬೇಕು ಅಂತ ಮಾಡ್ಕೋತಾ ಹೋದ್ರು. ಅದು ಸುಲಭ ಅಲ್ಲ ಎಲ್ಲರಿಗೂ. ಆಮೇಲೆ ನೋಡಿ, ಅವ್ರಿಗೆ ಅನಿಸಿರುತ್ತೆ ಇವಾಗ ಎಲ್ಲೋ ಒಂದು ಹಳ್ಳಿನಲ್ಲಿ ಒಂದು ಸಣ್ಣ ಮನೇಲಿ ಹುಟ್ಟಿದಂಥ ವ್ಯಕ್ತಿ ಇಡೀ ಕರ್ನಾಟಕದಲ್ಲಿ ಒಂದು ದೇವತಾ ಪುರುಷನ ಥರ ಅಷ್ಟು ಜನ ಅವ್ರ ಫಾಲೋವರ್ಸು, ಅಷ್ಟು ಜನ ಅವ್ರು ನೋಡಿದ್ರೆ ಮುಟ್ಟಕ್ಕೆ ಎಷ್ಟು ಇಷ್ಟಪಡ್ತಿದ್ರು, ಮಾತಾಡೋಕ್ಕೆ ಎಷ್ಟು ಕಷ್ಟಪಡ್ತಿದ್ರು, ಒಂದು ಫೋಟೋ ತೆಗೆಸ್ಕೊಳ್ಳೋಕೆ ಎಷ್ಟು ಒದ್ದಾಡ್ತಿದ್ರು. ಇದು ನೋಡಿದ್ದೀನಿ. ಅವರು ಬೇರೆಯವರಾದರೆ ಅದರಲ್ಲಿ ಮುಳುಗ್ಬಿಡ್ತಾರೆ, ನೋಡಿದ್ಯಾ ಅಂತ. ಇವ್ರು ಹಾಗಲ್ಲ. ಇವರು ಓಕೆ, ನಾನು ಇಲ್ಲಿಂದ ಇಲ್ಲಿ ಬಂದಿದ್ದೀನಿ, ನಂದೇನೂ ಇಲ್ಲ, ಹೌದು, ನಾನು ಇಲ್ಲಿವರೆಗೂ ಬರೋದಕ್ಕೆ ಇವರೇ ಕಾರಣ ಅಲ್ವಾ. ಈಗ ಜನ ನೋಡ್ತಿದ್ರೆ ಏನು ಮಾಡ್ತೀರ ನೀವು? ಜನ ನೋಡೋದ್ರಿಂದ ನಿಮಗೆ ಸಿನಿಮಾಗಳು ಓಡುತ್ತೆ. ಹೌದು. ಸೊ ನಾನು ಮಾಡಿದೆ ಅನ್ನೋದು ಏನಿದೆ ಇಲ್ಲಿ, ಇನ್ನೊಬ್ಬರು ಮಾಡ್ಬೋದು, ಅವ್ರದ್ದು ನೋಡ್ಬೋದು. ಒಟ್ಟಲ್ಲಿ ಯಾರು ಹೆಂಗೆ ಒಪ್ಕೋತಾರೆ ಜನ ಅಂದರೆ ಅವರು ನನಗೆ ಮುಖ್ಯ ಅಷ್ಟೇನೆ ಅಂತ. ನಿಜ, ಅದೊಂದು ನೋಡಿ ಎಷ್ಟು ಸತ್ಯ. ಬಟ್ ಅದನ್ನು ತುಂಬ ಜನ ಒಪ್ಕೊಳ್ಳೋದಿಲ್ಲ ಅನ್ನೋದು ಕೂಡ. ನಾನಲ್ಲ, ನನ್ನನ್ನು ಜನ ನೋಡಿದ್ದಕ್ಕಾಗಿ ನಾನು ಸ್ಟಾರ್ ಆದೆ ಅನ್ನುವಂಥದ್ದನ್ನು ಅವರು ಒಪ್ಕೊಳ್ಳೋದು, ಜೊತೆಗೆ ಅದರಂತೆ ನಡ್ಕೊಳ್ಳೋದು, ಅದು ಎಷ್ಟು ಒಂದು ಶ್ರೀಮಂತ ಒಂದು ನಡೆ ಅಲ್ವಾ ಅವ್ರದ್ದು. ಅದಕ್ಕೆ ನೋಡಿ, ಯಾರಾದರೂ ಅಲ್ಲಿ ಅವ್ರು ನೋಡೋಕೆ ಬರುವಾಗ ಈ ಪೊಲೀಸ್ ಅವರೆಲ್ಲ ತಳ್ತಾ ಇದ್ರು, ಒಂದು ನಿಮಿಷ ಬಿಡ್ರಿ ಅವ್ರನ್ನ ಅಂತಿದ್ರು. ಎಷ್ಟೇ ಸುಸ್ತಾಗಿರಲಿ, ಏನೇ ಆಗಿರಲಿ, ಬಿಡಿ ಅಂತ ಅವ್ರು ಬರಬೇಕು ಹತ್ರ, ಅವ್ರು ಬಿಟ್ಬಿಡಿ ಅಂತ. ಎಲ್ಲಿಂದೋ ಬಂದಿರ್ತಾರೆ ನೋಡೋಕ್ಕೆ ಅಂತ ಗೊತ್ತು. ಸರಿ, ಬಂದು ಅವ್ರಿಗೆ ಏನು ಆಟೋಗ್ರಾಫ್ ಬೇಕೋ, ಅವ್ರ ಫೋಟೋ ಬೇಕೋ, ಒಂದಷ್ಟು ಮಾತಾಡಿಸಿ ಪ್ರೀತಿಯಿಂದ ಮಾತಾಡಿಸಿ ಕಳಿಸೋರು. ವಯಸ್ಸಾದವ್ರು ಬಂದ್ರಂತೂ ನಮಸ್ಕಾರನೇ ಮಾಡಿಬಿಡೋರು. ಅಜ್ಜಿಯರೆಲ್ಲ ಬರೋರು ಕೆಲವು, ಅವರೆಲ್ಲ ಬಂದರೆ ನಮಸ್ಕಾರ ಮಾಡಿ ಚೆನ್ನಾಗಿದ್ದೀರಿ ಅಮ್ಮ ಅಂತೆಲ್ಲ ನೀಟಾಗಿ ಮಾತಾಡೋರು. ಈಗ ಖ್ಯಾತಿ ಅನ್ನೋದು ಮನುಷ್ಯನನ್ನು ದೊಡ್ಡವನನ್ನಾಗಿ ಮಾಡುತ್ತೆ, ಎಲ್ಲ ಕೊಟ್ಬಿಡುತ್ತೆ. ಆದರೆ ಖ್ಯಾತಿ ಪಡ್ಕೊಂಡಿರುವಂಥ ಮನುಷ್ಯ ಒಳಗಡೆ ಒಬ್ಬಂಟಿಯಾಗಿರ್ತಾನೆ. ಇದ್ರ ಬಗ್ಗೆ ರಾಜ್ಕುಮಾರ್ ಸರ್ ನಿಮ್ಮ ಜೊತೆ ಏನು ಮಾತಾಡಿದರು? ನಂಗೆ ಆ ಥರ ಫೀಲ್ ಆಗ್ತಿದೆ ಅಂದರೆ ಆ ಖ್ಯಾತಿ ಇತ್ತು, ಬಟ್ ಆಳವಾಗಿ ರಾಜ್ಕುಮಾರ್ ಹೇಗಿದ್ರು? ಅವರು ಹೇಗಿದ್ರು ಅಂದರೆ ನೋಡಿ, ಬೇರೆಯವರೆಲ್ಲ ಆ ಥರ ಆಗ್ತಾರೆ. ರಾಜ್ಕುಮಾರ್ ಅವರು ಜೀವನದ ಪ್ರತಿ ಕ್ಷಣನ ಪ್ರೀತಿಸಿದವರು, ಪ್ರತಿ ಕ್ಷಣನ ಅನುಭವಿಸಿದವರು. ಅವ್ರಿಗೆ ಒಬ್ಬಂಟಿತನ ಅನ್ನೋದು ಬಹುಶಃ ವೀರಪ್ಪನ ಕರ್ಕೊಂಡೋದಾಗ ಕಾಡಿರ್ಬೋದು. ಬಿಟ್ಟರೆ ಅವ್ರಿಗೆ ಎಲ್ಲಿ ಒಬ್ಬಂಟಿ ಆಗಿಬಿಡ್ತಾರೆ. ಅವ್ರು ಪಾರ್ವತಮ್ಮರು ಹೇಳ್ತಾಯಿದ್ರು, ಮನೆಗೆ ಬರ್ತಾರಲ್ಲ ಯಾರಾದರೂ ಗೆಸ್ಟ್ಗಳು ಊರಿಂದನೋ ಏನೋ ನೋಡೋಕೆ ಬರೋರು, ಅವ್ರು ಹೇಳಿದಲ್ಲ, ಅವ್ರಿಗೆ 20-25 ಲೀಟ್ರ್ ಹಾಲು ಬೇಕು ನನಗೆ ಬರೀ ಅವರು ಕಾಫಿ ಮಾಡೋದಕ್ಕೆ. ಅಂದರೆ ಎಷ್ಟು ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಇವ್ರು ಎಷ್ಟು ಮಾತಾಡ್ತಿರ್ತಾರೆ, ಎಷ್ಟು ಜನ ಮೀಟ್ ಮಾಡ್ತಿರ್ತಾರೆ ನೋಡಿ ಆ ಟೈಮಲ್ಲಿ. ಸೊ ಅವರು ಅದಿಲ್ವಾ, ಅವ್ರು ಇನ್ನೇನೋ ಮಾಡ್ತಾರೆ. ಅವರು ಹಾರ್ಮೋನಿಯಂ ಬಾರಿಸ್ತಾ ಕೂತಿರ್ತಾರೆ. ನಾನು ಹೋದಾಗ ಹೇಳಿದ್ರು, ಲಾಸ್ಟ್ ಹೋದಾಗ ಅವ್ರದ್ದು ಮೊನ್ನೆ ತಾನೇ ಇದಕ್ಕಿದ್ದಾಗ ಅವ್ರಿಗೆ ಇಂಟ್ರೆಸ್ಟ್ ಬಂತಪ್ಪ, ಲೆಗ್ ಹಾರ್ಮೋನಿಯಂ ಬಾರಿಸ್ತಾ ಕೂತ್ಕೊಂಡ್ರು. ನಾನು ಅಂದ್ಕೊಂಡೆ ಕರ್ಸೋಣ ಪ್ರವೀಣಾಗಿನೆಲ್ಲ ಫೋಟೋ ತೆಗ್ಸೋಣ ಅಂದ್ಕೊಂಡೆ. ಹಂಗೆ ನಾಳೆ ಅಂದ್ಕೊಂಡೆ ಅದು ಹೊರಟೇ ಹೋಯ್ತು ಅಂತ ಅಂದರು. ಸೊ ನೋಡಿ, ಅವ್ರಿಗೆ ಬೇಕಾದಷ್ಟು ದಾರಿಗಳಿದ್ದು ಇದನ್ನೆಲ್ಲ ಮಾಡೋದಕ್ಕೆ. ಮಕ್ಕಳ ಜೊತೆ ಆಟ ಆಡ್ಕೊಂಡು ಕೂತ್ಕೊಳ್ಳೋರು, ಅವ್ರ ಮನೆ ಮಗಳು. ಆಮೇಲೆ ಅವ್ರ ಮಕ್ಕಳೆಲ್ಲ ಬರೋರು, ಅವ್ರೇನೋ ಸ್ಪೆಷಲ್ ಸ್ವೀಟ್ ಗೀಟೆಲ್ಲ ಮಾಡಿ ತೊಗೊಂಬರೋರು, ಖುಷಿಯಾಗ್ತೀನಿ. ಅವ್ರಿಗೆ ಟೈಮ್ ಅಂದರೆ ಒಬ್ಬನೇ ಕೂತ್ಕೊಳ್ಳೋ ಅಂಥದ್ದಂಥ ಟೈಮ್ ಬರಲೇ ಇಲ್ಲ ಅವ್ರಿಗೆ ಆ್ಯಕ್ಚುಲಿ. ಇನ್ನೊಂದು ನೋಡಿ, ನಾನು ಒಂದು ಹೇಳಿದ್ದೀನಿ ಎಲ್ಲ ಸುಮಾರು ಕಡೆದನ್ನ. ಒಂದು ದಿವಸ ಅವ್ರ ಮನೆಗೆ ಹೋದೆ, ನೋಡಿದ್ರೆ ಅವ್ರ ಒಂದು ಗಾರ್ಡನ್ ಇದೆ, ದೊಡ್ಡ ಜಾಗ ಅವ್ರದ್ದು, ಗಾರ್ಡನ್ ಇದೆ, ದೊಡ್ಡ ಇದೆಲ್ಲ ಇದೆ. ಅಲ್ಲಿ ಕೂತ್ಕೊಂಡು ಮಣ್ಣೆಲ್ಲ ಕೆರೆದು ಅದೆಲ್ಲ ಮಾಡಿ ನೀರೆಲ್ಲ ಹಾಕಿ ಅದಕ್ಕೇನೋ ಮಾಡಿ ಏನೇನೋ ಮಾಡ್ತಾಯಿದ್ರು, ಒತ್ತು ಮಾಡಿ ಎಲ್ಲ ಮಾಡಿ.
ಅವರು ಒಂದು ತಲೆಗೆ ಒಂದು ಮುಂಡಾಸ್ ಕಟ್ಕೊಂಡು ಪಿಂಚೆ ಎಲ್ಲ ಮೇಲೆ ಕಟ್ಕೊಂಡಿದ್ರು, ಅಲ್ಲೊಬ್ಬರು ಮಾಲಿ ಇದ್ದರು, ಅವರೇ ಇರ್ಬೇಕು ಅಂತ ಸಾರ್ ಇದ್ದಾರಾ ಅಂದೆ ನಾನು ಬಂದ ತಕ್ಷಣ. ನೋಡಿದ್ರು ಇದಾರು ಬನ್ನಿ ಅಂದರು, ಅವರೇ ಅಂತ ಹೇಳ್ಬಿಟ್ಟು ಕೈಯೆಲ್ಲ ತೊಳ್ಕೊಂಡು ಬಂದರು. ನೋಡಿ ಈ ಥರ ತೊಡಗಿಸ್ಕೊಳ್ಳೋರು ಅವರು, ಅವ್ರಿಗೆ ಆ ಮಣ್ಣಲ್ಲೆಲ್ಲ ಇನ್ನೂ ಸಸಿ ನೆಡೋದು, ಆ ಕಳೆ ಕೀಳೋದು ಎಲ್ಲ ಭಾಳ ಇಷ್ಟ. ಆ ಥರ ಅವ್ರು ಪ್ರತಿಯೊಂದು. ಆಮೇಲೆ ಯೋಗ ಏನು ಇಲ್ಲದಿದ್ರು ಒಬ್ಬಂಟಿಯಲ್ಲಿ ಯೋಗ ಮಾಡ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ಎಕ್ಸಸೈಸ್ ಯೋಗ ಅವ್ರದ್ದು ಕಂಪಲ್ಸರಿ. ಸೂರ್ಯ ಹುಡ್ದಿದ್ರು ಅವ್ರು ಅದನ್ನು ಮಾಡೋರು ಬೇಕಾದ್ರೆ. ಆ ಥರ ಅವರು ಸಿಸ್ಟಮ್ಯಾಟಿಕ್ ಲೈಫ್ ಸ್ಟೈಲ್ ಅವ್ರದ್ದು. ನಮ್ಮ ಥರ ಅಲ್ಲ, ಚೆನ್ನಾಗಿ ತಿನ್ನೋರು ಮಾತ್ರ ತಿಂದಷ್ಟೇ ಅರ್ಗಿಸ್ಕೊಳ್ಳೋರು. ನಾವು ಬರೀ ತಿಂತೀವಿ, ಏನೂ ಅರ್ಗಿಸ್ಕೊಳ್ಳಲ್ಲ. ಹೌದು, ಇಟ್ ಈಸ್ ದ ಪ್ರಾಬ್ಲಮ್ ವಿತ್ ಟುಡೇಸ್ ಜನರೇಷನ್, ಇವತ್ತಿನ ಜನರೇಷನ್ ಸಮಸ್ಯೆ ಅದು. ನಾನು ಚಿಕ್ಕವಳಿದ್ದಾಗ ನಾನು ಆ ವೀರಪ್ಪನ ಕಥೆನ ಕೇಳಿದ್ದೆ, ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕರ್ಕೊಂಡು ಹೋದನಂತೆ ಅಂತ. ನಂಗೆ ಅಷ್ಟೇ ಗೊತ್ತು. ಬಟ್ ಆವಾಗ ಆ ಒಂದು ಟ್ರಾಮಾ ಇತ್ತು, ಭಯ, ನಮಗೂ ಭಯ, ವೀರಪ್ಪನ್ ಬಂದು ಕರ್ಕೊಂಡು ಹೋಗ್ತಾನಂತೆ, ಡಾಕ್ಟರ್ ರಾಜ್ಕುಮಾರನ್ನೇ ಕರ್ಕೊಂಡು ಹೋದ್ರು ಅನ್ನುವಂಥ ಆ ಒಂದು ಭಯ ಇತ್ತು. ಬಟ್ ಈಗಿನ ಯಂಗ್ಸ್ಟರ್ಸ್ಗೆ ಆ ಕಥೆನ ನೀವು ಹೇಳೋದಾದ್ರೆ, ವೀರಪ್ಪನ್ ಕರ್ಕೊಂಡು ಹೋಗಿದ್ದ ಬಗ್ಗೆ ಸುಮಾರು ಪೊಲೀಸ್ ಆಫೀಸರ್ಸ್ ಇಲ್ಲೂ ಹೇಳಿದ್ದಾರೆ ಅನ್ಸುತ್ತೆ. ಅಂದರೆ ಅದು ವಿಷಯ ಎಲ್ಲರೂ ಎಲ್ಲ ಕಡೆ ಹೇಳಿದ್ದು. ಆಮೇಲೆ ಎಲ್ಲ ಇಡೀ ಇಂಟರ್ನ್ಯಾಷನಲ್ ಲೆವೆಲ್ ಸುದ್ದಿ ಆಗೋಯ್ತು. ನ್ಯೂಯಾರ್ಕ್ ಟೈಮ್ಸಲ್ಲಿ ಬಂದ್ಬಿಡ್ತು, ಹಾಫ್ ಪೇಜ್ ಬಂದ್ಬಿಡ್ತು ಅವಾಗ ಈ ಥರ ಅಂತೇಳ್ಬಿಟ್ಟು. ನಮ್ಮ ಯಾರೋ ಮಾಡಿದರು, ಇಷ್ಟೊಂದು ವಿಷಯ ವಿವರವಾಗಿ ಯಾವುದೂ ಬರ್ದಿಲ್ಲಪ್ಪ ರಾಜ್ಕುಮಾರ್ ಇಷ್ಟು ವಿವರವಾಗಿ ಬರೆದಿದ್ದಾರೆ ಅಂತೆಲ್ಲ, ಅಷ್ಟು ಮಟ್ಟ ನ್ಯೂಸ್ ಆಯ್ತು ಅದು ಬೇಸಿಕಲಿ. ಏನಂದರೆ ಬಂದ ಮೇಲೆ ಹೇಗಿದ್ರು ಅನ್ನೋ ವಿಷಯ ತುಂಬ ಜನ ಗೊತ್ತಿಲ್ಲ ಅಷ್ಟೇ. ಹೋಗುವಾಗೆಲ್ಲ ಗೊತ್ತು ಅದ್ರ ಕಥೆಗಳು, ಅಲ್ಲಿ ಹೇಗಾಯಿತು ಏನಾಯಿತು ಎಲ್ಲ ಹೇಳಿದ್ದಾರೆ. ಬಟ್ ಅವ್ರನ್ನ ಗೌರವದಿಂದ ನಡ್ಕೊಂಡಿದ್ದ ಅಂತ ಮಾತ್ರ ಹೇಳ್ತಿದ್ರು ಅವರು. ಅವನು ಒಂದು ದಿವಸ ಸುಮ್ಮನೆ ಮಾತು ಹೇಳಿದ್ರಂತೆ, ಅಂದರೆ ಹೇಳುವಾಗ ಎಲ್ಲಿ ಇವನ ಜೊತೆ ಹೋಗಿ ಸುತ್ತಾಡೋದು ಏನು ಕರ್ಮ ಅಂತ. ಅಲ್ಲಪ್ಪ ಒಂದು ಕೆಲಸ ಮಾಡು, ಸುಟ್ಟಾಕ್ಬಿಡು, ಸುಟ್ಟಾಕ್ಬಿಟ್ಟು ಊದ್ಬಿಡು, ಮುಗೀತು. ನಿನ್ನ ಜೊತೆ ನೀರು ಹೆಂಗೊಂಡು ನಿನ್ನ ಪೊಲೀಸ್ ಬರೋಲ್ಲ, ನನಗೆ ಈ ಕಿರಿಕಿರಿ ಬೇಕಾಗಿಲ್ಲ ಅಂತ. ನನಗೆ ಯಾಕೆ ಬೇಕು ಎಲ್ಲ ಓಡಾಡೋದು ಅಂತ, ನನಗೆ ಇಷ್ಟ ಆಗಲ್ಲ ಇವೆಲ್ಲ ಅಂತ ಹೇಳಿದ್ದಾರೆ. ಅವನು ಪೆರಿಯಾರಿಗೆ ಸ್ವಲ್ಪ ಬೇಜಾರಾಗಿದೆ, ಕೋಪ ಬಂದಿದೆ, ನಾಳೆ ಚಿಕನ್ ಮಾಡಾಕ್ರು ಅಂತ ನಂದು. ಇವನ ಹತ್ರ ಏನು ಮಾತಾಡು, ಇವನ ಹತ್ರ ಉಮ್ಮನ ಹತ್ರ ಅಂತಂತಿದ್ರು. ನನಗೇನು ಹಿಂಗಿಲ್ಲ, ನಾನು ಇಲ್ಲ ಕಣ, ನಾನು ಏನಾರು ಮಾಡು ಅಂತಂದರೆ ಅವ್ರಿಗೇನು ಬೇಜಾರಾಗಿದೆ, ಚಿಕನ್ ತಂದಾಕಿ ಅಂತಾನೆ, ಚಿಕನ್ ಮಾಡಿಕೊಡಿ ನಾಳೆ ಅಂತ ನಾನು. ಬಿಟ್ಬಿಟ್ಟು ಆಮೇಲೆ ಹತ್ರ ಇದೇನು ಮಾತಾಡೋದೇ ಬಿಟ್ಬಿಟ್ಟೆ ಅಂತಂದ್ರೆ, ಅಂದರೆ ಆ ಥರ ಎಲ್ಲ ಹೇಳ್ತಾಯಿದ್ರು ಅಷ್ಟೇ ವಿಷಯಗಳು. ಕೆಲವು ಬಂದ ಮೇಲೆ ಅವ್ರಿಗೇನಾಯ್ತು ಅಂದರೆ, ಒಂದು ಸಲ ಹೇಳಿದ್ರು ನನ್ನ ಹತ್ರ. ಬಂದಮೇಲೆ ನಾನು ಹೋಗಿದ್ದೆ. ಮೊದಲು ಫಸ್ಟ್ ಬಂದ ತಕ್ಷಣ ಅಲ್ಲಿ ವಿಧಾನಸೌಧದಲ್ಲಿ ಪ್ರೆಸ್ ಮೀಟ್ ಆಯಿತು. ಅಲ್ಲೂ ಅಷ್ಟೇ ಎಲ್ಲ BBC ಇಂದ ಹೇಳಿದೆ, ಎಲ್ಲ CNN, ಆ ಚಾನಲ್, ಈ ಚಾನಲ್, ಎಲ್ಲ ಚಾನಲ್ ಎಲ್ಲ ಇದ್ದು ನಾನು ಇದ್ದೆ ಮಧ್ಯ ಅವ್ರ ಜೊತೆಲಿ. ನಾನು ಒಂದು ಕ್ಯಾಮ್ರಾ ಇಟ್ಕೊಂಡು ಕೂತಿದ್ದೆ. ಸರಿ, ಅಲ್ಲಿ ಫೋಟೋ ಅವರು ನೋಡ್ತಾ ಇರೋದು ನೋಡಿದ್ರು. ಅಷ್ಟು ಹಿಂಗಂದರು, ಅದರದ್ದೇ ಫೋಟೋ ಇದೆ, ನನ್ನ ಕ್ಯಾಮ್ರಾನೇ ನೋಡಿ ಹಿಂಗಂದರು. ಅದರ ಫೋಟೋ ತೆಗೆದಿದ್ದೀನಿ ನಾನು. ಡೈರೆಕ್ಟಾಗಿ ನನ್ನ ಕ್ಯಾಮ್ರಾ ನೋಡಿದ್ರೆ ಒಂದು 200-205 ಕ್ಯಾಮ್ರಾ ಇದೆ. ಹಂಗಿದ್ರು ಅಂದರೆ ಅದು ಖುಷಿ ಆಯಿತು ನಮಗೆ. ಅಟ್ಲೀಸ್ಟ್ ನೋಡಿದ್ರಲ್ಲ ಒಂದು ನನ್ನ ಕ್ಯಾಮ್ರಾ ಕಡೆ ಅಂತ ತೊಗೊಂಡೆ. ಆಮೇಲೆ ಒಂದು 2-3 ದಿವಸದ ಮೇಲೆ ಮನೆಗೆ ಹೋದೆ ನಾನು. ಮನೆಗೆ ಹೋದಾಗ ಕ್ಯಾಶುವಲಾಗಿ ಮಾತಾಡುವಾಗ ಹೇಳಿದ್ರು, ನೋಡಿ ಜೀವನ ಅನ್ನೋದು ಎಷ್ಟು ಚೆನ್ನಾಗಿ ಹೆಂಗಿದೆ ನೋಡಿ ಅಂತ. ಈಗೆಲ್ಲ ಸಂತರು ಕವಿಗಳು ಬರೆದಿರೋ ಇದೆಲ್ಲ ಕೇಳೋ ಹೌದಲ್ವಾ ಅನಿಸ್ತಾ ಇತ್ತು. ಎಷ್ಟು ಚೆನ್ನಾಗಿ ಬರೆದಿದ್ದಾರಲ್ವ ಪುರಂದರದಾಸರು, ಎಷ್ಟು ಚೆನ್ನಾಗಿ ಬರೆದಿದ್ದಾರಲ್ವ ಕನಕದಾಸರು. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಣ ಗುಳ್ಳೆ ನಿಜವಲ್ಲ ಹರಿಯೇನು. ಎಷ್ಟು ಚಂದವಾಗಿದೆ ಅಲ್ಲ ಅಂತ ಅಂದ್ಕೋತಿದ್ದೆ. ವೀರಪ್ಪನ ಕರ್ಕೊಂಡು ಹೋದ್ಮೇಲೆ ಅದ್ರ ನಿಜವಾದ ಅರ್ಥ ಏನು ಅಂತ ಗೊತ್ತಾಗೋಯ್ತು. ಒಂದೇ ದಿವಸದಲ್ಲಿ ದೋಸೆ ಮುಗಿಸ್ಬಿಟ್ಟಾನು. ಆಯ್ತಪ್ಪ, ನೀನು ದೊಡ್ಡ ರಾಜ್ಕುಮಾರ, ನಿನ್ಗೆ ಅವ್ರು ಗೊತ್ತಿದ್ದಾರೆ, ಇವ್ರು ಗೊತ್ತಿದ್ದಾರೆ, ಪೊಲೀಸ್ ಗೊತ್ತಿದ್ದಾರೆ, ಜನ ಇದ್ದಾರೆ, ಏನು ಮಾಡೋಕ್ಕಾಯ್ತು? ಏನೂ ಮಾಡೋಕ್ಕಾಗಲಿಲ್ಲ. ಗನ್ ಇಟ್ಕೊಂಡು ತೋರಿಸ್ತಾ ಇದ್ದ, ನಡೀರಿ ಬೇಗ ಮುಂದೋಗ್ರಿ ಅಂತ. ಇಷ್ಟೇ ಜೀವನ. ಅದೇ ನನಗೇನು ಬೇಜಾರಾಗಲಿಲ್ಲ, ಇದಾಗಲಿಲ್ಲ. ಆ ಸಮಯದಲ್ಲಿ ನನಗೆಲ್ಲರೂ ಅಯ್ಯೋ ನನ್ನ ಅಭಿಮಾನಿಗಳನ್ನೆಲ್ಲ ನೋಡೋಕ್ಕಾಗ್ತಿಲ್ಲ, ನಮ್ಮ ಮನೆಯವ್ರು ನೋಡೋಕ್ತಿಲ್ಲ ಅನಿಸ್ತಿತ್ತು. ಹಾಗಾಗ್ಬಿಟ್ಟು ಹಿಂಗೆ ಮಾಡಿದ್ನಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇಷ್ಟೇ ಜೀವನ. ನನ್ನ ಯೋಗ ಎಲ್ಲ ಮಾಡ್ತಾಯಿದ್ದೆ, ಎಲ್ಲೂ ನೆಮ್ಮದಿಯಾಗಿ ನಾನು ಮಾಡಿದೆ. ಆದರೆ ಇಷ್ಟೇ ಅಲ್ವಾ ಜೀವನ, ಏನೇನು ಅದರಿಂದನೇ. ಆಮೇಲೆ ನೋಡಿ ಹೇಳಿದ್ರು, ಅವ್ರಿಗೇನು ಮಿನರಲ್ ವಾಟರ್ ಬೇಕು ಅಂತೆಲ್ಲ ಇರಲ್ಲ, ಅವ್ರು ಆರಾಮಾಗಿ ಅಲ್ಲಿ ಇದರಲ್ಲೇ ನೀರು ಕುಡಿತಾಯಿದ್ರು, ಕೆಟ್ಲಲ್ಲೇ ನೀರು ಕುಡಿತಿದ್ರು. ಅದೆಲ್ಲ ಅಭ್ಯಾಸ ಆಗಿದ್ದರಿಂದ ಒಳ್ಳೇದಾಯ್ತು ನೋಡಿ, ಅಲ್ಲಿ ಏನು ಪ್ರಾಬ್ಲಮ್ ಆಗಲಿಲ್ಲ ನನಗೆ ಅಂದರು. ಇದರಲ್ಲಿ ಮಿನರಲ್ ವಾಟರ್ ಯಾರು ತಂದು ಕೊಡೋರಿದ್ದಾರೆ ಅಲ್ವಾ? ಸೊ ಅದಕ್ಕೆ ಒಂದು ಸಣ್ಣ ಜೀವನಕ್ಕೆ ಹೋಗ್ಕೊಂಬಿಟ್ರೆ ನೀವು ಎಲ್ಲಿ ಬೇಕಾದ್ರೂ ಸೆಟ್ ಆಗ್ಬೋದು. ದೊಡ್ಡ ಜೀವನಕ್ಕೆ ಹೋಗ್ಕೊಂಬಿಟ್ರೆ ಕೆಳಗೆ ಬರೋಕ್ಕೆ ಭಾಳ ಕಷ್ಟಪಡ್ತೀರ. ಆಮೇಲೆ ಅದು ಅವ್ರು ಮೊದಲಿಂದ ಹಾಗೇನೇ ಇದ್ದರು. ಅದರಿಂದ ಅವ್ರಿಗೆ ಅದು ತುಂಬ ಬಾಧೆ ಆಗಲಿಲ್ಲ. ಅಂದರೆ ಅವರು ನೋಡಿ ವೀರಪ್ಪನ ಕ್ರೂರತೆಯನ್ನು ಕೂಡ ಇಲ್ಲಿ ಬಂದು ಅದರಲ್ಲೂ ಒಂದು ಪಾಸಿಟಿವಿಟಿನ ಹುಡುಕಿ ಹೇಳ್ತಿದ್ದಾರೆ. ಪಾಸಿಟಿವಿಟಿ ಅಲ್ಲ, ಇವ್ರ ಬಗ್ಗೆ ಅವ್ನು ಪೆರಿಯಾರೆ ಅಂತ ಕರಿತಿದ್ದ, ದೊಡ್ಡವರೇ ಅಂತಾನೆ. ಅದರಿಂದ ಅವ್ರು ಹೇಳಿದ್ರು, ಆಮೇಲೆ ನಿಮ್ಮನ್ನೇನು ಮಾಡಬೇಕು ಅಂತ ಕರೆದಿಲ್ಲ, ನನ್ನ ಕೆಲವು ಇದಿದೆ, ಕೋರಿಕೆಗಳಿದೆ, ಅದಕ್ಕೋಸ್ಕರ ನಿಮ್ಮನ್ನು ಕರ್ಕೊಂಡ್ಬಂದಿದ್ದೀನಿ ಅಷ್ಟೇ ಅಂತೆಲ್ಲ ಹೇಳ್ತಿದ್ದಂತೆ. ಹೇಳ್ಬಿಟ್ಟು ಕೊನೆಗೆ ಅವ್ರಿಗೆ ಸನ್ಮಾನ ಮಾಡಿ ಕಳಿಸಿದಾನೆ ಅವನು. ಅವ್ರಿಗೆ ಶಾಲೆಲ್ಲ ಹಾಕಿ ಸನ್ಮಾನ ಮಾಡಿ ಕಳಿಸಿದಾನೆ. ಬಡವರಾಗಿ ಅಥವಾ ಕಷ್ಟಗಳಿಗೆ ಒಕ್ಕೊಂಡು ಬದುಕಿ ಅದನ್ನು ನಾವು ಅನುಸರಿಸ್ಕೊಂಡು ಬದುಕಿದ್ರೆ ಏನು ಕಷ್ಟ ಬಂದರೂ ಅದನ್ನು ಎದುರಿಸುವಂಥ ಶಕ್ತಿ ಇರುತ್ತೆ. ಅದನ್ನು ಇವರು ಅಭ್ಯಾಸನೂ ಮಾಡ್ಕೊಂಡಿದ್ರು. ಅಭ್ಯಾಸ ಅಲ್ಲ, ಅದು ಒಂದು ಮಾತು ಹೇಳ್ತೀನಿ ನೋಡಿ. ನಾನು ಒಂದು ಸಲ ಕೇಳಿದೆ ಅವ್ರಿಗೆ,
ಸರ್ ನೀವು ನಮ್ಮ ಪತ್ರಕರ್ತರು ಇದ್ರಲ್ಲ ಇದರಲ್ಲೆಲ್ಲ ಮಾತುಕತೆ ನಡೀತಿರುತ್ತೆ ಒಂದೊಂದು ಸಲ ಯಾರೋ ಒಬ್ರು ಹೇಳಿದ್ರು ಅಲ್ಲೇ ಆವಾಗಲೂ ಈ ಫಾರ್ ಅಗೇನ್ಸ್ಟ್ ಮಾತಾಡೋ ಇದ್ದೇ ಇರ್ತಾರೆ ಏನಾದರೂ ಒಂದು ಅದು ಈ ಶಕುನಿಗಳ ಥರ ಅಂತಲ್ಲ ಅದು ಎಲ್ಲದರಲ್ಲೂ ಇರ್ತಾರೆ. ಈಗ ಒಬ್ರು ಯಾರಾದರೂ ಏನು ನೋಡ್ರಿ ಏನು ಸಿಂಪಲ್ ಅಲ್ವ ರಾಜ್ಕುಮಾರ್ ಏನು ಸರಳಾಗಿಂದ ಇನ್ಯಾರೊಬ್ಬ ಹೇಳ್ತಾನೆ ಏನಿಲ್ಲ ರೀ ಆ್ಯಕ್ಟ್ ಮಾಡ್ತಾರೆ ಅಷ್ಟೇ ಸಿಂಪಲ್ ಆಗಿರೋ ಥರ ಆ್ಯಕ್ಟ್ ಮಾಡ್ತಾರೆ ನಿಮ್ಗೇನು ಗೊತ್ತಾ ನಿಮ್ಗೆ ಕರೆಕ್ಟಾಗಿ ಗೊತ್ತಾ ಹಂಗೆ ಈ ಥರ ಮಾತಾಡೋರು. ಆಮೇಲೆ ಅವಾಗ PJS ಅಂತ ಒಬ್ಬರಿದ್ದರು ಅವ್ರು ವಿಜಯ್ ಚಿತ್ರ ಸಂಪಾದಕರು. ಅವರೊಂದು ಮಾತು ಹೇಳಿದ್ರು, ಆಯ್ತಪ್ಪ ನೀನು ಹೇಳಿದ್ದೆ ಕರೆಕ್ಟ್ ಅಂತ ಇಟ್ಕೊಳ್ಳೋಣ, ಅವ್ರು ಆ್ಯಕ್ಟ್ ಮಾಡ್ತಾರೆ. ಒಂದು ಕೆಲಸ ಮಾಡು, 50 ವರ್ಷ ನೀನು ಹಿಂಗೆ ಸಿಂಪಲ್ ಆಗಿರೋ ಥರ ಆ್ಯಕ್ಟ್ ಮಾಡಿಬಿಡು ನಿನ್ನ ಕೈಲಿ ತಾಕತ್ತಿದ್ರೆ, ಆವಾಗ ನಾನು ಒಪ್ಕೋತೀನಿ ನಿನ್ನ ಮಾತನ್ನ. 50 ವರ್ಷ ಒಬ್ಬ ಹಂಗಿರೋಕ್ಕಾಗುತ್ತೇನೆ ನೀನು ಆ್ಯಕ್ಟ್ ಮಾಡ್ಕೊಂಡೇ ಇರೋಕ್ಕಾಗುತ್ತೆ ಅಂದ್ಕೊಂಡಿದ್ದೆ ಜನರ ಜೊತೆ. ಹಂಗಲ್ಲ, ಅವ್ರು ಇರೋದೇ ಸಿಂಪಲ್ಲಾಗಿ. ಏನು ಅವರು ನಿನಗೆ ತೋರಿಸ್ಬಿಟ್ಟು ಅವ್ರು ಏನು ಮಾಡ್ಕೋಬೇಕು, ನೀನು ಸಿಂಪಲ್ಲಾಗಿದ್ದೀನಿ ನಾನು ತೋರಿಸ್ಬಿಟ್ಟು ಅಂತ. ನಾನು ಇದನ್ನು ಪ್ರಸ್ತಾಪ ಮಾಡಿದೆ ಹತ್ರ. ಸರ್ ಹಿಂಗೆಲ್ಲ ಮಾತಾಡ್ತಾರೆ, ನನಗೆ ಫ್ರಮ್ ಹಾರ್ಸ್ ಮೌತ್ ಅಂದರೆ ನಿಮ್ಮ ಬಾಯಲ್ಲೇ ಕೇಳಬೇಕು ಅಂತೆ. ಸರ್ ನೀವು ನಿಮ್ಮ ಪ್ರಕಾರ ನೀವು ನಿಜವಾಗಿ ಸಿಂಪಲ್ ಮನುಷ್ಯನ ಅಂತಂದು ಅಂದರೆ ಏನು ಅರ್ಥದಲ್ಲಿ ಅಂತಂದರು ಅಂತ. ಈ ಫಾರ್ ಎಕ್ಸಾಂಪಲ್ ನೋಡಿ ಸರ್, ಬಿಳಿ ಶರ್ಟ್ ಪ್ಯಾಂಟ್ ಪಂಚೆ ಹಾಕ್ಕೊಂಡು ಹೋಗ್ತೀರಾ, ಯಾವುದೇ ಒಂದು ಫ್ಯಾನ್ಸಿ ಇದೆಲ್ಲ ಬೇಕಾಗಿಲ್ಲ. ಎರಡನೇದು ಎಲ್ಲಿ ಏನು ಊಟ ಸಿಗುತ್ತೋ ಅದು ಊಟ ಮಾಡ್ತೀರಾ, ನೀವು ಬೇಕಾದ್ರೆ ತರಿಸ್ಕೋಬೋದು, ಬಟ್ ಎಲ್ಲರ ಜೊತೆ ಏನಿದೆಯೋ ಅದೇ ಅಂತೇಳಿ ಮಾಡ್ತೀರಾ. ನಿಮಗೆ ಬಂದಿದ್ದು ಅವ್ರಿಗೂ ಸಿಗಬೇಕು ಅಂತ ನೋಡ್ತೀರ, ಒಂದು ಸಮಾನವಾಗಿರಬೇಕು ಅಂತ. ಆಮೇಲೆ ಎಲ್ಲೋ ಒಂದು ಕಡೆ ಇದಕ್ಕೆಲ್ಲ ಹೋದ್ರೂ ಏನು ಸ್ಟಾರ್ ಹೋಟ್ಲಿಗೆಲ್ಲ ಹೋದ್ರೂ ನೀವು ಇಷ್ಟಪಡಲ್ಲ ಅಂತೆಲ್ಲ ಕೇಳಿದ್ದೀನಿ, ಇದೆಲ್ಲ ಬೇಡ ಅಂದ್ಬಿಟ್ಟು ಅಂತ. ಆಮೇಲೆ ಎಲ್ಲೋ ರೋಡ್ ಸೈಡಲ್ಲಿ ನಾನು ಇದನ್ನು ನಾನು ಕಂಡ ನೋಡಿದ್ದೀನಿ ಅವ್ರ ಜೊತೆ ಹೋಗ್ಬೇಕಾರೆ. ಇಲ್ಲೊಂದು ಸ್ವಲ್ಪ ರೈಟ್ ಹೊಡಿಯಪ್ಪ ಅಂದರೆ ಬೆಳಗಾವಿಗೆ ಹೋಗ್ತಾ ಇದ್ವಿ, ಕಲಾಕೌಸ್ತುಭ ಅಂತ ಪ್ರಶಸ್ತಿ ಅವ್ರಿಗೆ, ಚಿನ್ನದ ಕಿರೀಟ ಇಡೋ ಪ್ರಶಸ್ತಿ. ಅಲ್ಲೋಗಿ ನೀವು ಹೋದರೆ ಒಂದು ನಿಮಿಷ ಇಲ್ಲಿಂದ ಮುಂದೆ ಒಂದು ಬಲಗಡೆ ಒಂದು ರೋಡ್ ಬರುತ್ತೆ ಅಲ್ಲಿ ಹೊಡಿ ಅಂತಂತೆ. ಅವನು ಹೊಡೆದ ಆ ಕಡೆ ಕಾರ್ ತೊಗೊಂಡೋದ. ಅಲ್ಲೋ ಸ್ವಲ್ಪ ಮುಂದೆ ಹೋದರೆ ಈ ಮಂಡಕ್ಕಿ ಎಲ್ಲ ಮಾರೋರೆಲ್ಲ ಇದ್ರಲ್ಲ ಆ ಥರ, ಅಲ್ಲೊಂದಷ್ಟು ಅಂಗಡಿಗಳಿದೆ, ಇದು ಯಾವುದೋ ಕಾಲದಲ್ಲಿ ಇವ್ರು ನೋಡಿದ್ದು. ಸರಿ ಅಲ್ಲಿ ಹೋಗೋಣ ಅಂದ್ಬಿಟ್ಟು ಅಲ್ಲಿ ಎಲ್ಲರೂ ಹಣ ಅಂತ ಕೂತ್ಬಿಟ್ಟಿದ್ದಾರೆ. ನಮ್ಮ ಅಂಗಡಿ ಬಂದು ನೋಡಿದೆ, ಎಲ್ಲರ ಅಂಗಡಿಲೂ ತಿಂತೀನಿ ರೀ ಅಂತ ಒಂದೊಂದು ಕಡೆನೂ ಒಂದು ಚೂರು ತೊಗೊಂಡು ತಿಂದ್ಕೊಂಡು ಅವ್ರಿಗೆಲ್ಲ ಅದ್ರದ್ದು ಪೇಮೆಂಟ್ ಮಾಡೋಕ್ಕೆ ಹೇಳ್ಬಿಟ್ಟು ರೋಡ್ ಸೈಡಲ್ಲಿ ಬೇಕಾದ್ರೆ ತಿನ್ನೋಕೆ ರೆಡಿ ಇದ್ದೀರಾ. ಇದೆಲ್ಲ ನೋಡಿದಾಗ ಇಷ್ಟು ಸರಳವಾಗಿರೋಕ್ಕೆ ಸಾಧ್ಯ ನಾವು ಮನುಷ್ಯ ಅನಿಸುತ್ತೆ ಸರ್ ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ನೋಡಿ ಈ ಡ್ರೆಸ್ಸಿಂದ ಶುರು ಮಾಡಿದ್ರಿ ನೀವು, ಡ್ರೆಸ್ಸು ಬಿಳಿ ಶರ್ಟು ಬಿಳಿ ಪಂಚೆ ಇದು ನಾನು ಈ ಥರ ಇರಲಿಲ್ಲ. ಬಿಗಿನಿಂಗ್ ಬಂದಾಗೆಲ್ಲ ನಾನು ಕೂಡ ಟೀ ಶರ್ಟು ಪ್ಯಾಂಟು ಏನೋ ಹಾಕ್ತಾಯಿದ್ದೆ. ಬಟ್ ಸುಮಾರು ಕೆಲವು ಸಿನಿಮಾಗಳಾದಮೇಲೆ ಒಬ್ಬ ಪೈಲಟ್ ಮೆಡ್ರಾಸಿಂದ ಚೆನ್ನೈಯಿಂದ ಬರಬೇಕಾರೆ ಅವ್ರು ಪ್ಯಾಂಟು ಶರ್ಟಲ್ಲಿ ಬಂದಿದ್ದರು. ಹೇಳ್ತಾರೆ, ಅಣ್ಣ ನಮಸ್ಕಾರ, ನಿಮ್ಮ ಸಿನಿಮಾ ಎಲ್ಲ ನೋಡಿದ್ದೀನಿ, ಬಟ್ ನಿಮ್ಮ ಬಗ್ಗೆ ನಮಗೇನು ಭಾವನೆ ಇದೆ ಅಂದರೆ ನಿಮ್ಮನ್ನು ಒಂದು ಬಿಳಿ ಪಂಚೆ ಬಿಳಿ ಶರ್ಟಲ್ಲಿ ನೋಡಿದ್ರೆ ನಮ್ಮ ಭಾವನೆಗೆ ನೀವು ಸರಿಯಾಗಿ ಕಾಣ್ತೀರಾ ಅಂತ, ಅದಕ್ಕೆ ಪರ್ಫೆಕ್ಟಾಗಿ ಕಾಣ್ತೀರಾ ಅಂತ. ಸೊ ನೀವು ಅದನ್ನು ಉಟ್ಟರೆ ಚೆನ್ನಾಗಿರುತ್ತೆ ಅಂತ ನನ್ನ ಆಸೆ ಸರ್. ಹೌದಾ, ಖಂಡಿತ ಅದನ್ನೇ ಉಡ್ತೀನಿ ಅಂತ ಆವತ್ತಿಂದ ಯೂನಿಫಾರ್ಮ್ ಮಾಡಿಕೊಂಡೆ ಅಂದರು. ಅದು ಅವ್ರ ತಂದೆ ಪಂಚೆ ಜುಬ್ಬ ಅಥವಾ ಪಂಚೆ ಶರ್ಟ್ ಹಾಕ್ತಿದ್ದು ಬಿಳಿದೆ. ಸೊ ನಮ್ಮ ಅಪ್ಪಾಜಿನೇ ಹೇಳ್ದಂಗೆ ಆಯ್ತು ನನಗೆ ಅಂತ, ಈ ಥರ ಇದ್ಬಿಡೋ ಸಾಕು ಅಂತ. ಯಾಕಂದ್ರೆ ಅದಕ್ಕೂ ಒಂದಿದೆ ಒಂದು ಬ್ಯಾಕ್ಗ್ರೌಂಡ್. ಅವ್ರೇನಂದರೆ ಹೇಳಿದ್ರಂತೆ ಒಂದು ಸಲ ಚಿಕ್ಕವರಿದ್ದಾಗ, ಇವ್ರಿಗೆ ಯಾವುದೋ ಸುಬಾಯಿನಾಡು ಕಂಪ್ನೀಸ್ ಮೇಲೆ ಒನ್ಸ್ ಮೋರೆಲ್ಲ ಸಿಕ್ಬಿಡುತ್ತೆ ಇವರು ಆ್ಯಕ್ಟ್ ಮಾಡೋಕ್ಕೆ. ಆವಾಗ ಇವ್ರು ಸ್ವಲ್ಪ ಸ್ಟೈಲಾಗಿ ಬರ್ತಾ ಇರ್ತಾರೆ, ಒನ್ಸ್ ಮೋರೆಲ್ಲ ಸಿಕ್ಬಿಟ್ಟು ಅದನ್ನು 2 ಸಲ ಮಾಡಿ ಹಿಂಗೆ ಬರ್ತಾ ಅಲ್ಲಿಂದ ನಡ್ಕೊಂಡು ಬರ್ತಾರೆ ಮನೆಯವ್ರಿಗೂ. ಸ್ವಲ್ಪ ಹತ್ತಿರ ಬರ್ತಿದ್ದಂಗೆ ಅವ್ರ ತಂದೆ ಅಲ್ಲಿ ಜಗಲಿ ಮೇಲೆ ಕೂತಿರೋದ್ರ ಮಧ್ಯೆ ಟಕ್ ಅಂತ ಸ್ವಲ್ಪ ಕೈಯೆಲ್ಲ ಪ್ಯಾಂಟಲ್ಲಿ ಇದ್ದಿದ್ದು ಕೈಯನ್ನು ತೆಗೆದು ಸುಮ್ಮನೆ ಆರಾಮಾಗಿ ಹಿಂಗೆ ಬರ್ತಾರೆ. ಇನ್ನೇನು ಹಿಂಗೆ ಓಡಬೇಕು ಅಂತ ಕಂದ ಸ್ವಲ್ಪ ಬಾಪ ಅಂತ ಕರೀತಾರೆ ಅಂತ ಅವ್ರ ತಂದೆ. ಬರ್ತಾರೆ, ಏನಪ್ಪ ಜಿ ಅಂತ, ನೀನು ಅಲ್ಲಿಂದ ನಡ್ಕೊಂಡು ಬಂದಿವಲ್ಲ ಅದು ಏನೂ ಚೆನ್ನಾಗಿರಲಿಲ್ಲ ಕಂದ ಅಂತ. ನೋಡು ನೀನು ಒಂದು ತಿಳ್ಕೊ, ಎಲ್ಲರಿಗೂ ಇಲ್ದಿರೋವಂಥ ಒಂದು ಅವಕಾಶ ನಮಗಿದೆ, ನಾವು ಕಲಾವಿದರಿಗಿದೆ. ಈಗ ನೀನು ನಾಟಕದಲ್ಲಿ ಮಾಡು, ಏನು ಬೇಕಾದ್ರೂ ಡ್ರೆಸ್ ಮಾಡು, ಹೇಗೆ ಬೇಕಾದ್ರೂ ನಡಿ, ಏನು ಬೇಕಾದ್ರೂ ಸ್ಟೈಲ್ ಮಾಡು, ಅಲ್ಲಿಗೆ ಜೀವನಕ್ಕೆ ಬೇಡಪ್ಪ ಅಂತ. ಆವಾಗ ಅಂದ್ಕೊಂಬಿಡೇನೊಬ್ಬ ನಾನು ಸುಮ್ಮನೆ ಒಂದು ನಡ್ಕೊಂಬಂದಿದ್ದು ಇಷ್ಟು ಹುಡುಕ್ತಾರೆ ನಮ್ಮ ತಂದೆ ಅಂದರೆ ನಾನು ಹೆಂಗಿರಬೇಕು. ಅವ್ರು ಹೇಳಿದ ನಿಜ ಅಲ್ವಾ, ಸಿನಿಮಾ ಇದೆ, ನಾಟಕ ಇದೆ, ಅಲ್ಲಿ ಮಾಡು. ಜೀವನದಲ್ಲಿ ನಮ್ಮ ಅಪ್ಪಾಜಿ ಹೇಳ್ದಂಗೆ ಸುಮ್ಮನೆ ಇದು ನೆಮ್ಮದಿಯಾಗಿ ಇದರಲ್ಲಿ ಇದ್ಬಿಡು, ನಿನ್ನ ಪಾಡಿಗೆ ನಿನ್ನ ಬೇಡ ಈ ಸ್ಟೈಲೆಲ್ಲ ಅಂತ ಅಂದಿದ್ರು. ಇಷ್ಟು ಮಟ್ಟ ನೋಡಿ ಆ ತಂದೆ ಮಾತುಗಳನ್ನೆಲ್ಲ ಅವ್ರು ಪಾಲಿಸಿದ್ದಾರೆ. ನಂಗೆ ನಿಜ ಅದೇ ಅನ್ಸುತ್ತೆ. ಈಗ ಅದು ಆ ಕತೆ ನಾನು ಕೇಳಿದ್ದೆ. ಆದರೆ ಒಬ್ಬ ನಟನಾಗಿ ಆ ಪಾತ್ರವನ್ನು ಅನುಭವಿಸೋದು, ಯಾವ ಪಾತ್ರ ಬೇಕಾದರೂ ಮಾಡ್ಬೋದು, ಡಾಕ್ಟರ್, ಪೊಲೀಸ್, ಅವ್ರಿಗೆ ಇಷ್ಟವಾಗಿರುವಂಥ ಪಾತ್ರವನ್ನು ಅಭಿನಯಿಸ್ತಾರೆ ಅವರು. ಆದರೆ ವೈಯಕ್ತಿಕವಾಗಿ ಬಂದಾಗ ತಾನಾಗಿ ಉಳಿಯೋದು ಅವರಿಗೆ ಎಷ್ಟು ಕಷ್ಟ ಆಯಿತು, ಅಥವಾ ಅವರಾಗಿ ಉಳಿಯೋದಕ್ಕೆ ಅವರು ಎಷ್ಟು ಆ ಸಮತೋಲನ ಕಷ್ಟನೇ ಪಡಲಿಲ್ಲ. ಅದಕ್ಕೆ ನೋಡಿ ಇನ್ನು ಮುಂದೆ ಇದೆ ಇದ್ರದ್ದು. ಈಗ ಹೇಳೋದಲ್ಲ ನಾನು. ಆಮೇಲೆ ಇದು ಒಂದು ಪೋರ್ಷನ್ ಬಟ್ಟೆದು ಮಾತ್ರ ಮುಗಿಸ್ದೆ ನಾನು ಈಗ ಸದ್ಯಕ್ಕೆ. ಆಮೇಲೆ ಹೇಳಿದೆ ನಾನು, ಸರ್ ತಿಂಡಿ ಎಲ್ಲ ಅಲ್ಲಿ ಹೋಗಿ ಎಲ್ಲೋ ಒಂದು ಕಡೆ ತಿಂದುಬಿಡ್ತಾರೆ ಬೇಕಾದ್ರೆ ಯೋಚನೆ ಇಲ್ಲ ಅಂತ ಹೇಳ್ಬಿಟ್ಟು. ಅದು ನಿಜ ಹೇಳ ಇವರೇ ಅಂದರು.
ನನಗೆ ಈ 5 ಸ್ಟಾರ್ ಹೋಟ್ಲ್ ತಿಂಡಿಗಳೆಲ್ಲ ಸಪ್ಪಗೆ ಅನಿಸ್ಬಿಡ್ತವೆ. ಈ ರೋಡ್ ಸೈಡಲ್ಲೂ ರುಚಿಯಾಗಿರುತ್ತೆ ಆ್ಯಕ್ಚುಲಾಗಿ, ತುಂಬ ಚೆನ್ನಾಗಿ ಮಾಡ್ತಾರೆ. ನನಗದು ಮೊದಲಿಂದ ತಿಂದ ಅಭ್ಯಾಸ ಅಲ್ವಾ. ನಾನೇನೋ ಬೇಡಪ್ಪ ನಾನು ಹಿಂಗಿರ್ತೀನಿ ನನಗೆ ಇಷ್ಟೇ ಸಾಕು ಅಂತಲ್ಲ, ನನಗದು ಇಷ್ಟ, ಅದು ರುಚಿಯಾಗಿರ್ಬೇಕು ಅಷ್ಟೇ ನನಗೆ. ನಿಜವಾಗಿ ಎಷ್ಟೋ ಸಲ 5 ಸ್ಟಾರ್ ಹೋಟ್ಲೆಲ್ಲ ಸಪ್ಪಗಿರುತ್ತೆ, ಫ್ರೋಝನ್ ಫುಡ್ಡು ಗಿಡ್ಡು ಎಲ್ಲ. ಅದಕ್ಕಿಂತ ಇದು ನನಗೆ ಅಂದರೆ ಅವ್ರು ಹೇಳಿದ ಮಾತು ಅಷ್ಟೇ, ಇದು ಇಷ್ಟ ಆಗುತ್ತೆ ಅಂತ. ಆಮೇಲೆ ಅವಾರ್ಡ್ ಅಂದಾಗೆಲ್ಲ 5 ಸ್ಟಾರ್ ಹೋಟ್ಲಿಗೆ ಹಾಕ್ತಾರೆ. ನನಗೆ ಆ ಮೆತ್ತಿಗಿರೋ ಹಾಸಿಗೆ ನಿದ್ದೆನೇ ಬರೋಲ್ಲ. ನಾವು ಗಟ್ಟಿ ಇದರಲ್ಲಿ ಹಾಸಿಗೆ ಮೇಲೆ ಮಲಗಿ ಅಭ್ಯಾಸ, ದಿಂಬು ಗಟ್ಟಿ ಇರಬೇಕು ನನಗೆ. ಅಂಥದ್ದೇ ಮೆತ್ತಿಗಿರೋದು ಹಾಕ್ಬಿಡ್ತಾರೆ, ನನಗೆ ನಿದ್ದೆನೇ ಬರೋಲ್ಲ. ಕೊನೆಗೆ ನಾನು ಒಂದು ಕಂಬಳಿ ಗಿಂಬಳಿ ಅದು ನೆಲದ ಮೇಲೆ ಹಾಕ್ಕೊಂಡು ಅದ್ರ ಮೇಲೆ ಮಲ್ಕೊಂಬಿಡ್ತೀನಿ ಅಂದರು. ನನಗಾಗಲ್ಲ ಅದು. ಸೊ ಇವೆಲ್ಲ ನೀವು ಸಿಂಪಲ್ಲು ಇದು ಸರಳವಾಗಿ ಅಂದರೆ ನನಗದು ಗೊತ್ತಿಲ್ಲ. ನಾನು ಇರೋದು ಹಿಂಗೇನೆ ಅಂದರು. ನನಗೆ ಇದೇ ಥರ ಅಭ್ಯಾಸ ಆಗಿರೋದು. ಅದು ನಿಮ್ಗೆ ಹಂಗೆ ಕಾಣಿಸ್ತಿದ್ರು ನನಗೇನು ಪರವಾಗಿಲ್ಲ. ತುಂಬ ಒಪಿನಿಯನ್ಗಳು ಸರ್ಗೆ ಬರ್ತಾ ಇರುತ್ತೆ, ಅದನ್ನು ಅವರು ಎಲ್ಲ ತೊಗೊಳಕ್ಕಾಗುತ್ತಾ? ಆಗೋದಿಲ್ಲ ತಾನೆ. ಸೊ ಅದು ಹೇಗೆ ಅವರು ಅದನ್ನು ಎಲ್ಲ ತೊಗೊಳಕ್ಕಾಗಲ್ಲ. ಏನಾಗುತ್ತೆ ಗೊತ್ತಾ, ನಾಳೆ ಇನ್ನೊಬ್ಬ ಸರ್ ನೀವು ಶಾರ್ಟ್ಸ್ ಹಾಕೊಂಡು ಮೊನ್ನೆ ಅನ್ನೋ ಥರ ಆಗಲ್ಲ. ದ ಥಿಂಗ್ ಇಸ್, ಇಲ್ಲಿ ಅವರ ಅಪ್ಪಾಜಿ ಮೇಯ್ನ್ ಪ್ರಧಾನ. ಅವ್ರ ಅಪ್ಪಾಜಿ, ನಮ್ಮ ಅಪ್ಪಾಜಿ ಹಿಂಗಿದ್ರಲ್ವಾ, ಅವ್ರು ಅವತ್ತು ಹಿಂಗೆ ಹೇಳಿದ್ರಲ್ವಾ, ಬೇಕಾ ನನಗಿದು ಬೇಡ ಅಂತ. ಅವ್ರು ಅದನ್ನು ಯಾವ ಬಟ್ಟೆನಿಲ್ಲ, ಈ ಸ್ಟೈಲ್ಗಳು ಬೇಡ ಅನ್ನಿಸ್ತು ಅವ್ರಿಗೆ. ಅವ್ರು ಹೇಳ್ದಂಗೆ ಬೇರೆ ಜಾಗ ಇದೆ ಅಲ್ಲಿ ಮಾಡೋಣ. ಇಲ್ಲಿ ನಮ್ಮ ಅಪ್ಪಾಜಿ ಹೇಳ್ದಂಗೆ ಸ್ವಲ್ಪ ಸಿಂಪಲಾಗಿರೋಣ, ಸುಮ್ಮನೆ ಇಷ್ಟು ಸಾಕು ನಮಗೆ ಮನ ಉಳಿಸ್ಕೊಳ್ಳೋ ಸಾಕಲ್ಲ ಬಟ್ಟೆಗಳು, ಯಾವ್ದು ಬೇಕಾದ್ರೂ ಆಗ್ಬೋದು. ಅದ್ರ ಸ್ಟೈಲೇ ಮಾಡಬೇಕು ಅಂತೇನಿದೆ ಆ ಥರ. ಹಂಗೆ ಎಲ್ಲರೂ ಹೇಳ್ದಂಗೆ ಮಾಡೋಕ್ಕೆ ಹೋಗಕ್ಕೆ ಆಗೋದೇ ಇಲ್ಲ. ಅದೇ ಈ ಥರ ಬೇರೆ ಬೇರೆ ಅನುಭವಗಳು, ಈ ಥರ ಒಪಿನಿಯನ್ಗಳು ಬಂದಿರೋದು, ಅದು ನಿಮ್ಮ ಜೊತೆ ಅವ್ರು ಹಂಚ್ಕೊಂಡಿದ್ದಾರೆ? ಇಲ್ಲ, ಆ ಥರ ಅವ್ರಿಗೆ ಯಾರು ಜಾಸ್ತಿ ಹೇಳಿಲ್ಲ. ಈ ಥರದ್ದು ಕೇಸ್ ಬಿಟ್ಟರೆ ಯಾರೋ ರಾಜ್ಕುಮಾರ್ ಸರ್ ನೀವು ಹಿಂಗಿರಬೇಕು, ನೀವು ಹಂಗೆ ಮಾಡಬೇಕು ಅಂತೆಲ್ಲ ಹೇಳಲ್ಲ. ಒಂದೇ ಹೇಳ್ತೀನಿ ಚಿಕ್ಕದು. ಒಬ್ಬ ಸಣ್ಣ ಹುಡುಗ ಒಂದು ಸಲ ಬಂದಿದ್ದ, ಅವ್ರು ಮಾಡ್ಬೋದು ಅದನ್ನು ಮಾಡ್ತಾರೆ ಅವರು. ಸಣ್ಣ ಹುಡುಗ ಬಂದ, ಎಲ್ಲ ಹಿಂಗೆ ಅಂತಾರೆ, ಬಿಡ್ರಿ ಏನೋ ಹೇಳೋಕ್ಕೆ ಬರ್ತಾಯಿದ್ದಾನೆ ಬಿಡಿ ಬಾಪ ಏನಪ್ಪ ಅಂದರು. ಅದು ಯಾವುದೋ ಒಂದು ಸಿನಿಮಾ ಇಲ್ಲ, ಅಲ್ಲಿ ಕೂದಲು ಹಿಂಗಂತಿರಲ್ಲಪ್ಪ ಸರ್ ಅಲ್ಲ ನಂಗೆ ತುಂಬ ಇಷ್ಟ ಸರ್ ಅಂತ. ಏನು ಇಷ್ಟ, ಯಾವ ಸಿನಿಮಾ ನೋಡಿದೆ, ಅದು ಯಾವುದೋ ಹೇಳ್ದೆ ಅವಾಗ. ಆದರೆ ಏನು ಇಷ್ಟ ಆಯ್ತು ನಿಮಗೆ ಅಂದರು. ನೀವು ಕೂದಲು ಹಿಂಗಂತಿರಲ್ಲ ಸರ್, ಹಿಂಗೆ ಅಂದ್ಬಿಟ್ಟು ಈಗ ಅಂದ್ರಿ ಸರ್, ಅದು ತುಂಬ ಇಷ್ಟ ಆಯ್ತು ಸರ್ ಅಂತ. ಇಷ್ಟು ಉದ್ದ ಹುಡುಗ ತುಂಬ ಇಷ್ಟ ಆಯ್ತು ಸರ್ ಅಂತ. ಹೌದಾ, ಹಂಗಾರೆ ಇನ್ನೊಂದು 4-5 ಸಿನಿಮಾದಲ್ಲಿ ಹಂಗೆ ಮಾಡ್ತೀನಿ ನೋಡು, ನಿನಗೆ ಖುಷಿ ಆಗಬೇಕಲ್ವಾ. ಹಾಂ ಸರ್ ಅಂತಂದ್ಬಿಟ್ಟು ಹೊರಟದ ಅವನು. ಆಮೇಲೆ ಹೇಳಿದ್ರು ನಿಜವಾಗಿ ಮಾಡಿದೆ ಒಂದು 4-5 ಸಿನಿಮಾ. ಆ ಹುಡುಗ ಎಲ್ಲರೂ ನೋಡಲಿ ಅಂದ್ಬಿಟ್ಟು ಸುಮ್ಮನೆ ಮಧ್ಯೆ ಒಂದು ಹಿಂಗಂತ ಏನೋ ಒಂದು ಮಾಡೋದಂತ ಒಂದು ಸ್ಟೈಲ್. ಸೊ ಈ ಥರ ಅವರು ಯಾವುದೋ ಸಣ್ಣ ಹುಡುಗ ಅವನೇನು ಹೇಳೋದು ಕೇಳೋದು ಅಂತಲ್ಲ. ಅದರ ಪಾಯಿಂಟ್ ಇದೆ ಅನ್ನೋದು ಖುಷಿ ಆಗುತ್ತೆ ಅಭಿಮಾನಿಗಳಿಗೆ, ಓಕೆ ಅಂತ ಆ ಥರ ಇರೋರು. ಯಾವತ್ತಾದರೂ ಅವ್ರು ಮಾಡಿರೋದು ಅವರಿಗೆ ತಪ್ಪು ಅಂತ ಅನಿಸಿ ಅವರ ತಪ್ಪುಗಳನ್ನು ಈ ಥರ ಹೇಳೋದು, ಅಥವಾ ನಾನು ಈ ಥರ ತಪ್ಪು ಮಾಡಿಬಿಟ್ಟೆ, ಮಾಡಬಾರ್ದಿತ್ತು ಅನ್ನೋದು, ಅಥವಾ ಅವರ ತಪ್ಪುಗಳ ಜೊತೆಗೆ ನಿಲ್ಲುವಂಥ ಧೈರ್ಯ ಹೇಗಿತ್ತು ಅವ್ರದ್ದು? ತಪ್ಪುಗಳ ಬಗ್ಗೆ ನಾನು ಇದಲ್ಲ, ಬೇರೆ ದೇಶಕ್ಕೋಸ್ಕರ ಏನಕ್ಕೂ ಕೇಳಿದೆ. ಸುಮ್ಮನೆ ಹೇಳಿದೆ ನಾನು ಜಸ್ಟ್ ಮಾತಾಡೋದು. ಏನೋ ಒಂದು ಹೇಳಿದ್ರು, ಈಗ ಅದೇ ವೀರಪ್ಪನ ಬಂದಮೇಲೆ ಮಾತಾಡಿದೆ. ಸರ್ ಇಷ್ಟೆಲ್ಲ ನೋಡ್ಬಿಟ್ರಲ್ಲ ಸರ್, ಈಗ ನಿಮ್ಗೇನಾದ್ರು ಒಂದು ಇದು ಮಾಡಬಾರ್ದಾಯಿತು, ಇದು ತಪ್ಪು ಅಂತ ಅನಿಸಿದ್ದೆ ಅಂದ್ರೆ ಏನೇ ರಿಗ್ರೆಟ್ಸ್ ಅಂತೀವಲ್ಲ, ಏನಾದ್ರು ಇದೆ ನಿಮ್ಗೆ ಕಾಡುತ್ತಾ ಇರೋದು ಈ ಥರದ್ದೇನೆ? ಒಂದು 2 ನಿಮಿಷ ಅದು ಮೇಡಮ್ ಇಲ್ಲ ಅಂತ. ನಾನು ಪರಿಪೂರ್ಣ ಅಲ್ಲ, ಆದರೆ ಪರಿಪೂರ್ಣದ ಕಡೆಗೆ ಹೋಗೋದ್ರಲ್ಲಿದ್ದೀನಿ ಯಾವಾಗ್ಲೂ. ಅಕಸ್ಮಾತ್ ಏನಾದ್ರು ಇದೇನೋ ಸರಿ ಇಲ್ಲ ಅಂದರೆ ಆವಾಗಲೇ ಅದನ್ನ ಕ್ಲೀನ್ ಮಾಡಿಬಿಡಪ್ಪ, ಬೇಡ ಇದು ನನಗೆ, ಇದು ಯಾಕೆ ಬೇಕಿದೆ ಅಂತ, ಇದು ಕ್ಲೀನ್ ಮಾಡೋದು ಅಲ್ಲಲ್ಲೇ ಅದೊಂದು ಶಕ್ತಿ ಕೊಟ್ಟಿದ್ದಾನೆ ದೇವ್ರು ನನಗೆ. ತಕ್ಷಣ ಬಿಟ್ಬಿಡ್ತೀನಿ, ಅದು ನನಗೆ ಬೇಕಾಗಿಲ್ಲ, ನನ್ನ ಕಾಡಕ್ಕೆ ಬಿಡಲ್ಲ ಅದನ್ನೆಲ್ಲ, ಮತ್ತು ಮುಂದುವರಿಯೋಕ್ಕೆ ಬಿಡಲ್ಲ. ಏನಾದ್ರೂ ಅಲ್ಲೇ ಕ್ಲೀನ್ ಮಾಡಿಬಿಡ್ತೀನಿ, ಬೇಡ ಇದು ನನಗೆ. ಏನೇನು ಬೈದ್ನಾ, ಯಾಕೆ ಬೇಕಾ ನಿನಗೆ ಬೈಯೋದು, ಬಿಟ್ಬಿಡು, ಏನು ಸಿಕ್ತು ನಿನಗೆ ಅದರಿಂದ. ಈ ಥರ ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ, ಅಷ್ಟೇ ಇರ್ತೀನಿ ಪರಿಪೂರ್ಣದ ಎಡೆಗೆ. ಶಂಕರಾಚಾರ್ಯರೇ ಪರಿಪೂರ್ಣದ ಎಡೆಗೆ, ನಾವು ಪರಿಪೂರ್ಣ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ? ಅದನ್ನು ಒಬ್ಬೊಬ್ಬರಿಗೆ ಇವರು ಪತ್ರಕರ್ತರು ಕೇಳಿದಾಗಲೇ ಹೇಳಿದ್ರು, ಇಷ್ಟಾದ್ಮೇಲೆ ನೀವು ಪರಿಪೂರ್ಣ ಅನಿಸ್ತಂತೆ ಇಲ್ಲ ಅಂತ. ಪರಿಪೂರ್ಣದ ಎಡೆಗೆ ಹೋಗ್ಬೋದು ಎಲ್ರೂ. ಸೊ ಅವ್ರು ಏನು ಗೊತ್ತಾ, ಅವರು ಬರೀ ಏನು ಸಿಂಪ್ಲಿಸಿಟಿ ಆಮೇಲೆ ಇದು ಅಲ್ಲ, ಆದರ್ಶಗಳಿದೆಯಲ್ಲ, ಅವ್ರು ಕೊಟ್ಟ ಆದರ್ಶಗಳು, ಅದು ಜನರಿಗೆ ಅದು ಎಲ್ಲೋ ದೇವ್ರ ಹತ್ರ ಮಾತ್ರ ಕಾಣೋಕ್ಕೆ ಸಾಧ್ಯ ಅನ್ನೋ ಅಷ್ಟು ವಿಷಯಗಳು. ಆದರ್ಶ ಅನ್ನೋದಿದೆ, ಆದರ್ಶ ಬದುಕು ಅನ್ನೋದಿಲ್ಲ, ಅದೇ ಹೇಳಿದೆ ಅವ್ರ ಕನ್ವಿಕ್ಷನ್ಸ್ ಇದೆಯಲ್ಲ ಕೆಲವು, ಅದು ಸ್ಟ್ರಾಂಗ್ ಅಷ್ಟೇ. ಅದು ಏನಾದರೂ ಅದನ್ನು ಬಿಡೋಕ್ಕೆ ರೆಡಿ ಇಲ್ಲ ಅವರು. ಅದರಿಂದ ಅದಷ್ಟೇ, ಎಷ್ಟೇ ಆಮಿಷ ಒಡ್ಡಿದ್ರೂ ಅವರು ಅದರಿಂದ ಹೊರಗೆ ಬರೋಲ್ಲ. ನಾನು ಹೀಗೇನೆ ಅಂತ ಅದು ಇದ್ಬಿಟ್ರು. ಯಾರೋ ಜಾಸ್ತಿ ದುಡ್ಡು ಕೊಡ್ತಾರೆ ಅಂದ ತಕ್ಷಣ ಅವ್ರ ಸಿನಿಮಾ ಕಾಲ್ಶೀಟ್ ಕೊಡೋದೆಲ್ಲ ಮಾಡಲೇ ಇಲ್ಲ ಅವರು. ಒಂದು ವರ್ಷಕ್ಕೆ ಇಷ್ಟು ಅಂದರೆ ಇಷ್ಟೇ, ಅದಕ್ಕಿಂತ ₹1 ಜಾಸ್ತಿ ಬೇಡ. ಅದು ಇದು ಹಿಂದಿನ ಸಿನಿಮಾ ದೊಡ್ಡ ಹಿಟ್ಟಾದರೂ ಅದಕ್ಕೂ ಜಾಸ್ತಿ ಮಾಡಲ್ಲ, ಅದೇನು ಹೋಗಲಿಲ್ಲ ಅಂದರೆ ಇದು ಕಮ್ಮಿ ಮಾಡಲ್ಲ. ಇಷ್ಟು ಅಂದರೆ ಈ ವರ್ಷ ಇಷ್ಟು ಅಂತ ಆ ಥರನೇ ಬದುಕೊಂಬಂದರು ಅವರು. ಆಮೇಲೆ ಬಿಡಿ ಅವ್ರದ್ದೇ ಪ್ರೊಡಕ್ಷನ್ಗಳು ಸ್ಟಾರ್ಟ್ ಆಯಿತು, ಎಲ್ಲ ಆಯಿತು. ಅವರು ಯಾವತ್ತದು ಕೋಪ ಮಾಡ್ಕೊಂಡಿದ್ದಾರೆ ಹೀಗೆ? ಕೋಪದ್ದು ಅದನ್ನು ನಾನು ಇದರಲ್ಲಿ ಹೇಳ್ಬಿಟ್ಟಿದ್ದೀನಿ, ಎಲ್ಲ ಹೇಳ್ಬಿಟ್ಟಿದ್ದೀನಿ. ಕೋಪ ಅಂದರೆ ಸಾಧಾರಣವಾಗಿ ಅವ್ರ ಕೋಪ ಬರೋದೇ ಇಲ್ಲ, ಅವರಷ್ಟು ಪೇಷನ್ಸ್ ಯಾರಿಗೂ ಇಲ್ಲ ನಾನು ನೋಡ್ದಂಗೆ. ಕೋಪ ಒಂದು ಶೂಟಿಂಗ್ ಟೈಮಲ್ಲಿ ಆಗಿದ್ದ, ಪರಶುರಾಮ ಟೈಮಲ್ಲಿ ಆಗಿದ್ದು ನಾನು ಹೇಳಿದ್ದೀನಿ.
ಒಂದ್ಸಲ ಅವ್ರಿಗೆ ಏನೋ ಒಂದು ಸರಿ ಹೋಗ್ತಿಲ್ವಲ್ಲ ಈ ಕಥೆ ನಟರಿಂದ ಬಂದಿದ್ದು ಬಿಟ್ಟರೆ ಮಿಕ್ಕಿದೆಲ್ಲ ಪಾರ್ವತಮ್ಮರ ಬಗ್ಗೆ ಮಾತಾಡೋದು ಹೇಳಿದೆ. ಅವ್ರಿಗೆ ಭಾಷಣಗಳಲ್ಲಿ ಕೂದಲಿದ್ರೆ ಆಗ್ತಿರಲಿಲ್ಲ. ಪಾರ್ವತಮ್ಮ ಆದ ತಕ್ಷಣ ಆ ಥರದ್ದು ಏನಾರು ಇದ್ಬಿಟ್ರೆ ಅವರು ಎಲ್ಲರೂ ಭಾಷೆವಾಗಿದ್ದಾರೆ ಪಾರ್ವತಿ ಏನಿದು ಅಂತ ಹಿಂಗೆ ಏನಿದು ಅಂತ ಅಲ್ಲ ರೀ ಇದು ಅಂತಲೇ ಅಂತ. ಆಮೇಲೆ ನೋಡಿ ಇದೇ ನನಗೆ ಆಗಲ್ಲ ಅಂತ, ಅದು ಅವ್ರಿಗೆ ಇಷ್ಟ ಆಗಲ್ಲ ಅದು ಇದ್ರೆ. ಆಮೇಲೆ ಹೇಳಿದ್ರು ಇದಾದಮೇಲೆ ಎಲ್ಲ ಹೊರಗಡೆ ಹೋಗ್ಬೇಕಾ 10 ಭಾಷೆಗೆ 15 ಭಾಷೆಗೆ ತೊಗೊಂಡು ಹೋಗ್ಬಿಡ್ತೀಯ ನಾನು ಅಂತ. ಅದೊಂದು ಆಯ್ತು ಆಮೇಲೆ ನೋಡ್ಕೊಂಡು ಫಸ್ಟ್ ಇನ್ನೊಂದು ಹೊಸದು ಇಟ್ಬಿಡೋದು, ಅದು ತೆಗೆದು ಈ ಕಡೆ ಆಮೇಲೆ ನೋಡ್ಕೊಳ್ಳೋಕೆ ಕೊಡೋಣ ಅಂತ. ಫಸ್ಟ್ ಅವ್ರಿಗೆ ಬೇಜಾರಾಗಬಾರ್ದು ಅಂತ ನೋಡ್ಕೊತಿದ್ದೆ ಅಂತ. ಅವರು ನೋಡಿ ಅದು ಒಳ್ಳೆ ಆದರ್ಶ ದಾಂಪತ್ಯ ಅವ್ರದ್ದು ಆ್ಯಕ್ಚುಲಿ, ಒಬ್ರಿಗೊಬ್ಬರು ಅಷ್ಟು ಪೂರಕವಾಗಿದ್ದರು. ಸೊ ಇಂಥ ಸಣ್ಣ ಪುಟ್ಟ ಕೋಪಗಳು ಬಿಟ್ಟರೆ ತೀರಾ ಕೋಪ ಮಾಡಿ ಇದು ಮಾಡೋದು ಅಂತೇನು ಅವರು ಮಾಡೇ ಇಲ್ಲ. ಅವರು ಹೇಳಿದೆ ನಿಮ್ಮ ಕೋಪ ಬರುತ್ತೆ ಸರ್ ಅಂತ ಒಂದ್ಸಲ ಕೇಳಿದ್ದೆ. ಅವ್ರ ತಂದೆ ಕೋಪ ಇತ್ತು, ಅವ್ರು ಬೆತ್ತದಿಂದ ಹೊಡಿತಾಯಿದ್ರು, ಅವ್ರ ತಾತ ಇನ್ನೂ ಕೋಪಿಷ್ಟರಾಗಿದ್ದರು. ಸೊ ನೀವು ನಿಮ್ಮ ಮಕ್ಕಳಿಗೆ ಯಾವ ಥರ ಶಿಕ್ಷೆ ಕೊಟ್ಟಿದ್ದೀರಾ ಅಂದೆ. ಇವ್ರಿಗೂ ಚೆನ್ನಾಗಿ ಬೆತ್ತದಿಂದ ಹೊಡೆದಿದ್ರು, ಅವ್ರು ಚಿಕ್ಕವರೆಲ್ಲ ಹೊಡಿತಿದ್ರು. ಸೊ ನೀವು ನಿಮ್ಮ ಮಕ್ಕಳಿಗೆ ಯಾವ ಥರ ಅಂದರೆ ನನ್ನ ಮಕ್ಕಳಿಗೆ ಅದನ್ನು ಶಿಕ್ಷೆ ಕೊಡೋ ಪ್ರಮೇಯನೇ ಬರಲಿಲ್ಲ ಅಂದರು. ಏನಾದ್ರು ನನಗೆ ಇಷ್ಟ ಆಗಲಿಲ್ವ ಈ ಥರ ಬೇಜಾರಾಯ್ತಾ ಸುಮ್ಮನೆ ಇದ್ಬಿಡ್ತೀನಿ, ನಾನು ಸುಮ್ಮನೆ ಇದ್ಬಿಡ್ತೀನಿ ಮನೇಲಿ. ಒಬ್ಬೊಬ್ಬರೇ ಬರ್ತಾರೆ, ಅಪ್ಪ ನನ್ನಿಂದ ಏನಾರು ತಪ್ಪಾಯ್ತು, ನನ್ನಿಂದ ಏನಾರು ತಪ್ಪಾಯ್ತಪ್ಪಾಜಿ, ನಾನೇನು ತಪ್ಪು ಮಾಡೋದು, ಯಾಕೆ ಸುಮ್ಮನಿದ್ದೀರಾ, ಏನಾಯಿತು ಅಂತ ಕೇಳ್ತಾರೆ. ನಾನು ಅವ್ರ ಹತ್ರ ಸೇರ್ಕೊಂಡು ಹೇಳ್ತೀನಿ, ನೋಡಪ್ಪ ಈ ಥರ ಹೇಳಿ ಸ್ವಲ್ಪ ಬೇಜಾರಾಯಿತು, ಪರವಾಗಿಲ್ಲ ಇದ್ರಲ್ಲಿ ನೀನು ಸರ್ ಮಾಡ್ಕೊ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತೀನಿ. ಶಿಕ್ಷೆ ಕೊಡೋಷ್ಟು ಮಟ್ಟಿಗೆ ಏನೂ ಆಗಲಿಲ್ಲ ಅಂತ. ಅಂದರೆ ಅವರ ಪ್ರತಿ ನಡೆನೂ ಈಗಿನ ಸಮಾಜಕ್ಕೆ ಅದೆಲ್ಲ ಮಾದರಿ ಅಲ್ವಾ? ಯಾಕಂದರೆ ಎಲ್ಲನೂ ಹೇಗಿರಬೇಕು, ಹೇಗೆ ನಡ್ಕೋಬೇಕು, ಆಮೇಲೆ ಯಾವತ್ತು ನಾವು ತಾಳ್ಮೆ ಹೇಗಿರಬೇಕು ಅನ್ನೋದು, ಮತ್ತು ಎಲ್ಲದಕ್ಕೂ ನಾವು ಗ್ರ್ಯಾಟಿಟ್ಯೂಡ್ ಆಗಿರಬೇಕು ಅನ್ನೋದು ಅವರ ಎರಡೂ ಇಲ್ಲ ಜನಕ್ಕೆ. ಪ್ರಾಬ್ಲಮ್ ಈಸ್ ನೋಡಿ, ಅವ್ರು ಸಣ್ಣ ಸಣ್ಣ ವಿಷಯಕ್ಕೂ ಬೇರೆಯವ್ರು ಕ್ರೆಡಿಟ್ ಕೊಡ್ತಾಯಿದ್ರು. ಇವತ್ತು ಅಲ್ಲಿ ಇಲ್ಲಿ ಎಲ್ಲ ಕತ್ಕೊಂಬಂದೆಲ್ಲ ನಂದೇ ಅಂತ ಹೇಳ್ಕೊಳ್ಳೋರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಈವನ್ ಅವ್ರಿಗೆ ಯಾರು ಹೆಲ್ಪ್ ಮಾಡಿದವ್ರು ಮರೆತು ಬಿಡ್ತಾರೆ. ಇವ್ರು ಯಾವುದೋ ಒಂದು ನೋಡಿ, ಅಲ್ಲಿ ಯಾವುದೋ ಒಂದು ಮಯೂರ ಸಿನಿಮಾದಲ್ಲಿ ಪ್ರಭಾಕರ್ ಅವ್ರ ಜೊತೆ ಕುಸ್ತಿ ಆಡೋ ಒಂದು ದೃಶ್ಯ ಬರುತ್ತೆ ಫಸ್ಟ್. ಅದು ನಾನು ಆಮೇಲೆ ನಮ್ಮ ಐತಾಳ್ರು ನಮ್ಮ ಫ್ರೆಂಡು SLV ಹೋಟ್ಲವರು ಇಬ್ಬರು ಹೋಗಿದ್ವಿ ಅವ್ರ ಮನೇಲಿ ಮಾತಾಡೋಕೆ. ಮಯೂರ ಅಲ್ಲಿ ಟಿ ವಿಲಿ ಬರ್ತಾಯಿತ್ತು. ಅದು ಮಾತಾಡ್ತಾ ಅದನ್ನು ನೋಡ್ತಾ ಇರ್ಬೇಕು. ಅಲ್ಲ ಬಂದಿದ್ದಲ್ಲ, ಮಯೂರ ವಿಷಯ ಬಂತು. ಮಯೂರಲ್ಲಿ ಇದಿರಲಿಲ್ಲ, ಫಿಲ್ಮ್ ಬರ್ತಿಲ್ಲ. ಮಯೂರ ವಿಷಯ ಬಂದಾಗ ಆದರೆ ಐತಲ್ಲ ಮಯೂರ, ಅದ್ರಲ್ಲಿ ಒಂದು ಸಲ ನಿಮ್ಮ ಜುಟ್ಟು ಬಿಚ್ಕೊಂಡ್ಬಿಡುತ್ತೆ, ಮತ್ತೆ ಅದನ್ನು ಒಂದು ಕೈಯಲ್ಲಿ ಕಟ್ಬಿಟ್ಟು ಮತ್ತೆ ಕುಸ್ತಿಗೆ ಬರ್ತಿಲ್ಲ, ಅದು ಮರೆಯೋಕ್ಕಾಗಲ್ಲ ಸರ್ ಅಂತಂದ್ರು ಅವರು. ನೋಡಿ, ಅದು ನಮ್ಮ ಸ್ಟಂಟ್ ಮಾಸ್ಟರ್ ಹೇಳ್ಕೊಟ್ಟಿದ್ದು. ಅವ್ರು ಹೇಳಿದ್ರು, ಅಣ್ಣ ಸುಮ್ಮನೆ ಸ್ವಲ್ಪ ಲೂಸಾಗಿ ಇಟ್ಬಿಟ್ಟು ಇದಕ್ಕೆ ಬಿಚ್ಚಿಬಿಟ್ಟು ಅದು ಒಂದು ಕೈಲಿ ಹಿಂಗೆ ಬರ್ತಾ ಅವ್ನಿಗೊಂದು ಇದು ಮಾಡಿ ಅಂತಂದರು. ನೋಡಿ, ಅವತ್ತು ಅವ್ರು ಯೋಚನೆ ಮಾಡಿದ್ದು, ಇವತ್ತು ನೀವು ಯೋಚನೆ ಮಾಡ್ತಿದ್ದೀರಾ ಅಂದರೆ ಅವರು ಇದನ್ನು ನೀವು ಯೋಚನೆ ಇಷ್ಟಪಡ್ತೀರಾ ಅಂದರೆ ಅವೆಲ್ಲ ಚೆನ್ನಾಗಿತ್ತು ಅಂತಲ್ವ ಅರ್ಥ ಅಂತೆಲ್ಲ ಕ್ರೆಡಿಟ್ ಕೊಡ್ತಾರೆ. ಅದೆಲ್ಲ ನನಗೆ ಅದೆಲ್ಲ ಪ್ಲ್ಯಾನ್ ಮಾಡಿದೆ ಅನ್ನೋ ಥರ ಹೇಳೋದಿಲ್ಲ ಅವರು. ಅವ್ರು ಹಿಂಗೆ ಹೇಳಿದ್ರು, ಇವ್ರು ಹಿಂಗೆ ಹೇಳಿದ್ರು, ಇವರು ಎಲ್ಲ ಕ್ರೆಡಿಟ್ ಕೊಡೋದ್ರಲ್ಲಿ ಅವರು ಯಾರನ್ನೂ ಬಿಡಲಿಲ್ಲ. ಅಂದರೆ ಸಿಕ್ಕಾಪಟ್ಟೆ ತಾಳ್ಮೆ ಬಗ್ಗೆ ಒಂದು ಹೇಳ್ತೀವಿ ನೋಡಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಹಾಡು ಹುಬ್ಳಿನಲ್ಲಿ. ಬೆಳಿಗ್ಗೆಯಿಂದ ಬಿಸಿಲು ಅಲ್ಲಿ ಓಪನ್ ಇದರಲ್ಲೇ. ಸೊ ಅಲ್ಲಿ ಡ್ಯಾನ್ಸ್ ಮಾಡಬೇಕು ರಾಜ್ಕುಮಾರ್ ಅವರು ಆ ಏಜಲ್ಲಿ. ಹೋಗ್ಬಿಟ್ಟು ಅಲ್ಲಿ ಯಾರೋ ಒಬ್ಬರು ತಪ್ಪಿದ್ರು ಮತ್ತೆ ಇನ್ನೊಂದು ಸಲ ಮಾಡಬೇಕು. ಹಿಂದ್ಗಡೆಯಿಂದೆಲ್ಲ ಇದೆಲ್ಲ ಹೊಡೆಯೋರು ಮಕ್ಕಳು ಇದೆಲ್ಲ ಇದೆ ಅಲ್ಲಿ. ಇದೆಲ್ಲ ಒಂದು ತಪ್ಪಾದ್ರೂ ಮತ್ತೆ ಮಾಡೋದು, ಹಂಗೆ ಮಾಡಿ ರೀಟೇಕ್ಗಳಾಗಬೇಕು. ಆಮೇಲೆ ಆ ಬಿಸಿಲಲ್ಲಿ ಮಾಡಬೇಕು. ಎಲ್ಲ ಮುಗಿಸೋದು ನಾವೇ ಸುಸ್ತಾಗ್ಬಿಟ್ವಿ ಅಲ್ಲಿ. ಏನು ಬಿಸಿಲು, ರಣ ಬಿಸಿಲುಗಳು ಅಲ್ಲೆಲ್ಲ ಫುಲ್ಲು ಸುಸ್ತಾಗಿ ಕೊನೆಗೆ ಎಲ್ಲ ರೂಮಿಗೆ ಬಂದ್ವಿ. ರೂಮಿಗೆ ಬಂದು ಇನ್ನೇನು ರಾಜ್ಕುಮಾರ್ ರೆಸ್ಟ್ ತೊಗೋಬೇಕು. ಅವ್ರು ಹೋಗ್ಬೇಕಂದ್ರೆ ಎಲ್ಲ ಕಾಯ್ಕೊಂಡಿದ್ದ ಒಬ್ಬ ರಾಜ್ಕುಮಾರ್ ಇಲ್ಲಿ ಬರ್ತಾರಂತೆ ಅಂತ ಗೊತ್ತಿದ್ದ ಅವನಿಗೆ, ಹೋಟ್ಲು ಇದ್ದಾರಂತೆ. ಬಂದ ತಕ್ಷಣ ಅಣ್ಣ ಅಂತ ನಮಸ್ಕಾರ ಮಾಡ್ದೆ, ಕಾಲಿಗೆ ನಮಸ್ಕಾರ ಮಾಡ್ದೆ. ಆಮೇಲೆ ಅವ್ರು ಕೈ ಹಿಡ್ಕೊಂಡು ಅಣ್ಣ ಅಂದ. ಏನಪ್ಪ ಅಂದ. ಕಂಡೆ ಹರಿಯ ಕಂಡೆ ಅಂತ ಹಾಡು ಶುರು ಮಾಡ್ದೆ. ಅವರು ಅವ್ರಿಗೆ ಸುಮ್ಮನೆ ಕೈ ಕೊಟ್ಟರು ನಿಂತಿದ್ದಾರೆ ಅವನಿಗೆ. ಇಲ್ಲ ಆಮೇಲೆ ಓಕೆ ಒಂದೇನು ಸಾಲಾಳಿಗೆ ಹೋಗ್ತಾನೇನೋ ಅಂತ ಎಲ್ಲರೂ ಅಂದ್ಕೊಂಡೆ. ಈ ಒಂದು ಕಂಟಿನ್ಯೂ ದೇವಾದಿ ದೇವ ಅಂತೆಲ್ಲ ಹೇಳಿ ಕೊನೆಗೆ ಅಸಮಾನ ಕಲೆಗಾರ ಇವ ನಮ್ಮ ಬಿಟ್ಟ ಅವ್ನು ಫುಲ್ ಈ ಪಲ್ಲವಿ ದಾಟ್ಬಿಟ್ಟು ಎಲ್ಲ ಇದಕ್ಕೆಲ್ಲ ಬಂದ್ಬಿಟ್ಟ. ಬರ್ತಾ ಆಮೇಲೆ ಯಾರೋ ಒಬ್ಬರು ಸಾಕ ಅವ್ರು ಸುಸ್ತಾಗಿದ್ದಾರೆ ಇಲ್ಲಿಂದ ಅವ್ರು ಇರ್ರಿ ಅಂದ. ಅವ್ರ ಕೈ ಕೊಟ್ಟೆ ಉಂಡು ಫುಲ್ ಹಾಡು ಹೇಳ್ಬಿಟ್ಟು ಕೊನೆಗೆ ಬರ್ತೀನಿ ಅಂದರು. ಆಯ್ತಣ್ಣ ಅಂತ ಖುಷಿ ಅವನಿಗೆ. ಒಂದು ಹಾಡು ಅವ್ರ ಮುಂದೆ ಆ ಸುಸ್ತಾಗಿರೋ ಟೈಮಲ್ಲಿ ಇನ್ನೇನು ಹೋಗಿ ಮಲಗಬೇಕು ಅಥವಾ ಏನೋ ರೆಸ್ಟ್ ತೊಗೋಬೇಕು ಅನ್ನೋ ಹೊತ್ತಲ್ಲಿ ಅವ್ರ ಕೈ ಕೊಟ್ಟು ಮುಂದೆ ಕೂತೇರಿ. ನಾನು ನೋಡಿದ್ರೆ ನಕ್ಕೊಂಡು ಕೂತೇರಿ. ಈ ತಾಳ್ಮೆ ಯಾರಿಗಿದ್ದೀರಿ? ಯಾರಿಗೂ ಇರೋಕ್ಕೆ ಸಾಧ್ಯ ಯಾರಿಗೂ ಇಲ್ಲ. ಹೌದು, ಯಾಕಂದರೆ ಇದು ಕೇಳಿದಾಗಲೇ ನಮಗೆ ಹೆಂಗೆ ಅನ್ಸುತ್ತೆ ಅಂದರೆ ಹೌದು, ನಾವು ಯಾರನ್ನ ರೋಲ್ ಮಾಡೆಲ್ ಆಗಿ ತಗೊಂಡಿದ್ವೋ ಅದು ಕರೆಕ್ಟೇ, ಅದು ಸರಿನೇ ಅನ್ನೋದು ಇನ್ನೂ ಜಾಸ್ತಿ ನಮ್ಮನ್ನು ಜೊತೆಗೆ ನಾವು ಅದನ್ನು ಅಳವಡಿಸ್ಕೊಳ್ಳೋದು ಕಲ್ತ್ಕೋಬೇಕು. ಅದೇ ನಾವು ಅವ್ರು ಕೊಡೋ ರೆಸ್ಪೆಕ್ಟ್ ಬೇಸಿಕಲಿ. ಏನೇ ಹೇಳಿದ್ರು ನೋಡಿ, ಈಗ ಅವ್ರು ಹಂಗೆ ನಡ್ಕೊಂಡ್ರು ಏನಕ್ಕೆ ಅದು ದೇವರು ಅಂತಾರಲ್ಲ ಅನ್ನೋದು ವಿಷಯ ಬಂತು. ಯಾರು ಒಂದು ಆ ಥರ ಸಹಿಷ್ಣುತೆ ಇರೋರು, ಅಷ್ಟು ಎಲ್ಲರ ಬಗ್ಗೆ ಯೋಚನೆ ಮಾಡೋರು,
ನೋಡಿ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ದಿವಸ ಟೀ ತಂದು ಕೊಟ್ಟ ಹುಡುಗ, ನಾನು ಅದ ಕಾಫಿ ತಂದು ಕೊಡಿದೆ, ಟೀ ಏನೋ ಒಂದು ಹೇಳೋರು ಅವರು, ಮೋಸ್ಟ್ಲಿ ಟೀ ಅವಾಗ ತಂದಿದ್ದು. ಟೀ ಊಟ ಆಗಿತ್ತು, ಟೀ ಕುಡಿಯೋಕ್ಕೆ ಕುಡಿತಾ ಇದ್ದೆ. ಅದು ಅವರು ಹಿಂಗೆ ಅಂದ್ಬಿಟ್ಟು ಅವನ ಹತ್ರ ತೊಗೊಂಡು ಹಿಂಗೆ ನಾನು ಕೊಡ್ದೆ, ಸ್ವಲ್ಪ ಬಿದ್ದುಬಿಟ್ಟು ಚೆಲ್ಬಿಡ್ತು ಕೆಳಗೆ ಟೀ. ಅಷ್ಟರಲ್ಲಿ ಅವ್ನು ಹೋಗ್ಬಿಟ್ಟಿದ್ದ ಕೊಟ್ಬಿಟ್ಟು. ಅವರು ಅಪ್ಪ ಅಯ್ಯ ಒಂದು ನಿಮಿಷ ಪಾಪ ಒಂದು ಸ್ವಲ್ಪ ಟೀ ಬಿದ್ದೋಯ್ತು, ಒಂಚೂರು ಒಂದು ಬಟ್ಟೆ ತಗೊಂಡು ಒರೆಸ್ಬಿಡಪ್ಪ, ಇಷ್ಟು ಚೆನ್ನಾಗಿ ಹೇಳಿದ್ರು. ಅಪ್ಪ ಅಯ್ಯ ಅಂತ ಕರೀತಾರೆ ಹೇಳಿದೆ. ಅವ್ರು ಹೋದ್ಮೇಲೆ ಹೇಳಿದೆ, ಸರ್ ಬಸವಣ್ಣವರಾದ್ಮೇಲೆ ಅವ್ರ ತತ್ವನ ಪಾಲಿಸಿರೋರಲ್ಲಿ ನಾನು ನಿಮ್ಮನ್ನೇ ಫಸ್ಟ್ ನೋಡೋದು ಅಂದರೆ ಏನು ಅಂದರು ಅವರು. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಅಂದರು ಅವರು. ಇವಾಗ ನೀವು ಕರೆದಲ್ಲ ಸರ್, ಇವಾಗ ನೀವು ಅವ್ನ ಕೆಲಸದವನು, ಬಾರ ಇಲ್ಲ ಒಂಚೂರು ಟಿ ಬಿದ್ದೆ ನೋಡ್ತೀವಿ ಅಂದರೆ ಅವ್ನು ಬಂದು ತೊಗೊಂಡು ಹೋಗ್ತಿದ್ದ. ನೀವು ಅವ್ನು ಎಷ್ಟು ಇದ್ರಿದ್ದ, ಅಯ್ಯ ಬಾಪ ಒಂದು ಸ್ವಲ್ಪ ಟಿ ಬಿದ್ದೋಯ್ತು, ಒಂಚೂರು ಒಂದು ಬಟ್ಟೆ ತಂದು ಬರ್ತಾ ಬಂದು ಇಷ್ಟು ಪೊಲೈಟಾಗಿ ಹೇಳ್ತಾ ಇದ್ದೀರ. ಇದು ಸಾಧಾರಣವಾಗಿ ಯಾರೂ ಮಾಡಲ್ಲ ಸರ್. ಅಲ್ಲ ಏನು ಗೊತ್ತಾ ಪ್ರವೀಣ್ ನಾಯಕ್ ಅನ್ನೋರು, ಒಂದು ಸರ್ ಪ್ರವೀಣ್ ನಾಯಕ್, ಈಗ ಅವ್ನು ಹಂಗೆ ಹೇಳಿದ್ರು ಬಂದು ಬರ್ತಾನೆ, ಹಿಂಗೆ ಹೇಳಿದ್ರು ಅವ್ನು ಬರ್ತಾನೆ. ಹಂಗೆ ಹೇಳಿದೆ ಇದ್ರಣ, ಬರ ಇಲ್ಲಿ ವರ್ಷನೂ ಇದ್ದಿದೆ ಅಂದರೆ ಮನಸಲ್ಲೇ ಬೈಕೊಂಡು ಬರ್ತಾನೆ. ಅವ್ನು ಏನು ಮಾತಾಡ್ತಾನೆ, ಹಿಂಗೆ ಇದ್ದಾನೆ. ಅದೇ ಪ್ರೀತಿಯಿಂದ ಹೇಳಿದೆ, ಅವ್ನು ಪ್ರೀತಿಯಿಂದಲೇ ಕೆಲಸ ಮಾಡ್ತಾನೆ. ನಮ್ಗೆ ಯಾಕೆ ಬೇಕಾ ಮೊದಲನೇದು? ಹಿಂಗೆ ಹೇಳಿದ್ರು ಹಂಗೆ ಹೇಳಿದ್ರು ಕೆಲಸ ಅದೇ ಮಾಡೋದು. ಅವನು ಖುಷಿಯಾಗಿರಲಿ. ಅವನಿಗೇನೋ ಒಂದು ಬೀಳಿಸಿದ್ದು ನಾನು, ಅವನು ಬೈದೇನು ಮಾಡೋದು, ಅವ್ನಿಗೆ ಹೇಳಿ ಏನು ಮಾಡೋದು? ಈ ಥರ ಆಗಿದ್ದೆಪ್ಪ, ಒಂಚೂರು ಒರೆಸಪ್ಪ ಅಂದರೆ ಒರೆಸ್ತಾನೆ. ಬೈಕೊಂಡು ನಮ್ಮದು ಇದು ನನಗಿಷ್ಟ ಇಲ್ಲ ಯಾರು, ಈ ಥರ. ಎಂಥ ಆಲೋಚನೆ ಅಲ್ವ, ಎಂಥ ಆಲೋಚನೆ. ಅಂದರೆ ಕೆಲಸ ಅದೇ ಆಗೋದು, ಒರೆಸ್ತಾನೆ ಬಂದು, ಬಟ್ ಅದರಲ್ಲೂ ಪಾಸಿಟಿವ್ ಏನು ನೆಗೆಟಿವ್ ಏನೋದು ಅದು ಗೊತ್ತಿಲ್ಲ. ಯಾಕೊಬ್ಬನ ಹರ್ಟ್ ಮಾಡಬೇಕು, ಯಾಕೊಬ್ಬನ ಬೈಯೋ ಥರ ಒಂಥರ ಬೇಜಾರು ಮಾಡ್ಕೊಂಡು ಒರೆಸೋದು, ಯಾಕೆ ಅವ್ನು ಖುಷಿಯಾಗಿ ಒರೆಸ್ಕೊಂಡು ಹೋಗಲಿ. ಚಿತ್ರರಂಗದಲ್ಲೂ ಕೂಡ ಅವರು ಎಲ್ರಿಗೂ ಸೇಮ್ ರೆಸ್ಪೆಕ್ಟ್ ಕೊಡ್ತಿದ್ರು ಅನ್ನೋದು. ಅಂದರೆ ಅವರು ಮನೆಗೆ ಕರ್ಸ್ಕೊಂಡು ಬಂದು ಎಲ್ಲ ನಟರ ಜೊತೆ ಎಲ್ಲರ ಜೊತೆ ಅವರು ಕಲಾವಿದರ ಜೊತೆ ಮಾತಾಡ್ತಿದ್ರಂತೆ, ಅದು ಹೌದಾ? ಅಂದರೆ ನನಗೊಂದು ಕ್ಯೂರಿಯಸ್. ಈಗ ಕೆಲವರು, ಈಗ ಮೆನ್ಷನ್ ಮಾಡೋದು ಬೇಡ, ಕೆಲವರು ಸಿಗೋದೇ ಇಲ್ಲ, ಕೈಗೂ ಸಿಗೋದಿಲ್ಲ, ಮಾತಾಡೋದಕ್ಕೂ ಸಿಗೋದಿಲ್ಲ. ಇವನ್ ಯಾವ ಪತ್ರಕರ್ತರಿಗೂ ಆಗಿರಲಿ ಯಾರಿಗೂ ಆಗಿರಲಿ, ಸ್ಟಾರ್ ಅನ್ನೋದು ಆಗಿಬಿಟ್ಟಿರುತ್ತೆ. ಆಮೇಲೆ ವಿಷಯನೇ ಇಲ್ಲ ನಾನು ಸ್ಟಾರು. ಅದು ಬೇರೆ ನಟರ ಬಗ್ಗೆ ಕೂಡ ಮಾತಾಡೋದಿಲ್ಲ. ಬೇರೆ ಯಾವ ನಟನಾದರೂ ಕಷ್ಟದಲ್ಲಿದ್ದರೂ ಕೂಡ ಏನು ಹೇಳ್ತಾರೆ, ಅದಕ್ಕೆ ಸಹಾಯ ಮಾಡುವಂತಹ ಮನಸ್ಸು ಈಗ ಸ್ವಲ್ಪ ಕಡಿಮೆ ಅಂತ ನನಗನ್ಸುತ್ತೆ. ಆದರೆ ರಾಜ್ಕುಮಾರ್ ಅವರ ವಿಷಯ ಬಂದಾಗ ಸರ್ ಅವರು ಎಲ್ಲರನ್ನ ಕರೆಸ್ತಿದ್ರಂತೆ, ಮಾತಾಡಿಸ್ತಿದ್ರಂತೆ, ಅದು ಈ ವಿಚಾರ ಹೌದಾ? ಹೇಗಿತ್ತು ಆ ಟೈಮಲ್ಲಿ? ಅಲ್ಲ, ಅವ್ರಿಗೆ ಯಾವ್ದಾದ್ರು ಸಿನಿಮಾ ಇಷ್ಟ ಆದರೆ, ಇವನ್ ಇನ್ಫ್ಯಾಕ್ಟ್ ನೋಡಿ ಯಜಮಾನ ನೋಡಿದ್ರು, ಇಷ್ಟ ಆಯಿತು ಅವ್ರಿಗೆ. ಯಜಮಾನ ವಿಷ್ಣುವರ್ಧನ್ ಅವ್ರದ್ದು ತಕ್ಷಣ ಫೋನ್ ಮಾಡಿಕೊಡು ವಿಷ್ಣುವರ್ಧನ್ಗೆ ಅಂದರು. ಆಮೇಲೆ ಫೋನ್ ಮಾಡಿ ಅವ್ರು ಮೈಸೂರಲ್ಲಿದ್ರು, ಯಜಮಾನ ನೋಡಿದೆ, ತುಂಬ ಚೆನ್ನಾಗಿ ಮಾಡಿದೆಯಪ್ಪ, ನೀನು ನೋಡೋಣ ಅನಿಸ್ತಾ ಇದೆ ಅಂತ. ಒಂದು ಹಗ್ ಮಾಡೋಣ ಅಂತ ಅಂದ, ಒಂದು ಅಪ್ಕೊಂಡು ಒಂದು ಇದು ಮಾಡೋಣ, ತುಂಬ ಚೆನ್ನಾಗಿ ಮಾಡಿದೆಯಪ್ಪ, ಒಂದು ಸಲ ಮೀಟ್ ಮಾಡೋಣ ಅಂದರು. ಆಯ್ತಣ್ಣ, ಮೈಸೂರಲ್ಲಿದ್ದೀನಿ, ಮುಗಿಸ್ಕೊಂಡು ಬೆಂಗಳೂರು ಬಂದಾಗ ನಮ್ಮ ಮನೆಗೆ ಹೋಗಿ ಮುಂಚೆ ನಿಮ್ಮ ಮನೆಗೆ ಬರ್ತೀನಿ. ಆದರೆ ಈ ಥರ ಅವರು ಇನ್ವೈಟೇ ಮಾಡೋರು, ಬನ್ನಿ ಅಂತ, ಒಂದು ಊಟ ಗೀಟ ಮಾಡೋಣ, ಈ ಥರದಲ್ಲೆಲ್ಲ ಮಾಡೋರು. ಸೊ ಯಾವುದೇ ಅವ್ರಿಗೆ ಆಮೇಲೆ ತುಂಬ ಅದೇ ಹೇಳಿದ್ದು ನಾನು, ಬೇರೆಯವ್ರನ್ನ ಇಷ್ಟಪಡೋ ಗುಣ ಇದೆಯಲ್ಲ, ಅದು ತುಂಬ ಇತ್ತು ಅವ್ರಿಗೆ. ನನಗೆ ಎಷ್ಟೋ ಸಲ ಹೇಳ್ತಾಯಿದ್ರು, ಯಾವುದು ಹಳೆ ಸಿನಿಮಾ ಎಲ್ಲ ಬಂದರೆ, ನೋಡಿ ನಾನೇ ಚೆನ್ನಾಗಿ ಮಾಡಿಲ್ಲ ಅನಿಸುತ್ತೆ, ಎಲ್ಲರೂ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ಅನ್ನೋರು. ಅಂದರೆ ಕೆಲವು ಸಲ ಎಲ್ಲ ಅವ್ರು ಅನ್ನೋದು, ನನಗೆ ಯಾವಾಗಲೂ ನನ್ನ ಸಿನಿಮಾ ನೋಡೋಕೆ ಅದಕ್ಕೆ ಮುಜುಗ್ರ ಅನ್ನೋರು, ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತಲ್ಲ ಅನಿಸ್ಬಿಡುತ್ತೆ ನನಗೆ ಅಂತ. ಅಂದರೆ ಯಾವಾಗಲೂ ಕಲಿಯೋದು ಇನ್ನೂ ಇದೆ ಅನ್ನೋದೇ ಇರೋದು ಅವ್ರಿಗೆ. ಹೌದು ಹೌದು. ಅಂದರೆ ಬೇರೆ ನಟರಿಗೆ ಅವ್ರ ಸಪೋರ್ಟ್ ಹೇಗಿತ್ತು? ಅಂದರೆ ಬೇರೆ ನಟರಿಗೆ, ಕಲಾವಿದರಿಗೆ ಏನಾದರೂ ಸಮಸ್ಯೆ ಆದಾಗ ಅವ್ರು ನಿಂತಿರೋವಂಥ ರೀತಿ, ಅದು ಯಾವುದಾದ್ರೂ ಹೇಳೋದಾದರೆ ನೀವು? ಅದು ಆ್ಯಕ್ಚುಲಾಗಿ ಅವರು ಸುಮಾರು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಬಟ್ ಅದನ್ನು ನಾನು ಒಂದು ಸಲ ಬರೀಬೇಕು ಅಂತಿದ್ದೇನೆ ಆರ್ಟಿಕಲಲ್ಲಿ. ರಾಜ್ಕುಮಾರ್ ಏನು ಮಾಡಿದ್ದಾರೆ ಅಂತ ಕೆಲವರು ಅವಾಗ. ಸರಿ, ಅವ್ರಿಗೆಲ್ಲ ಮುಖಕ್ಕೆ ಕೊಡ್ದಂಗೆ ಹೇಳೋಣ ಅಂತ ಅವ್ರು ನನಗೆ ಗೊತ್ತಿತ್ತು ಅವ್ರು ಏನು ಮಾಡಿದ್ದಾರೆ. ಆಮೇಲೆ ಅವ್ರು ಟ್ರಸ್ಟಿಂದ ಏನು ಕೊಡ್ತಾರೆ, ಅವ್ರು ಹಾಡಿದ ದುಡ್ಡೆಲ್ಲ ಬರೀ ಇದಕ್ಕೆ ಆಗ್ಬೇಕು ಅಂತ, ಎಷ್ಟೊಂದು ಹಾಡಿಂದು ಮ್ಯೂಸಿಕಲ್ ನೈಟ್ ದುಡ್ಡುಗಳು ಎಲ್ಲ ಬೇರೆಯವ್ರಿಗೇನೆ. ಅಪಾರ್ಟ್ ಫ್ರಮ್ ದಟ್ ಇವರು ಪಾರ್ವತಮ್ಮರಾಗಲಿ ಇವರಾಗಲಿ ಯಾರ್ಯಾರಿಗೆ ಏನೇನು ಹೆಲ್ಪ್ ಮಾಡಿದ್ದಾರೆ ಅಂತ ನಂಗೆ ಗೊತ್ತು. ಆಮೇಲೆ ಯಾವುದೊಂದು ಹಾಸ್ಪಿಟ್ಲಿಗೆ ಏನು ಕೊಟ್ಟಿದ್ದಾರೆ ಗೊತ್ತು, ಎಲ್ಲ ಗೊತ್ತಿತ್ತು. ಬರೀ ಏನಂದರೆ ಬ್ಯಾಡಿ ಅಂದರು. ಇದೆಲ್ಲ ನಮಗಲ್ಲ, ಇದು ಬೇರೆ ಯಾರಿಗಾರು ಬೇಕಾದ್ರೆ ಪಬ್ಲಿಸಿಟಿ ತೊಗೊಳೋರ್ಗೆ ಇರ್ಬೋದು. ನಮ್ಮ ಅಪ್ಪಾಜಿ ಹೇಳಿದೆ ಅಷ್ಟೇ, ಈ ಕೈಯಲ್ಲಿ ಕೊಟ್ಟಿದ್ದು ಈ ಕೈಗೆ ಗೊತ್ತಾಗ್ದಂಗೆ ಮಾಡ್ಬಿಡೋದು. ಅದು ಬಿಟ್ಟು ನಮ್ಗೆ ಇದ್ರದ್ದೆಲ್ಲ ಇಂಟ್ರೆಸ್ಟ್ ಇಲ್ಲ, ಬರಿಬೇಡಿ ಪ್ರವೀಣ್ ಬೇಕಿಲ್ಲ ಅಂತ ಯಾರೇನಾರು ಅಂದ್ಕೊಳ್ಳಿ, ನಮಗೇನಾಗಬೇಕು ಅಂತ ಆ ಥರ ಇದ್ರು. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ, ಯಾಕಂದ್ರೆ ನಾನು ಎಲ್ಲೋ ಹೇಳಿದೆ ನಾನು ಇದರಲ್ಲಿ ತಟ್ಟ ಅಂತೇಳಿ. ನೋಡಿ, ಕಲ್ಯಾಣ್ ಕುಮಾರ್ ಅವರು ಕೊನೆಯಲ್ಲಿ ಅವ್ರಿಗೆ ಪಾತ್ರಗಳು ಕಮ್ಮಿ ಆಗೋಯ್ತು. ತಮಿಳು ಎಲ್ಲ ಮಾಡಿದವರು ಅವರು, ಒಳ್ಳೆ ದೊಡ್ಡ ಸ್ಟಾರೇ. ಅವರು ಇದಾದಾಗ ಪಾಪ ಅವ್ರ ಮಿಸ್ಸಸ್ ರೇವತಿ ಕಲ್ಯಾಣ್ ಅವರೊಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿ ನೋಡ್ತಾರೆ. ಅವಾಗ ಪ್ರೊಡ್ಯೂಸ್ ಮಾಡಿ ನಾವೇ ಮಾಡಿದ್ರೆ ಯಾರು ದುಡ್ಡು ಬರುತ್ತೇನೆ ಅಂತ, ಅದು ಕೂಡ ಹೋಗಲ್ಲ, ಎಲ್ಲ ಕಳ್ಕೊಂಡ್ಬಿಡ್ತಾರೆ. ಆಗ ಇದು ಪಾರ್ವತಮ್ಮ ಹೇಳಿದ ವಿಷಯ ನನಗೆ. ಆವಾಗ ಅವರು ಮಿಸ್ಸಸ್ ರೇವತಿ ಕಲ್ಯಾಣ್ ಕುಮಾರ್ ಅವರು ಬಂದು ಇವ್ರದ್ದು ಕೇಳ್ತಾರಮ್ಮ, ನನಗೆ ಈ ಥರ ಆಗ್ಬಿಟ್ಟಿದ್ದೀನಿ, ಫುಲ್ ಖಾಲಿ ಇವಾಗ ಒಂಥರ ಏನೂ ಇಲ್ಲ, ಈ ಥರ ಇದೆ, ನನಗೆ ಏನಾದ್ರು ಸಹಾಯ ಮಾಡೋಕ್ಕಂತ. ಅಯ್ಯೋ ಅಮ್ಮ, ನೀನು ಹಿಂಗೆಲ್ಲ ಕೇಳಬೇಡಮ್ಮ ನನ್ನ.
ನೀನು ಕೂಡ ಒಬ್ಬ ದೊಡ್ಡ ಕಲಾವಿದನ ಹೆಂಡ್ತಿ, ಅವರು ಸ್ಟಾರಾಗಿ ಮೆರೆದವರು, ತಮಿಳಲ್ಲೆಲ್ಲ ಮಾಡಿದ್ದಾರೆ, ನೀನು ಈ ಥರ ನನ್ನ ಹತ್ರ ಕೇಳಲೇಬಾರ್ದು ಅಂತ, ನಿನಗೇನೋ ತೊಂದರೆ ಇದೆ ಅಲ್ವಾ, ಏನು ಯೋಚನೆ ಮಾಡೋಣ ಬಿಡು ಅಂತ ಕೂತ್ಕೊ ಅಂತೇಳಿ ಒಳಗಡೆ ಹೋಗಿ ಅವ್ರ ಬೀರಲ್ಲಿ ಎಷ್ಟು ದುಡ್ಡಿದೆ ಅಂತ ಲೆಕ್ಕನೂ ಮಾಡಿದೆ, ಅಷ್ಟೊಂದು ತೊಗೊಂಡಿದ್ದಿಲ್ಲ ಹಾಕ್ಬಿಟ್ಟು ಅವ್ರು ಕೊಟ್ಬಿಟ್ರು. ಲೆಕ್ಕನೇ ಮಾಡೋಕ್ಕೆ ಹೋಗಿಲ್ಲ ಪ್ರವೀಣ್ ನಾನು ಒಂದು, ಯಾಕಂದರೆ ನಾನು ನೋಡೋಕ್ಕಾಗಲಿಲ್ಲ ಅವಳನ್ನ ಹಾಗೆ ಅಂತ. ಯಾಕಂದರೆ ಅಷ್ಟು ದೊಡ್ಡ ಅವರೂ ದೊಡ್ಡ ಸ್ಟಾರು, ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ 3 ಜನ ಕುಮಾರ್ ಹತ್ರ ಇರು ಅಂತಿತ್ತು. ಸೊ ಆ ಥರ ಇದ್ದವ್ರು ಅವರು ವಿಶ್ವಾಸ ಹಿಂಗೆ ಹೇಳ್ಬಾರ್ದು, ಹಿಂಗೆ ಕೇಳಬಾರ್ದು ನನ್ನ, ಅವ್ರು ರೈಟ್ಫುಲಿ ಥರ ಕೇಳಬೇಕಿತ್ತು ಅಂತ, ಅಂದರೆ ಅಷ್ಟು ಹಕ್ಕಿದೆ ಅವ್ರಿಗೆ ಅಂತ ಕೊಟ್ಬಿಟ್ಟೆ ನಾನು ಅಂದರು. ಈ ಥರ ಹೇಳ್ತಾ ಹೋದ್ರೆ ಏನಾಗುತ್ತೆ ಅಂದರೆ ಪ್ರತಿಯೊಬ್ಬರು ವಿಷಯ ಹೇಳ್ದಂಗೆ ಆಗುತ್ತೆ. ಪಾಪ ಅವ್ರದ್ದು ಇದೊಂದು ವಿಷಯ ನಾನು ಹೇಳಿರೋದ್ರಿಂದ ಆಲ್ರೆಡಿ ಹೇಳ್ಬಿಟ್ಟೆ. ಯಾಕಂದರೆ ಅದಕ್ಕೆ ಸರಿಯಾಗಿ ಇನ್ನೊಬ್ಬರು ಯಾರು ಸಿಕ್ಕರು, ಅವರ ಮಗನ ಫ್ರೆಂಡ್ ಏನೋ, ಸರ್ ನೀವು ಹೇಳಿದ್ದು 100ಕ್ಕೆ 100 ಸತ್ಯ ಸರ್, ಇದು ನನ್ನ ಹತ್ರನೂ ಹೇಳಿದರು ಅವ್ನ ಮಗ ಅಂತಂದರು. ಅಲ್ಲಿಗೆ ಒಂದು ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಯ್ತು ನನಗಷ್ಟೇ. ಅಂದರೆ ಸಾಧಾರಣ ನಾನು ಇದೆಲ್ಲ ಹೇಳೋಕ್ಕೆ ಹೋಗಲ್ಲ ಪರ್ಸ್ನಲ್ ವಿಷಯಗಳು, ಬಟ್ ಅವ್ರಿಗೆ ಏನು ಮಾಡೋಕ್ಕೋ ಎಲ್ಲ ಮಾಡಿದ್ದಾರೆ, ಸಾಕಷ್ಟು ಕೆಲಸ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಇಲ್ಲದೆ ಇರುವಂತಹ ಕನ್ನಡ ಮತ್ತು ಕನ್ನಡ ಚಿತ್ರರಂಗ, ಥಿಯೇಟ್ರಿಗೆ ಜನ ಬರಲ್ಲ, ಯಾವುದು ಚೆನ್ನಾಗಿ ನೋಡ್ತಾ ಇಲ್ಲ, ಯಾವುದೋ ಎಕ್ಸ್ಪೆರಿಮೆಂಟಲ್ ಒಂದಷ್ಟು ಹೋಗ್ತವೆ, ಕಾಂತಾರ ಥರ ಏನೋ ಭಿನ್ನವಾಗಿ ಮಾಡೋದು ಬಿಟ್ಟರೆ ಎಷ್ಟು ಕಷ್ಟ ಆಗಿದೆ ನೋಡಿ ಜನ ಥಿಯೇಟ್ರ್ ಬರೋದು. ಎಲ್ಲ ಸ್ಟಾರ್ಗಳಿದ್ದಾರೆ, ಬರ್ತಾರೆ, ಆಯಿತು 3 ದಿವಸ ಆದಮೇಲೆ ಇಲ್ಲ ಅಂದರೆ ಹಿಂಗೆ. ಮೇ ಬಿ ಥಿಯೇಟ್ರ್ಗಳು ಜಾಸ್ತಿ ರಿಲೀಸ್ ಆಗುತ್ತೆ, ಅದರಿಂದ ಒಂದೇ ಸರ್ತಿ ಜನ ನೋಡ್ಬಿಡ್ತಾರೆ. ಮೊದಲೆಲ್ಲ ಲಿಮಿಟೆಡ್ ಥಿಯೇಟ್ರ್ಸ್ ಇತ್ತು, 1 ವರ್ಷ 3 ದಿವಸ 25 ವಾರ ಹಿಂಗೆಲ್ಲ ಹೋಗೋದು ಇರ್ಬೋದು. ಆದರೂ ಆ ಕ್ರೇಜ್ ಅನ್ನೋದು ಕಮ್ಮಿ ಆಗಿರೋದು ಕಾಣುತ್ತೆ, ಕಣ್ಣಾರೆ ಕಾಣುತ್ತೆ. ಒಬ್ಬ ಲೀಡ್ರ್ ಅನ್ನೋನೇ ಇಲ್ಲದಂಗೆ ಆಗೋಯ್ತಲ್ಲ ಅನ್ನೋ ಥರ ಅನಿಸುತ್ತೆ. ರಾಜ್ಕುಮಾರ್ ಏನು ಲೀಡ್ರ್ ಆಗಿಲ್ಲ, ಅವ್ರೊಂದು ಮಾತು ಹೇಳಿದ್ರೆ ಅದು ಲೀಡರ್ ಥರ ತೊಗೊಳ್ಳೋರು ಜನ ಅಷ್ಟೇ, ಇಡೀ ಇಂಡಸ್ಟ್ರಿ ತೊಗೊಳ್ಳೋದು ಆ ಥರ. ನಿಜ, ಅವ್ರು ಹೇಗೆ ಲೀಡರ್ ಅಂದರೆ ಅವ್ರು ಎಷ್ಟು ಈಗ ನಟನಾಗಿ ಮಾತ್ರ ಅಲ್ಲದೆ ಎಷ್ಟು ಜನರಿಗೆ ಮಾದರಿಯಾಗಿ ಅವರು ಬದುಕಿದ್ದಾರೆ ಅನ್ನೋದಕ್ಕೆ ಅದೇನೋ ಹೇಳಿದ್ದು ನೋಡಿ. ಈಗ ರಾಜ್ಕುಮಾರ್ ಫ್ಯಾನ್ಸ್ ಯಾರನ್ನಾರ ಮಾತಾಡಿದ್ರೆ ಒಂದು ಒಳ್ಳೆ ಗುಣ ಇರುತ್ತೆ ಅವ್ರಿಗೆ. ಯಾವುದೋ ಒಂದು ಸಿನಿಮಾ ನೋಡಿ ಕಲ್ತಿರ್ತಾರೆ, ಮಾತು ನೋಡಿ ಕಲ್ತಿರ್ತಾರೆ, ಯಾವುದೋ ಒಂದು ವಿಷಯದಲ್ಲಿ ತೊಗೊಂಡೇ ಇರ್ತಾರೆ ಅವರು. ಸುಮ್ಮನೆ ನೋಡಿ ಬರೋರು ತುಂಬ ಕಮ್ಮಿ ಇದ್ರು ಅವಾಗ. ರಾಜ್ಕುಮಾರ್ ಜೀವ ಕೊಟ್ಟು ನೋಡೋರು, ಏನು ಮಾತವಳು ಅಂತ ಹೇಳಿದ್ರು, ಅದನ್ನೆಲ್ಲ ಮತ್ತೆ ಮಾತಾಡೋರು, ಎಂಥ ಮಾತು ಹೇಳಿದ್ರು ನೋಡಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡೋರು. ಈಗ ಯಾರು ಮಾತಾಡ್ತಾರೆ? ಈಗ ಆದರ್ಶಗಳು ಯಾರಿಗೆ ಬೇಕು? ತಲೆ ಹೆಂಗೆ ಹೊಡಿಯೋದು, ಅವರು ಈ ರೌಡಿಗಳು ಹೆಂಗೆ ಕಿತ್ತಾಡೋದ್ರು, ಅದ್ರ ವಿಡಿಯೋ ನೋಡೋಣ, ಈ ಥರಕ್ಕೆ ರೋಚಕತೆಗೆ ಹೋಗ್ಬಿಡ್ತಿಲ್ಲ. ನಿಜ, ಅಂದರೆ ಆವಾಗ ಸರ್ ಅಣ್ಣವರು ಹೇಗೆ ಅಂದರೆ ನಾನೇನು ಪಾತ್ರ ಮಾಡ್ತೀನೋ ಅದನ್ನು ಜನ ಅನುಸರಿಸ್ತಾರೆ ಅನ್ನುವಂಥ ಒಂದು ವಿಚಾರ ಅವ್ರ ತಲೆಗೆ ಬಂದಿರೋದ್ರಿಂದ ಇಲ್ಲ, ಅವ್ರು ಅನುಸರಿಸಲಿ ಅಂತಲೂ ಹೇಳಿಲ್ಲ. ಅವ್ರದ್ದು ಏನು ಪ್ರಾಬ್ಲಮ್ ಏನು ಗೊತ್ತಾ, ಈ ಪಾತ್ರ ನಾನು ನ್ಯಾಯ ಒದಗಿಸ್ಬೇಕಷ್ಟೇ. ಜನ ಅನುಸರಿಸ್ತಾರೋ ಬಿಡ್ತಾರೋ ಅವ್ರಿಗೆ ಬೇಕಾಗೇ ಇಲ್ಲ. ಆದರೆ ಅವ್ರ ಪ್ರಭಾವ ಇದ್ದಿದ್ದು ಗೊತ್ತು ಅವ್ರಿಗೆ. ಅದೇ ಆ ಕಾರಣಕ್ಕಾಗಿ ಅವ್ರು ಇದನ್ನು ಇಲ್ಲ, ಅವ್ರು ಇಲ್ದಿದ್ರು ನೋಡಿ, ಈಗ ಯಾರಿಗೋಸ್ಕರನೂ ಅಲ್ಲ, ಈ ಪಾತ್ರ ಈ ಡೈಲಾಗ್ ಹೇಳುತ್ತಾ ಇಲ್ವಾ ಅಂತ ಯೋಚನೆ ಮಾಡೋರು. ಈ ಪಾತ್ರದ ಆ ಪಾತ್ರ ಹೇಳಬೇಕು. ಅದೇ ದಾರಿ ತಪ್ಪಿದ ಮಗದಲ್ಲಿ ಕಳ್ಳನೂ ಇದ್ದಾನೆ, ಅದು ಕಳ್ಳನ ಮಾತುಗಳೇ ಹೇಳ್ತಾರೆ ಅವರು, ಅವಾಗೇನು ಒಳ್ಳೆ ಇದು ಸಂಸ್ಕಾರದ ಮಾತುಗಳು ಹೇಳಲ್ಲ. ಅಣ್ಣ ಬೇರೆ, ಅವನ ಹತ್ರ ಒಳ್ಳೆ ಸಂಸ್ಕಾರ ಇದೆ. ಆ ಪಾತ್ರಗಳಿಗೆ ತಕ್ಕಂಗೆ ಕೊಟ್ಟಾಗ ಜನ ಹೆಕ್ಕೋದಿದೆಯಲ್ಲ, ಜನನೇ ಹೆಕ್ಬಿಡೋರು. ಅವ್ರು ಯಾವತ್ತೂ ನನ್ನ ಸಿನಿಮಾ ನೋಡ್ರಿ, ನನಗೆ ಹೂನಾರ ಹಾಕ್ರಿ ಅಂತೆಲ್ಲ ಕೇಳೇ ಇಲ್ಲ, ಕಟೌಟ್ ನಿಲ್ಸ್ರಿ ಅಂತೆಲ್ಲ ಇಲ್ಲ, ಎಲ್ಲ ಜನನೇ ಮಾಡಿದ್ದು. ಇವತ್ತೆಲ್ಲ ಪೇಯ್ಡ್ ಆಗ್ತಾಯಿದೆ. ಆವಾಗ ನಾನು ನೋಡ್ತಿದ್ನಲ್ಲ, ನಮ್ಮ ಗವಿಪುರಮಲ್ಲೆಲ್ಲ ಮನೆ ಇದ್ದು, ನಮ್ಮ ಮನೆ ಪಕ್ಕನೇ ಒಂದು ಅಭಿಮಾನಿ ಸಂಘ ಇತ್ತು, ಮಣ್ಣಿನ ಮಗ ರಾಜ್ಕುಮಾರ್ ಅಭಿಮಾನಿ ಸಂಘ ಅಂತ, ಶಿವಶಂಕರ್. ಏನು ಸ್ಟಾರ್ ಕಟ್ಟೋದು ಏನು ಅದನ್ನೆಲ್ಲ ತೊಗೊಂಡು ರೋಡಲ್ಲೆಲ್ಲಿ ಎಲ್ಲ ಆ ಕಡೆಯಿಂದ ಒಂದು ಈ ಕಡೆಯಿಂದ ರೋಡಿಂದ ಯಾರು ಬರ್ತಾರೆ, ಈ ಕಡೆ ಎಲ್ಲ ಸೇರಿ ಮೇನ್ ಥಿಯೇಟ್ರ್ ಹತ್ರ ಹೋಗ್ತಾರೆ. ಎಲ್ಲ ಅವ್ರವ್ರ ದುಡ್ಡುಗಳು ಖರ್ಚು ಮಾಡಿ ರಕ್ತ ಎಲ್ಲ ಕೊಟ್ಟು ಟಿಕೆಟ್ ತೊಗೋತಿದ್ರು. ಆ ಥರ ಕ್ರೇಜ್ ಎಲ್ಲ ನೋಡೋಕ್ಕಾಗೋದಿಲ್ಲ ನೋಡಿ. ಅದಕ್ಕೆ ಅವ್ರು ಆ ಸ್ಥಾನದಲ್ಲೇ ಇದ್ದಾರೆ. ನಡೆದಲ್ಲ ಯಾವುದೋ ಅವ್ರು ಬಯಸಲಿಲ್ಲ, ಅವರು ಅದು ಕ್ರೆಡಿಟು ತೊಗೊಳ್ಳಿಲ್ಲ, ಎಲ್ಲ ಬೇರೆಯವ್ರಿಗೆ ಕೊಡೋದು. ಅವ್ರು ತೊಗೊಳಕ್ಕೆ ಹೋಗಲ್ಲ. ನೋಡಿ, ಯಾವಲ್ಲ ನಿಮ್ಮ ಸಿನಿಮಾ ಹಾಡುಗಳು, ನಾನು ಮೊನ್ನೆ ಹೇಳ್ತಾ ಇದ್ದೆ, ಸಿನಿಮಾ ಹಾಡುಗಳಲ್ಲಿ ಮೊಯ್ರೋದಲ್ಲಿ ನೋಡಿ, ಅವ್ರು ಹೇಳ್ತಾರೆ, ತಪಸ್ಸಿನ ಫಲವೋ ಹಿರಿಯರ ಒಲವೋ ನಿಮ್ಮಿ ಪ್ರೀತಿಯ ಗಳಿಸಿರುವೆ ಅಂತ ನನ್ನಿಂದ ಅಂದ್ಕೊಳ್ಳಲ್ಲ. ಯಾರೋ ನಮ್ಮ ಹಿರಿಯರು ಮಾಡಿದ ತಪಸ್ಸಿನ ಫಲನೋ, ಅವರು ಒಂದು ವರನೋ ಇದ್ರೂ ಅದರಿಂದ ನಿಮ್ಮ ಪ್ರೀತಿ ಸಿಕ್ಬಿಟ್ಟಿದೆ ನನಗೆ ಅಂತ ನಾನು ಮಾಡಿದೆ ಅಂತ ಹೇಳಿಲ್ಲ. ನಮ್ಮ ಅಪ್ಪಾಜಿ ನಮ್ಮ ಅವ್ವೆ ಅನ್ನೋರು ಯಾವಾಗಲೂ. ಆಮೇಲೆ ಅಭಿಮಾನಿಗಳು ಮೊರೆ ಅವ್ರಿಗೆ ಇದ್ದಿದ್ದು ಅವ್ರು ನಾನು ಇಲ್ಲಿ ತನಕ ಅವ್ರದ್ದು ಯಾವ ವಿಡಿಯೋಸ್ ನೋಡಿದ್ದೇನೋ ಅದರಲ್ಲಿ ಅವರು ನಾನು ಅಂತ ಹೇಳಿರೋ ಯಾವ ಮಾತುಗಳನ್ನು ನಾನು ಕೇಳಿಸ್ಕೊಂಡಿಲ್ಲ. ಇಲ್ಲ, ನಾವು ಅಂತಾರೆ ಅವ್ರ ಬಗ್ಗೆ ಅಂದರೆ ಒಂದು ಜೊತೆಗೆ ನಾವು ಅನ್ನೋರು ನಾವೆಲ್ಲ ಸೇರಿ ಮಾಡಿದ್ವಿ ಅನ್ನೋ ಥರ ಅಂತಾರವೇನ, ನಾನು ಅಂತ ಹೇಳೇ ಇಲ್ಲ ಅವರು. ಅದೇ ಅವರ ಸಿನಿಮಾಗಳನ್ನು ಜನ ಹೇಗೆ ಅಪ್ಕೋತಿದ್ರು ಅಂದರೆ, ಹೇಗೆ ಅದನ್ನು ಅಳವಡಿಸ್ಕೊಳ್ತಿದ್ರು ಅಂದರೆ, ಜಯಂತ್ ಕಾಯ್ಕಿಣಿ ಸರ್ ಒಂದು ಬುಕ್ಕಲ್ಲಿ ಬರೆದಿದ್ದಾರೆ, ಹೆಂಡತಿ ಡೆಲಿವರಿಗೆ ಹೋಗಿದ್ರೆ ಹಾಸ್ಪಿಟಲಲ್ಲಿ ಒಳಗಡೆ ಇದ್ದರೆ ಹೊರಗಡೆ ಗಂಡ ಫುಲ್ ಟೆನ್ಷನಲ್ಲಿ ಕಾಯ್ತಾ ಇರೋದು, ಆಚೀಚೆ ಓಡಾಡ್ತಿರೋದು, ಅದು ಇರಬೇಕು ಅನ್ನೋದು. ಆಮೇಲೆ ಇನ್ನೊಂದು ಯಾವುದೋ ಒಂದು ವಿಚಾರವನ್ನು ಅವರು ಅಲ್ಲೇ ಬರ್ಕೊಂಡಿದ್ರು,
ಈ ಕೃಷಿಗೆ ಜನ ಒಕ್ಕೊಂಡಿರೋದು, ಈ ಕೃಷಿ ಜೊತೆ ಇರಬೇಕು ಅನ್ನೋದು ಬಂಗಾರದ ಮನುಷ್ಯ ಸಿನಿಮಾ ಆದಮೇಲೆ ಈ ಧೂಮಪಾನ ಮದ್ಯಪಾನನೂ ಕೂಡ ಎಷ್ಟೋ ಜನ ಬಿಡೋದಕ್ಕೆ ಅಣ್ಣ ಅವರ ಆ ಒಂದು ಸಿನಿಮಾದ ಒಂದು ವಿಚಾರಗಳಾಗಿರ್ಬೋದು, ಜೀವನ ಚೈತ್ರದ ಆ ಒಂದು ವಿಚಾರಗಳು ಅದೆಲ್ಲವೂ ಕೂಡ. ಮತ್ತು ಇನ್ನೊಂದು ಯಾವುದೋ ಇದೆ, ಅದರಿಂದ ಇಲ್ಲ ತುಂಬ ವಿಷಯಗಳಲ್ಲಿ ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಜನ, ಒಂದೆರಡು ವಿಷಯ ಅಂತಲ್ಲ, ಒಂದೊಂದು ಇದಾಗಲೂ ಒಂದೊಂದು ಇನ್ಫ್ಲೂಯೆನ್ಸ್ ಆಗಿದ್ದಾರೆ, ಅದರಿಂದ ಸರ್ ಮಾಡ್ಕೊಂಡಿದ್ದಾರೆ ಎಷ್ಟೋ ಕಡೆ. ಹೌದು. ತಂಗಿ ಮದುವೆ ಆದಮೇಲೆ ಅಣ್ಣ ಮದುವೆ ಆಗಬೇಕು ಅನ್ನೋಂಥ ವಿಚಾರಗಳು, ಇಂಥದ್ದೆಲ್ಲ ಈ ಸಿನಿಮಾಗಳನ್ನು ನೋಡಿ 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 ಜನ ಇಂಥದ್ದು ರೋಲ್ ಮಾಡೆಲ್ ಆಗಿ ತಗೊಳ್ಳುವಂಥದ್ದು ಅಲ್ವಾ? ಎಸ್. ಪತ್ರಕರ್ತರನ್ನ ಹೇಗೆ ಟ್ರೀಟ್ ಮಾಡ್ತಿದ್ರು ಸರ್? ಪತ್ರಕರ್ತರು ಅಂದರೆ ಯಾರು, ನಾವು ಸಾಧಾರಣವಾಗಿ ಪ್ರೆಸ್ ಮೀಟ್ಗಳು ಇದ್ದಿದ್ದು ಕಮ್ಮಿ ಆವಾಗ ರಾಜ್ಕುಮಾರ್ ಅವ್ರದ್ದು. ಆಮೇಲೆ ಪಾರ್ವತಮ್ಮ ಅವ್ರ ಜೊತೆಲಿರೋರು, ಯಾಕಂದರೆ ಅವಾಗೆಲ್ಲ ಸ್ವಲ್ಪ ಇನ್ನೂ ಒಂದಷ್ಟೆಲ್ಲ, ಈಗಲೂ ಕೊಕ್ಕೆ ಹಾಕೋದು ಇರ್ಬೋದು, ಅವರೇನೋ ಒಂದು ಕೊಕ್ಕೆ ಹಾಕಿ ಏನೋ ಒಂದು ಹೇಳಿಸ್ಬಿಡೋಣ ಇವ್ರ ಬಾಯಲ್ಲಿ ಅನ್ನೋ ಥರದ್ದೆಲ್ಲ ಇತ್ತು. ಅವ್ರು ಯಾವುದಕ್ಕೂ ಸ್ವಲ್ಪ ಅಂದರೆ ಅವ್ರು ಏನು ಹೇಳ್ಬೇಕು ಅಷ್ಟೇ ಹೇಳೋರು. ನೀವು ಅದ್ರ ಮೇಲೆ ನೋಡಿ, ನಾನೇ ಒಂದು ಸಲ ಸ್ಟಾರ್ ಡಸ್ಟ್ಗೆ ಇಂಟ್ರ್ಯೂ ಮಾಡಬೇಕಾಗಿತ್ತು ಅವ್ರದ್ದು. ಅವಾಗ ನನಗೆ ಕ್ವಶನ್ ಕೊಟ್ಟರು, ಯಾಕಂದರೆ ಸೇಮ್ ಕ್ವಶನ್ನು ಶಿವಾಜಿ ಗಣೇಶನ್ ಕೇಳ್ತಾರೆ, ಸೇಮ್ ಕ್ವಶನ್ನು ನಾಗೇಶ್ವರನ್ ಕೇಳ್ತಾರೆ, ಈ ಥರ ಒಂದೊಂದು ಭಾಷೆ ಒಬ್ಬೊಬ್ಬರನ್ನ ಆವತ್ತಿನ ದಿವಸ ಗ್ರೇಡ್. ಸೊ ರಾಜ್ಕುಮಾರ್ ಅವ್ರನ್ನು ಕೇಳಬೇಕು. ಅದರಲ್ಲಿ ಒಂದು ಪ್ರಶ್ನೆ ಇತ್ತು, ಅದನ್ನು ಅದು ಎಲ್ಲರಿಗೂ ಕೇಳಿದ್ದಾರೆ, ಅವ್ರ ಉತ್ತರಗಳು ಬಿಟ್ಬಿಡಿ, ನಾನು ಆಮೇಲೆ ಅದು ಬೇರೆನೇ ಥರ ಇತ್ತು. ಸರ್ ರಾಜ್ಕುಮಾರ್ ಕೇಳಿದೆ ಈ ಥರದಿಂದ, ಸರ್ ಅದೊಂದು ಪ್ರಶ್ನೆ ಇದೆ ಸರ್, ಇದೊಂದು ಪ್ರಶ್ನೆ ಇದೆ ಸರ್, ಅದು ಎಲ್ಲರಿಗೂ ಕೇಳಿದ್ದಾರೆ ಶಿವಾಜಿ ಗಣೇಶನಿಗೆ, ನಿಮಗೂ ಕೇಳಿ ಅಂತ ಹೇಳಿದ್ದಾರೆ. ಏನಂದರೆ ಈ ಪ್ರೆಸ್ಸಿಂದ ನಿಮಗೆ ಒಳ್ಳೇದಾಗಿದೆಯಾ ಇಲ್ಲ ಕಿರಿಕಿರಿ ಆಗಿದೆಯಾ ಕೆಟ್ಟದಾಗಿದೆಯಾ ಅಂತ ಇದೆ ಸರ್ ಅಂತ. ಮುಂದಿನ ಪ್ರಶ್ನೆ ಯಾವುದು ಪ್ರವೀಣ್? ಅಷ್ಟೇ ಅವ್ರ ಉತ್ತರ. ನೆಕ್ಸ್ಟ್ ಕ್ವಶನ್ ಪ್ಲೀಸ್ ಅಂತ ಹಾಕಿದೆ ನಾನು. ಬೇಕಾಗಿಲ್ಲ ನನಗೆ ಈ ಥರದ್ದು ಅಂತ. ಒಳ್ಳೇದಾಗಿದೆ ಅಂದರೆ ಏನು ಒಳ್ಳೇದಾಗಿದೆ, ಕೆಟ್ಟದಾಗಿದೆ ಏನು ಕೆಟ್ಟದಾಗಿದೆ, ಇದೆಲ್ಲ ಬೇಡ. ಅವ್ರು ಹೋಗಲಿಲ್ಲ, ಗೋಜಿಗೆ ಹೋಗಲಿಲ್ಲ. ಮುಂದಿನ ಪ್ರಶ್ನೆ ಏನು ಪ್ರವೀಣ್ ಅಂದರು, ಅಷ್ಟೇ. ಇದು ನಾನು ಹೇಳಲ್ಲ, ಇದು ಹಿಂಗೆಲ್ಲ, ಅದು ನೈಸಾಗಿ ಹೇಳ್ಬಿಟ್ರು. ನೆಕ್ಸ್ಟ್ ಕ್ವಶನ್ ಪ್ಲೀಸ್. ವಾವ್, ಸೂಪರ್. ಆ ಥರ ರಾಜ್ಕುಮಾರ್ ಅವರು ಒಂದ್ಸಲ ಹೇಳ್ಬೋದು, ಮತ್ತೆ ಕೆದಕಕ್ಕೆ ಹೋದರೆ ನಿಮ್ಗೇನೋ ಒಂದು ಒಳಗಡೆ ಒಂದು ದುರಭಿಪ್ರಾಯ ಇದೆ, ಏನೋ ಒಂದು ನನ್ನ ಬಾಯಲ್ಲಿ ಇಳಿಸಿ ಏನೋ ಬರಿಬೇಕು, ಅದು ತಿರುಚಿ ಬರಿಬೇಕು, ಏನೋ ಇದೆ ನಿಮಗೆ ಬೇಡ ಅಂತ ಬಿಟ್ಬಿಡು. ಅದೆಲ್ಲ ಪಾರ್ವತಮ್ಮರು ಹೇಳೋರು, ಇವರೆಲ್ಲ ಅಷ್ಟೇ ಅಪ್ಪ, ಅವ್ರು ಹೇಳೋದು ಹೇಳಿದಾರಲ್ಲ ಅಷ್ಟೇ ಮುಗೀತು ಅಂತ. ಈ ವೀರಪ್ಪನ ಬಂದಮೇಲೆ ಏನೇನೋ ಕೇಳ್ತಾಯಿದ್ರು ನೋಡಿ, ಹೇಳೋದನ್ನೆಲ್ಲ ಅವ್ರು ಹೇಳಾಯಿತು ವಿಧಾನಸೌಧದಲ್ಲಿ, ಇನ್ನು ತಿರ್ಗಾ ಅದ್ರ ಬಗ್ಗೆ ಕೇಳಿಬಿಡಿ, ಏನೇನು ಹೇಳ್ಬೋದೋ ಅದನ್ನು ಹೇಳಾಗೋಗಿದೆ, ಇನ್ನು ಮಿಕ್ಕಿದೆಲ್ಲ ಕೇಳಬೇಡಿ ಅಂತ. ಆವಾಗ ಹೇಗಿತ್ತು ಆ ಒಡನಾಟ? ಅಂದರೆ ಆ ಪ್ರಶ್ನೆಗಳು ಕೇಳೋದಾಗಿರ್ಬೋದು, ಅಥವಾ ಈಗ ಒಂದು ಪ್ರೆಸ್ ಮೀಟ್ ಅಂತ ಹೇಳುವಾಗ ಇಂಥ ಪ್ರಶ್ನೆಗಳನ್ನು ಕೇಳಬಾರ್ದು ಅಂತಲೂ ಹೇಳ್ತಾರೆ ಈಗಿನ ಇದರಲ್ಲಿ. ಆವಾಗ ಏನು ಹೇಳ್ತಿರಲಿಲ್ಲ, ಅವ್ರು ಅವಾಯ್ಡ್ ಮಾಡೋರು ಅಷ್ಟೇ. ಅಂದರೆ ಫಸ್ಟ್ ಆಫ್ ಆಲ್ ಆ ಥರ ದೊಡ್ಡ ಪ್ರೆಸ್ ಮೀಟ್ ಥರ ಕರೆದೇ ಇಲ್ಲ ಅವರು. ಎಲ್ಲ ಪ್ರೆಸ್ ಅವರೇ ಬಂದು ಮಾತಾಡೋಕೆ ಬರ್ತಾರಲ್ಲ, ಸೆಟ್ಟಲ್ಲಿ ಮಾತಾಡೋಕೆ ಬರ್ತಾರೆ, ಏನೆಲ್ಲ ಬರ್ತಾರೆ. ಅಂಥ ಟೈಮಲ್ಲಿ ಮಾತಾಡುವಾಗ ಪಾರ್ವತಮ್ಮರು ಸ್ವಲ್ಪ ನೋಡ್ತಿದ್ರು. ಯಾಕಂದರೆ ಕೆಲವೆಲ್ಲ ಸುಮ್ಮನೆ ಹೇಳ್ತೀನಲ್ಲ, ಕಾಲೆಳೆಯೋ ಬುದ್ಧಿಗಳು ಎಲ್ಲ ಇರುತ್ತಲ್ಲ, ಏನಾದ್ರು ಮಾಡಿ ಆ ಥರದ್ದೆಲ್ಲ ಬರೆಯೋರು. ಇನ್ಫ್ಯಾಕ್ಟ್ ನೋಡಿ, ಫಸ್ಟ್ ರಿವ್ಯೂನಲ್ಲಿ ರಾಜ್ಕುಮಾರ್ ಅವ್ರಿಗೆ ಫಸ್ಟು ಬೇಡ್ರ ಕಣ್ಣಪ್ಪ ಅಲ್ಲ, ಬೇಡ್ರ ಕಣ್ಣಪ್ಪ ಒಂಥರ ಹೊಸದಾಗೆಲ್ಲ ಬರೆದ್ರು ಒಂದಷ್ಟು. ಸೋದರಿ ಅಂತ ಸಿನಿಮಾ ಬಂದ ಒಂದು ವಿಮರ್ಶೆ ಬಂತು. ಇವರೆಲ್ಲ ಅವಾಗ ನೋಡ್ತಿದ್ರು, ಏನು ವಿಮರ್ಶೆ ಬರೆದಿದ್ದಾರೆ ನೋಡೋಣ ಸಿನಿಮಾದಂತ. ಅದರಲ್ಲಿ ಬರೆದಿದ್ದಂತೆ, ಈ ಸಿನಿಮಾದಲ್ಲಿ ಹೀರೋ ರಾಜ್ಕುಮಾರ್ ನೋಡಿದ್ರೆ ಇವರು ನಾಟಕಕ್ಕೆ ಲಾಯಕು, ಸಿನಿಮಾಕ್ಕೆ ಅನಾಲಾಯಕ ಅನಿಸುತ್ತೆ. ಯಾಕಂದರೆ ಇಷ್ಟುದ್ದ ಮೂಗಿದೆ ಅವ್ರಿಗೆ, ಜೊತೆ ಡ್ರೆಸ್ಸಲ್ಲಿ ನೋಡಿದ್ರೆ ಜಟ್ಕಾ ಸಾಬಿ ಥರ ಕಾಣ್ತಾರೆ. ಇವರು ಹೀರೋ ಆಗೋದು ಕಷ್ಟ ಅಂತೇನೋ ಬರೆದಿದ್ರಂತೆ, ಸಿನಿಮಾಗೆ ನಾಲಾಯಕ ಅನ್ನೋ ಥರ. ಇವರು ಅದನ್ನು ಓದ್ಬಿಟ್ಟು ಪಾರ್ವತಮ್ಮವ್ರು ಕರ್ಕೊಂಡು ಶಿವಾಜಿ ಥಿಯೇಟ್ರ್ ಅಂತ ಇತ್ತು ಇದರಲ್ಲಿ, ಅಲ್ಲೂ ಕರ್ಕೊಂಡು ಹೋಗ್ತಾರೆ. ಸ್ವಲ್ಪ ಸಿನಿಮಾ ಶುರು ಆದಮೇಲೆ ಹೇಳಿದ್ರು ಅವರು, ಸಿನಿಮಾ ಆದಮೇಲೆ ಸ್ವಲ್ಪ ಮಫ್ಲರೆಲ್ಲ ಹಾಕ್ಕೊಂಡು ಗೊತ್ತಾಗಬಾರ್ದಲ್ಲ, ಹಿಂಗೇನೋ ಬರ್ದೇನು ಬೇರೆ ಎಲ್ಲ ಹಾಕ್ಕೊಂಡೆಲ್ಲ ಮುಚ್ಕೊಂಡು ಮಫ್ಲರ್ಕೊಂಡು ಲೈಟೆಲ್ಲ ಆಫ್ ಮಾಡಿದ್ಮೇಲೆ ಒಳಗೋಗಿ ಕೂತು ನೋಡಿದೆ. ನೋಡ್ತಾ ನನಗೆ ಅನಿಸ್ತು, ಏನು ಇಷ್ಟು ಉದ್ದ ಇದೆ ನನ್ನ ಮೂಗು ಅಂತ. ಅವ್ನು ಹೇಳಿದ್ದು ಕರೆಕ್ಟ್ ಅಲ್ವಾ ಅನಿಸ್ಬಿಡ್ತು. ಅದು ಕೋಪ ಬರಲಿಲ್ಲ ನನಗೆ, ಕರೆಕ್ಟಾಗಿದೆಯಲ್ಲ ಮೂಗು ಉದ್ದ ಇದೆ. ಆಮೇಲೆ ಡ್ರೆಸ್ಗಳು ಬೇರೆ ಸ್ವಲ್ಪ ದೊಗಳೆ ಇತ್ತಂತೆ, ಅಂದರೆ ಬೇರೆ ಯಾರಿಗೋ ಹೊಲ್ತಿದ್ದು ಅದು. ಅವ್ರೇನೋ ಕೈ ಕೊಟ್ಟರು ಅಥವಾ ಅವ್ರು ಬರೋಕ್ಕಾಗಲಿಲ್ವೋ, ಅವ್ರು ಬೇರೆ ಇದಕ್ಕೆ ಹೋದ ತಮಿಳು ಪಿಕ್ಚರ್ ಮಾಡೋಕ್ಕೆ ಏನೋ ಇದ್ದಿದ್ದರಿಂದ ಅದನ್ನು ಯಾರಿಗೆ ಹಾಕೋದು ಅಂದರೆ ಬೇಟರ್ ಕಣಪ್ ಮಾಡಿದಲ್ಲಿ ಇವ್ನಿಗೆ ಅನುಭವ ಇದೆ, ಇವ್ನಿಗೆ ಹಾಕೋಣ ಅಂತ ಹಾಕ್ಬಿಟ್ಟಿದ್ದಾರೆ. ಆವಾಗ ಡ್ರೆಸ್ ಹೊಲ್ಸಕ್ಕೆ ತಿರ್ಗಾ ಶಕ್ತಿ ಇಲ್ಲ, ಒಂದು ಸಲ ಫುಲ್ ಸೆಟ್ ಹೊಲ್ಸ್ಬಿಟ್ಟಿದ್ದಾರೆ. ಅದು ದೊಗಳೆ ನಾನು ಹಂಗೆ ಜಟ್ಕ ಓಡಿಸೋ ಥರನೇ ಕಾಣಿಸ್ಬಿಟ್ನೆ, ಹಂಗೆ ಕಾಣ್ತಾ ಇದ್ದೆ. ಅವ್ನು ಹೇಳಿದ್ದೇನು ತಪ್ಪಲ್ವಲ್ಲ ಅನ್ನಿಸ್ತು. ಬೇಡ ಬಿಡು ಪಾರ್ವತಿ, ತುಂಬ ನಾಟಕದಲ್ಲೇ ಮಾಡ್ಕೊಂಡು ಇದ್ಬೋಣ ಅಂತಲೂ ಹೇಳ್ಬಿಟ್ಟೆ ಅವಳಿಗೆಲ್ಲೇ. ಇಂಟರ್ವ್ಯೂಲ್ ಬಂದು ಸಡನ್ನಾಗಿ ಲೈಟ್ ಬಂತಂತೆ. ಲೈಟ್ ಬಂದ ಜನ ಇಲ್ಲ, ಸರ್ ನೀವೆಲ್ಲ ಸರ್ ಅಂತೇಳಿ ಅಲ್ಲಿ ಇಲ್ಲಿ ನೋಡ್ಕೊಂಡು, ಸರ್ ಬನ್ನಿ ಸರ್ ಅಂತೇಳಿ ಸ್ಟೇಜ್ ಅದ್ರ ಮುಂದೆ ಕರ್ಕೊಂಡೋಗಿ, ಅಷ್ಟರಲ್ಲಿ ಯಾರೋ ಹೂವು ಗಿವ ಎಲ್ಲ ತೊಗೊಂಡು ಹಾರ ಎಲ್ಲ ಹಾಕಿ
ರಾಜ್ಕುಮಾರ್ಗೆ ಜೈ, ಕನ್ನಡಕ್ಕೆ ರಾಜ್ಕುಮಾರ್ ಬೇಕು, ಹಾಗೆ ಹಿಂಗೆ ಅಂತ ಫಸ್ಟ್ ಟೈಮ್ ನಾನು ನೋಡಿದೆ ಅಂದರು. ಅಷ್ಟು ಜನ ಜೈ ಜೈ ಅಂತಿದ್ದಾರೆ, ಭಾಳ ಮುತ್ಕೊಡ್ತಾ ಇದ್ದಾರೆ. ಓ ಅವ್ರು ಯಾರೇನಾದ್ರು ಬರ್ಕೊಳ್ಳಿ, ಇವ್ರಿಗೆ ಇಷ್ಟ ಆಗಿದೆಯಲ್ಲ ಸಾಕು ಅಂತ ಅವತ್ತು ತೀರ್ಮಾನ. ಅವತ್ತಿಂದನೇ ನನಗೆ ಅಭಿಮಾನಿಗಳೆಲ್ಲ ದೇವರು ಅನ್ಸಕ್ಕೆ ಮೊದಲನೇ ಸಲ ನನಗೆ ಅಪ್ಪ ಇವರಿದ್ರೆ ಸಾಕಲ್ಲಪ್ಪ, ಇನ್ಯಾರು ಬೇಕು ನನಗೆ, ಇವ್ರು ಒಪ್ಕೊಂಡ್ರೆ ಮುಗೀತು ಅಂತ. ಆಮೇಲೆ ಹೇಳಿದ್ರು. ಅದಾಗಿ ಸುಮಾರು ಸಿನಿಮಾ ಮಾಡಿದೆ. ಬರ್ತಾ ಬರ್ತಾ ಈ ಮೂಗ್ ಬಗ್ಗೆ ಬರೆಯೋರು ಯಾರೂ ಇರಲಿಲ್ಲ. ಮೂಗೇನಾದ್ರು ಕಮ್ಮಿ ಆಯಿತಾ ಅಂತ ಒಂದ್ಸಲ ನೋಡಿದ್ರೆ ಅಷ್ಟೇ ಇದೆ, ಜನರ ಪ್ರೀತಿ ಜಾಸ್ತಿ ಆಯಿತು. ಪ್ರೀತಿಸಿದಾಗ ಇವೆಲ್ಲ ಲೆಕ್ಕಕ್ಕೆ ಬರಲ್ಲ ನೋಡಿ ಅಂತ ಇಷ್ಟು ಚೆನ್ನಾಗಿ ಹೇಳಿದ್ರು ಅವರು. ಅಂದರೆ ನಾನು ಇದೇ ವಿಚಾರನ ಈಗಿನ ನಮ್ಮ ಸಿಚುವೇಶನ್ಗೆ ಕನೆಕ್ಟ್ ಮಾಡೋದಾದ್ರೆ, ಈ ಬಾಡಿ ಶೇಮಿಂಗ್ ಅಂತ ಮಾಡ್ತಾರಲ್ಲ, ಕುಗ್ಗಿ ಹೋಗೋರೆ ಜಾಸ್ತಿ ಇರ್ತಾರೆ. ಆದರೆ ಅಲ್ಲೂ ಆ ರಾಜ್ಕುಮಾರ್ ಸರ್ ಅದನ್ನು ಹೇಗೆ ಮೇಲೆತ್ತಿ, ಹೌದಲ್ವಾ ನನ್ನ ಮೂಗು ಬದಲಾಗಿಲ್ಲ, ಜನರ ಯೋಚನೆ ಬದಲಾಗಿದೆ. ಸೊ ಪ್ರೀತಿ. ಹೌದು. ಈಗ ನಿಮ್ಮ ಮಗು ನಿಮ್ಗೆ ಹೆಂಗಿದ್ರು ಇಷ್ಟ ಅಲ್ವೇನ್ರಿ? ಈಗ ಮಕ್ಕಳಾಗ್ತದೆ, ನಿಮ್ಮ ತಂದೆ ತಾಯಿಗೆ ನೀವು ಹೆಂಗಿದ್ರು ಇಷ್ಟ. ನಿಜ. ಬೇರೆಯವ್ರ ಥರ ಅವ್ರು ತಪ್ಪು ಹುಡ್ಕಕ್ಕೆ ಹೋಗಲ್ಲ. ಹಾಗೆ ಎಲ್ಲೋ ನಮ್ಮ ಮನೆಯವರು ಅಂತ ಮಾಡ್ಕೊಂಡ್ಮೇಲೆ ಇನ್ನು ಆಯ್ತಲ್ಲ, ಇನ್ನೇನು ಬೇಕು, ಆ ಪ್ರೀತಿಲೇ ಗೆದ್ದುಬಿಡ್ತು. ಅದೇನಾಗಲ್ಲ ಅಂತ ನೋಡಿ. ಬಾಡಿ ಶೇಮಿಂಗ್ ಬಗ್ಗೆ ಹೇಳಿದ್ರೆ, ಈಗ ಯಾರಾದರೂ ಮೇಡಮ್ ನಿಮ್ಮಷ್ಟು ಸೂಪರ್ ಚಂದದ ಹುಡುಗಿ ಪ್ರಪಂಚದಲ್ಲೇ ಇಲ್ಲ ಅಂದರೂ ಸುಳ್ಳು, ನಿಮ್ಮಷ್ಟು ಕುರೂಪವಾಗಿರೋರು ಈ ಜಗತ್ತಿನಲ್ಲೇ ಇಲ್ಲ ಅಂದರೂ ಸುಳ್ಳು. ಯಾಕೆ ಅದಕ್ಕೆ ನಾವು ಬೆಲೆ ಕೊಡಬೇಕು? ಅವ್ರು ಏನಾರ ಹೇಳ್ಕೊಳ್ಳಿ, ನಾನು ಇಷ್ಟಿದ್ದೀನಿ, ನನ್ನ ಕಣ್ಣು ಮೂಗು ಕಿವಿ ಬಾಯಿ ಎಲ್ಲ ನೆಟ್ಟು ಕೊಟ್ಟಿದ್ದಾನೆ ದೇವರು, ನನಗೆ ಇಷ್ಟು ಬುದ್ಧಿಶಕ್ತಿ ಇದೆ, ನಾನು ಇರ್ತೀನಿ ಹಿಂಗೇನೆ. ಯಾರು ಹೊಗಳಿದ್ರು ನನಗೆ ಜಾಸ್ತಿ ಆಗೋಲ್ಲ ಅದು, ಯಾರು ತೆಗಳಿದ್ರು ನನ್ನಿಂದ ಕಮ್ಮಿ ಆಗೋಲ್ಲ ಅದು. ದಪ್ಪ ಇದ್ದಾರೆ ಅಂದರು ಅಂತ ಯಾರೋ ಒಬ್ಬರು ಅಂತ ತಿಳ್ಕೊಂಡು, ಹೌದು ದಪ್ಪ ಇದ್ದೀನಿ, ಏನಿವಾಗ ಬೇಕು ಒಂದ್ಸರಿ ನಿಮಗೆ ಅದಕ್ಕೆ ಕಿರಿಕಿರಿ ಅಂದರೆ ಸಣ್ಣ ಆಗೋಕ್ಕೆ ನೋಡಿ. ಇಲ್ವಾ ನಾನು ಇರೋದು ಹಿಂಗೆ, ಏನಪ್ಪ ಇವಾಗ ನಿನಗೆ ಅಂತ ಇದ್ದುಬಿಡಿ ಅಷ್ಟೇ ಅಂತ ನಾನು ನಮ್ಮ ಹತ್ರ ಬರುವಾಗ ಹೇಳ್ತೀನಿ. ನನ್ನ ಕೌನ್ಸಿಲಿಂಗ್ ಬರುವಾಗ ಈ ಹೋಲಿಕೆ ಮಾಡಬಾರ್ದು ಫಸ್ಟ್ ಆಫ್ ಆಲು. ಸೆಕೆಂಡ್ ಆಫ್ ಆಲ್ ಈ ಥರ ಇನ್ಫೀರಿಯರ್ ಆಗಬಾರ್ದು. ಹೇಳೋರು ಸಿಕ್ಕಾಪಟ್ಟೆ ಹೇಳ್ತಾರೆ ಇನ್ಫ್ಲೂಯೆನ್ಸ್ ಆಗಬೇಡಿ ಅಂತ. ಕೆಲವು ನೀವು ಡೌನ್ ಮಾಡೋಕ್ಕೆ ಹೇಳ್ತಾರೆ, ನೀವು ಇನ್ಫ್ಲೂಯೆನ್ಸ್ ಆಗೋದು ಅವ್ರ ಖುಷಿ. ನೋಡಿ ಎಷ್ಟು ಮಾಡೋದು ನೀನು ಉದ್ಧಾರ ಆಗಲಿಲ್ಲ ನೋಡೋದು, ಅಯ್ಯೋ ಇವರು ಹಿಂಗೆ ಅಂತಿದ್ದಾರೆ ಅಂತ ಹಂಗಂಗೆ ಕೊರಗಿದ್ರೆ ಅವ್ರ ಖುಷಿ. ಏನು ಇವಾಗ ನನಗೆ ಎಷ್ಟು ಬೇಕೋ ನಾನು ಆಗಿದ್ದೀನಪ್ಪ, ನನ್ನ ಕೈಲಿದೆ, ನನ್ನ ಕೈಲಿ ಮಾಡ್ತೀನಿ, ಯು ಡೋಂಟ್ ವರಿ, ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್, ಓಕೆ ಅಂತಂದರೆ ನೀವು ಗೆದ್ರಿ. ಏನಕ್ಕೆ ಬೇಕು? ತಲೆಗೆ ಹಾಕೋಬಾರ್ದು ವಿಷಯಗಳನ್ನ. ಆಲ್ರೆಡಿ ತಲೆ ಖಾಲಿ ಇಟ್ಕೊಳ್ಳೋದೇ ಕಷ್ಟ. 1000 ಸಿಗುತ್ತೆ. ಟ್ರಂಪ್ ಏನೋ ಹಿಂಗಂತ ಇದನ್ನು ಇಡೀ ಪ್ರಪಂಚ ಎಲ್ಲ ನಮ್ಮ ತಲೆ ಇಟ್ಕೊಂಡು ಕೂತ್ಕೋತೀವಿ. ಅದ್ರ ಮೇಲೆ ಇದು ಬೇರೆ ಬೇಕಾ ನಮ್ಮ ಜೀವನ ಹಾಳು ಮಾಡುವಂಥವು? ದೂರ ಇದ್ಬಿಡಿ ಅದರಿಂದ ಅಂತ. ನೋಡಿ ರಾಜ್ಕುಮಾರ್ ಅವರು ಯಾವ ಸೈಕಾಲಜಿಸ್ಟು, ಯಾವ ಕೌನ್ಸಿಲಿಂಗ್ ಇಲ್ಲ, ಅವರೇ ಎಲ್ಲ ಹುಡುಕ್ಬಿಟ್ರು. ಇದಕ್ಕೆ ಹಿಂಗಿರ್ಬೇಕು, ಇದಕ್ಕೆ ಹಿಂಗಿರ್ಬೇಕು, ಇದು ಹಿಂಗೆ ಮಾಡಬೇಕು, ಅದು ಹಂಗೆ ಮಾಡಬೇಕು ಅಂತೆಲ್ಲ. ನಂಗೆ ಇದೇ ವಿಶೇಷ ಅನ್ಸೋದು. ಯಾಕಂದರೆ ಅವ್ರು ಮಾತಾಡುವಾಗ ಪ್ರತಿ ಮಾತಲ್ಲೂ ನಾನು ಅಂತ ಹೇಳಲ್ಲ, ಅವರು ನೀವು ಅಂತಲೇ ಹೇಳ್ತಾರೆ, ಹೀಗೆ ಕಲಿತೆ ನಾನು ಅಂತ ಹೇಳ್ತಾರೆ. ಬಟ್ ಅವರ ಪ್ರತಿಯೊಂದು ಮಾತು ನಮಗೆ ಈಗ ಇದೇ ಹೇಳ್ತಾರಲ್ಲ, ಯಾರಾದರೂ ಮೋಟಿವೇಶ್ನಲ್ ಟಾಕ್ ಕೊಡೋರು ಅಥವಾ ಈ ಥರ ವಿಚಾರಗಳನ್ನು ಮಾತಾಡೋರು ಅದನ್ನೇ ಹೇಳ್ತಿದ್ದಾರೆ. ಆದರೆ ಆ ಕಾಲದಲ್ಲೇ ಡಾಕ್ಟರ್ ರಾಜ್ಕುಮಾರ್ ಹೇಳಿರುವಂಥ ಮಾತು, ಅವ್ರು ನಡ್ಕೊಂಡಿರುವಂಥ ರೀತಿ ಅದು ಅಲ್ವಾ? ಅದು ಯಾಕೆ ಏನು ಅಂತ ಹೇಳ್ತೀವಿ. ಮೊದಲನೇದಾಗಿ ಅವರು ಯಾವತ್ತು ಯಾವುದೇ ಪುಸ್ತಕದ ಉದಾಹರಣೆ ಕೊಡಲಿಲ್ಲ. ನೋಡ್ರಿ ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಹೇಳಿದಾನೆ ಗೊತ್ತಾ ಅಂತ ಹೇಳಲಿಲ್ಲ. ಇವ್ರು ಹಿಂಗೆ ಅಂದಿದ್ದಾರೆ, ಅವ್ರು ಹಂಗೆ ಅಂದಿದ್ದಾರೆ, ಆ ಸ್ವಾಮಿಗಳು ಹಿಂಗಂದ್ರೂ ಇಲ್ಲ. ನಮ್ಮ ಅಪ್ಪಾಜಿ ಒಂದು ಮಾತು ಹೇಳಿದ್ರು ಅಂತ. ಅವ್ರು ಬರೀ ಅವ್ರ ಜೀವನ, ಅವ್ರ ಜೊತೆ ಯಾರ ಜೊತೆ ಸಂಪರ್ಕ ಇತ್ತು, ತಂದೆ ತಾಯಿ, ಇವನೊಬ್ಬ ಅಭಿಮಾನಿ, ಅವತ್ತೊಬ್ಬ ಬಂದು ಹಿಂಗೆ ಹೇಳ್ದೆ, ನಿಜ ಅನ್ನಿಸ್ತು ನನಗೆ ಅಂತರ್ವಿನ. ಎಲ್ಲ ಜನರಿಂದ ತಗೊಂಡ್ರು. ಒಂದು ಸಲ ಅವರದೇ ಹೇಳಿದ್ರು ಒಂದು ಮಾತು, ಸರ್ವಜ್ಞ ವಚನ ಇದೆ. ಏನು ಸರ್ ನೀವು ಅವ್ರಿಗೆ ಸೀಮೆಎಣ್ಣೆ ಯಾರೋ ಒಂದು ಸರ್ ನಮ್ಮಲ್ಲಿ ಸೀಮೆಎಣ್ಣೆ ಸಿಗೋದು ಕಷ್ಟ ಆಗ್ಬಿಟ್ಟಿದ್ದಾರೆ ಇವಾಗ ಅಂತ. ಅಯ್ಯೋ ನಾವು ಚಿಕ್ಕವರಿದ್ದಾಗ ಕೆಂಪು ಸೀಮೆಎಣ್ಣೆ, ನೀಲಿ ಸೀಮೆಎಣ್ಣೆ ಅಂತ 2 ಬರೋದು, ಬಿಳಿ ಸೀಮೆಎಣ್ಣೆ ಅಂತ 2 ಬರೋದು. ಅದರಲ್ಲಿ ಅಂತ ಅವರು ಅದ್ರ ಬಗ್ಗೆ ಒಂದಿಷ್ಟು ಹೇಳ್ತಾರೆ. ಅವರೆಲ್ಲ ಖುಷಿ ಆಗ್ಬಿಡ್ತಾರೆ. ಇಲ್ಲ ನಾನು ನೀವಾದರೆ 1 ಕಿಲೋಮೀಟ್ರ್, ನಾನು 3 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ತಗೊಂಬರ್ತಿದ್ದೆ ಅದನ್ನ ಅಂತ. ಅಲ್ಲಿವರೆಗೂ ಸಿಗ್ತಿರ್ಲಿಲ್ಲ. ಹಾಗೆ ಆ ಥರ ಎಲ್ಲ ಮಾತಾಡ್ತಾರೆ. ಏನು ಸರ್ ಯಾವ ವಿಷಯ ಕೇಳಿದ್ರು ನಿಮ್ಮ ಹತ್ರ ಒಂದು ಕಥೆ ಇದೆಯಲ್ಲ ಸರ್ ಅದರಲ್ಲಿ ಅಂತಿದ್ದೆ. ಅದು ಏನು ಗೊತ್ತಾ, ಹಂಗಂದ ತಕ್ಷಣ ನಾನು ದೊಡ್ಡ ಸರ್ವಜ್ಞ ಅಲ್ಲ, ಸರ್ವಜ್ಞ ಏನು ಹೇಳಿಲ್ಲ ಅಂತ ಕೇಳಿ ಅಂತ. ಸರ್ವಜ್ಞನೆಂಬುವನು ಗರ್ವದಿಂದಾದವನೇ. ಯಾರೋ ಹೇಳಿರ್ತಾರೆ ಸರ್ವಜ್ಞ ಅಂತ ಅವ್ನು ಹೇಳ್ಕೊತಾನೆ ನೋಡು, ಏನು ಎಲ್ಲ ಗೊತ್ತಾ ಇವನಿಗೆ ಅಂತ ಅನ್ನೋ ಥರ. ಸರ್ವಜ್ಞನೆಂಬುವನು ಗರ್ವದಿಂದಾದವನೇ ಅಂತ. ಸರ್ವರೊಳಗೆ ಒಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತ ನಾನು ಅಂತ. ಎಲ್ಲರ ಹತ್ರ ಒಂದೊಂದು ನುಡಿ ಕಲ್ತ್ಕೊಂಡೆ ನಾನು ಅಂತ. ಸರ್ವಜ್ಞ ಅವನೇ ಆಗಲಿಲ್ಲ ಅಂತ, ಗರ್ವದಿಂದ ಅವನು ಹೇಳ್ಕೊತಾ ಇಲ್ಲ ಅಂತ ಹೇಳ್ಕೊತಾನೆ ಅವನೇ. ಸರ್ವರೊಳಗೆ ಒಂದೊಂದು ನುಡಿ ಕಲಿತು, ಒಬ್ಬೊಬ್ಬಂದ ಒಂದೊಂದು ನುಡಿ ಕಲಿತ್ಕೊಂಡು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತ. ಎಷ್ಟು ಚೆನ್ನಾಗದನ್ನೆಲ್ಲ ಜ್ಞಾಪಕ ಇಟ್ಕೊಂಡು ಅವರು ನಾನು ಹಿಂಗೆ ಇರಬೇಕಷ್ಟೇ ಅಂತ. ಎಲ್ಲರ ಹತ್ರ ತೊಗೊಂಡಿದ್ದೀನಪ್ಪ ನಾನು ಅಂತ. ಯಾವಾಗ ಹೇಳೋರು ಎಷ್ಟು ಜನ ಅಭಿಮಾನಿ. ಯಾವುದೋ ಇದ್ರದ್ದು ಯಾವುದದು ಕರ್ನಾಟಕ ರತ್ನ ಕೊಡುವಾಗ ನೆಕ್ಸ್ಟ್ ಡೇ ಮಾತಾಡೋ ಹೇಳಿದರು, ಇಷ್ಟು ಜನ ಸೇರಿದ್ದಾರೆ, ನಾನು ಒಬ್ಬ
ಲಕ್ಷಾಂತರ ಜನ ಇದ್ದಾರೆ, ಕೆಲವ್ರು ಕಣ್ಣಲ್ಲಿ ನೀರು, ಕೆಲವ್ರು ಹಿಂಗೆ ನೋಡ್ತಾರೆ. ಈ ಜನ್ಮದಲ್ಲಿ ಇವ್ರು ಋಣ ತೀರ್ಸೋಕ್ಕೆ ಸಾಧ್ಯನಾ ನನ್ನ ಕೈಲಿ ಅಂತ. ಅಷ್ಟು ಪ್ರೀತಿ ಅವ್ರು ಅಷ್ಟು ಜನ ಸೇರಿ ನನಗೊಬ್ಬನ ಕೊಡ್ತಾರೆ, ನಾನು ಹೆಂಗೆ ಕೊಡೋದು ಈ ಜನಕ್ಕೆ ಅದನ್ನ, ಸಾಧ್ಯನಾ ಅಂತ. ಅದಕ್ಕೆ ಇಲ್ಲ, ನನಗೆ ಸಾಧ್ಯ ಇಲ್ಲ, ಈ ಋಣ ನಂದು ಅಷ್ಟೇ ಉಳ್ಕೊಳ್ಳುತ್ತೆ, ನಾನು ಯಾರಿಗೂ ಇದನ್ನು ಹೆಂಗೆ ಕೊಡೋದು ಅಂತಲೇ ಗೊತ್ತಿಲ್ಲ. ಅದಕ್ಕೆ ಅವ್ರೇನಾದ್ರು ಇದು ಮಾಡ್ತಾರ, ಕೊಡ್ರಪ್ಪ ತೊಗೋತೀನಿ ಅಷ್ಟೇ, ನನಗೆ ಗೊತ್ತಿಲ್ಲ ಇದನ್ನು ಏನು ಮಾಡೋದು, ಕೊಡಿ ನಾನು ಅದು ಯಾವಾಗಲೂ ಚಿರಋಣಿ ನಿಮಗೆ ಅಂದಿರ್ತೀನಿ ಅಷ್ಟೇ, ಬಿಟ್ಟರೆ ಏನೂ ಇಲ್ಲ ಪ್ರವೀಣ್. ಅಷ್ಟು ಜನ ಆ ಕಣ್ಣೀರು ಅದೆಲ್ಲ ನೋಡಿದ್ರೆ ನನಗೆ ಜುಮ್ಮ ಅನಿಸ್ಬಿಡುತ್ತೆ, ಏನಿದೆ ನನ್ನ ಹತ್ರ ಅಂಥದ್ದು. ಆದರೂ ಆ ಪ್ರೀತಿ ಕೊಡ್ರಪ್ಪ, ಕೈ ಮುಗಿದು ತೊಗೊಂಡ್ಬಿಡ್ತೀನಿ ಅಷ್ಟೇ. ಆ ಒಂದು ಅಹಂಕಾರ ಅಂತ ಹೇಳ್ತಾರೆ, ಅದು ಯಾವತ್ತೂ ಅವರು ಅದು ಮಾತಾಡೇ ಇಲ್ವಾ, ನಂಗೆ ಈ ಥರ ಒಂದ್ಸಲ ಆಗಿತ್ತು, ಆಮೇಲೆ ನನಗೆ ರಿಯಲೈಸ್ ಆಯಿತು ನಾನು ಈ ಥರ ನಡ್ಕೋಬಾರ್ದಿತ್ತು ಅನ್ನೋದು? ಅದೇ ಹೇಳಿದ್ದು ಅವತ್ತೊಂದು ಹೇಳಿದ ಶೂಟಿಂಗ್ ಒಂದ್ಸಲ ಕೋಪಿಸ್ಕೊಂಡಿದ್ದು, ಅಷ್ಟೇ ಅವರು ಅಲ್ಲೇ ತಕ್ಷಣ ಹೇಳ್ತಾರೆ ಅವರು, ತಪ್ಪಾಯಿತು, ನಿಮ್ಗೆ ಏನು ಥರ ಮಾಡಬೇಕು, ಯಾವ ಥರ ಮಾಡಬೇಕು ಅಂತ ಮಾಡಿ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ರು ಅವರು. ಅದು ಅಲ್ಲೇ ಅದನ್ನು ಕರೆಕ್ಟ್ ಮಾಡಿಬಿಟ್ರು. ಬಟ್ ಅದು ಯಾವುದನ್ನು ಅವರು ಎಳ್ಕೊಂಡು ಹೋಗಿಲ್ಲ, ನಾವೆಲ್ಲ ಎಳ್ಕೊಂಡು ಹೋಗ್ತೀವಿ, ನಮ್ಮ ಪ್ರಾಬ್ಲಮ್ ಅದೇನೆ. 15 ವರ್ಷದ ಹಿಂದೆ ಏನಾಯ್ತು ನಮ್ಮ ಫ್ರೆಂಡ್ ಹಿಂಗೆ ಅಂತ, ಈಗ ಯಾಕೆ ಬೇಕದು, ಅದನ್ನ ಇಟ್ಕೊಂಡು ಕೂತೀವಿ. ನನಗೆ ಅವಳು ಹಿಂಗೆ ಮೋಸ ಮಾಡಿದ್ಲು, ಎಷ್ಟು ವರ್ಷ ಆಯ್ತು, 20 ವರ್ಷ ಆಯಿತು ಅಂತಾನೆ. 20 ವರ್ಷ ಆಗಿ ಇನ್ನೇನು ಮಾಡಿ ಇಟ್ಕೋತೀಯ ಅದು, ನಾನು ಅದು ಅಂತ ಕೊರಗ್ತಾ ಅದೇ ಆಸೆ ಅವ್ರಿಗೆ, ಎಲ್ಲರಿಗೂ ಹೇಳ್ಕೊಳ್ಳೋದು, ಕೊರಗೋದು, ನಂಗೆ ಮೋಸ ಮಾಡಿದ್ಲು ಅಂತ ಸಿಂಪತಿ ತೊಗೊಳ್ಳೋದು, ಇದರಿಂದ ಏನೂ ಉಪಯೋಗ ಇಲ್ಲ. ಅದು ಬಿಟ್ಬಿಟ್ಟು ಮುಂದಿನ ದಾರಿ ಹೋಗೋದು ಬಿಟ್ಟರು ಎಲ್ಲರೂ. ಅಂದರೆ ತುಂಬ ಪ್ರಾಕ್ಟಿಕಲ್ ಅವರು, ಹಂಗಂದರೆ ತುಂಬ ಪ್ರಾಕ್ಟಿಕಲ್. ಅದು ಯಾರು ಹೇಳ್ಕೊಟ್ಟಿದ್ದಲ್ಲ ಅವ್ರಿಗೆ, ಅಷ್ಟು ಆ ಒಂದು ಇದಿದೆಯಲ್ಲ, ಅವರ ವಿಲ್ ಪವರ್ ಆ್ಯಂಡ್ ಅವ್ರ ಬುದ್ಧಿಶಕ್ತಿ ಇದೆಯಲ್ಲ, ಇಟ್ಸ್ ನಾಟ್ ಸಾಧಾರಣ ಮನುಷ್ಯನಿಗೆ ಅದು ಅಷ್ಟು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಪ್ರತಿಯೊಂದರಲ್ಲೂ ಅವ್ರು ಅರ್ಥ ಮಾಡ್ಕೊಳ್ಳೋರು, ಇವಾಗ ನಾನು ಹೀಗಿರಬೇಕು ಅಂತ. ಅಂದರೆ ಆಟೋಮೆಟಿಕ್ಕಾಗಿ ಬರೋದು ಅವ್ರಿಗದು ಅನುಭವ, ಎಲ್ಲದಕ್ಕೆ ಬೇಕಾದ ಅನುಭವ ರೀ, ಅಷ್ಟೇ. ನಿಜ. ಈಗ ನೋಡಿ, ನಮಗೆ ಜೀವನ ಅಂದಮೇಲೆ ಬೆಟ್ಟ ಸಿಗೋದು, ಹತ್ತಬೇಕು, ಇಳಿಬೇಕಾದ್ರೆ ಇಲ್ಲ ಒಂದು ಕಡೆ ಹಳ್ಳ ಸಿಗುತ್ತೆ, ಬೀಳಬೇಕು. ಇಲ್ಲಿ ಹಳ್ಳ ಇದೆ, ಹಳ್ಳ ಇರೋ ನಾನು ಹುಷಾರು ಹೋಗ್ಬೇಕು ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯದು. ಇಲ್ಲ ಇನ್ನೊಂದು ಹಳ್ಳ ಸಿಕ್ಕಿದಾಗ ತಾನು ಯಾವಾಗ ನೋಡಿದ್ರೆ ತಿರ್ಗಾ ಬೀಳ್ತೀವಿ. ಸೊ ಅವರು ಏನಂದರೆ ಅವ್ರಿಗೆ ಇದಿತ್ತು, ಇದು ಬೇಡ ಇನ್ನಷ್ಟೇ ಆಗಿ ಈ ಕಡೆ ದಾರಿಲಿ ಹೋಗೋಣ ಬಿಡೋದು. ನಿಜ ಹೌದು, ದಟ್ ಇಸ್ ದ ಗ್ರೇಟ್ನೆಸ್. ಈಗಿನ ಯಂಗ್ಸ್ಟರ್ಸ್ ಕನ್ನಡ ಭಾಷಾ ಪ್ರೇಮ ಡಿಫ್ರೆಂಟ್, ಕನ್ನಡ ಮಾತಾಡಿ ಅನ್ನುವಂಥ ಹೇರಿಕೆ ಹಾಕೋದು. ರಾಜ್ಕುಮಾರ್ ಕಾಲದಲ್ಲಿ ಕನ್ನಡ ಅನ್ನೋ ವಿಚಾರ, ಕನ್ನಡ ಇದೆಲ್ಲ ಸೋಷಿಯಲ್ ಮೀಡಿಯಲ್ಲಿ ಮಾತ್ರ ನೀವು ನೋಡ್ತೀರಾ ಮೋಸ್ಟ್ಲಿ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಥರ ಇರ್ತಾರೆ, ಬಟ್ ಇಲ್ಲಿ ಆ್ಯಕ್ಚುಲಾಗಿ ಹೇರಿಕೆ ಆಗ್ತಿರೋದು ನಮ್ಮ ಮೇಲೆ. ಈಗ ನೋಡಿ, ಈಗ ಬ್ಯಾಂಕ್ ಹೋದರೆ ಹಿಂದಿಯಲ್ಲಿ ಒಂದು ಅಕ್ಷರ ಹಾಕಿರ್ತಾರೆ, ಅದರ ಅರ್ಥ ಹೇಳ್ತಾರೆ, ಇಂಗ್ಲೀಷಲ್ಲೋ ಕನ್ನಡದಲ್ಲೋ ಬರೀತಾರೆ. ದಿನಕ್ಕೊಂದು ಹಿಂದಿ ಎಷ್ಟೋ ಕಡೆ ನೋಡಿದ್ದೀನಿ ನಾನು. ನಮ್ಗೆ ಯಾಕೆ ಬೇಕು? ಹೌದು. ಈಗ ಹಿಂದಿ ನಾನು ಕಲಿಬಾರ್ದು ಅನ್ನೋದಲ್ಲ, ಹಿಂದಿ ಹಾಡು ನಾನು ಹಾಡ್ತೀನಿ ಬೇಕಾರೆ, ಹಿಂದಿ ಹಾಡುಗಳನ್ನ ಇಷ್ಟಪಟ್ಟಿದ್ದೀನಿ, ಅದು ಬೇರೆ, ಗಜಲ್ಗಳನ್ನ ಇಷ್ಟಪಟ್ಟಿದ್ದೀನಿ. ಬಟ್ ನನಗೆ ನೀನು ಕಲಿಬೇಕು ಅಂತೇಳಿ ಕಂಪಲ್ಷನ್ ಮಾಡೋದಿದೆಯಲ್ಲ, ಅದು ತಪ್ಪು. ಆದರೆ ಈಗ ನೋಡಿ, ನನಗೆ ತಮಿಳ್ನಾಡಿಗೆ ಹೋಗಿದ್ದೆ ಎಡಿಟಿಂಗ್ಗೆ, ಅಲ್ಲಿ ತಮಿಳು ಬಿಟ್ಟು ಬೇರೆ ಯಾವ ಭಾಷೆಯಲ್ಲೂ ಮಾತಾಡಲ್ಲ ಯಾರು, ಆಯಿತಾ? ಮೊದಲನೇದು ಮಾತಾಡಲ್ಲ. ಬಸ್ಸಲ್ಲಿ ನೋಡಿದ್ರೆ ಇದು ಎಲ್ಲಿ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ, ಎಲ್ಲ ತಮಿಳಲ್ಲಿ ಬರ್ದಿರ್ತಾರೆ. ಯಾರಿಗಾರು ಕೇಳಿದ್ರೆ ಅವ್ನು ಇಂಗ್ಲೀಷ್ ಗೊತ್ತಿದ್ರು ಅವ್ನು ಇಂಗ್ಲೀಷ್ ಇರಲ್ಲ, ಅವ್ನು ತಮಿಳಲ್ಲಿ ನನಗೆ ಹೇಳ್ತಾನೆ, ಹಿಂಗೆ ಪಣ್ಣಂಗು ಹಂಗೆ ಪೊಂಗು ಹಿಂಗೆ ಪೊಂಗು ಅಂತೆಲ್ಲ ಅವ್ನು ಹಂಗೆ ಹೇಳ್ತಾನೆ ಬೇಕಾರೆ. ಅವ್ನು ಇಂಗ್ಲೀಷಲ್ಲಿ ನಾನು ಕೇಳಿದ್ರು ಕೂಡ ಅವ್ನು ಇಂಗ್ಲೀಷಲ್ಲೂ ಹೇಳಲ್ಲ. ಅದು ಒಂದೇನು ಗೊತ್ತಾ, ಒಂದೇನಂದರೆ ನಮ್ಮದು ಭಾಷಾವಾರು ರಾಜ್ಯಗಳು, ಅಂದರೆ ರಾಜ್ಯಗಳು ಇರುವಂಥ ದೇಶ ಅಲ್ಲ, ನಮ್ಮ ದೇಶನೇ ಆ ಥರ ವಿಂಗಡಣೆ ಆಗಿರೋದು. ತಮಿಳವ್ರಿಗಿಲ್ಲಿ, ಕನ್ನಡದವ್ರಿಗಿಲ್ಲಿ, ತೆಲುಗವ್ರಿಗಿಲ್ಲಿ, ಮರಾಠಿ, ಈ ಥರ ಒಂದು ವಿವರಣೆ ಇದೆ. ಸೊ ಆಯಾ ಪ್ರಾಂತ್ಯದಲ್ಲಿ ಅವ್ರವ್ರಿಗೆ ಅದು ಮಾತಾಡೋ ಹಕ್ಕಿದೆ. ಬಂದವರು ಅದನ್ನು ಕಲ್ತ್ಕೊಳ್ಳೋದು ಬಹಳ ಒಳ್ಳೆಯದು. ಯಾಕೆ ಅಂದರೆ ಅವ್ರ ಬೆನಿಫಿಟ್ ಫಸ್ಟ್ ನೋಡಬೇಕು. ಈಗ ಯಾರೋ ಏನೋ ಒಂದು ಡ್ಯಾಶ್ ಹೊಡೋದ್ರಿಂದ ಬಾಯಿಗೆ ಬಂದು ಏನೋ ಬೈತಾ ಇದ್ದಾನೆ ಕನ್ನಡದಲ್ಲಿ ಅಂತ ಇಟ್ಕೊಳ್ಳಿ, ಅದು ನಿನ್ಗೆ ಅರ್ಥ ಆಗ್ಬೇಕು ತಾನೇಪ್ಪ, ಅಥವಾ ಎಲ್ಲ ಅನ್ನಿಸ್ಕೊಂಡು ಹಾಂ ಅಂತ ನಕ್ಕೊಂಡು ಹೋಗ್ತೀಯಾ, ನಿನಗೇನೋ ಬೈದಿರ್ತಾನೆ ಅವನು. ಒಂದು. ಎರಡನೇದು, ನೀವು ಕನ್ನಡದಲ್ಲಿ ಮಾತಾಡೋ ನಿಮ್ಗೆ ಮೋಸ ಮಾಡೋಕ್ಕೆ ಯಾರೂ ಬರಲ್ಲ ಕರ್ನಾಟಕದಲ್ಲಿದ್ದಾಗ. ಇವು ನಮ್ಮ ಕಡೆಯವನೇಪ್ಪ ಅಂತ ಅವ್ನು ಸ್ವಲ್ಪ ಬೇರೆ ಮಾತಾಡೋವಾಗ ನೋಡಿ, ಫಾರ್ ಎಕ್ಸಾಂಪಲ್ ಎಲ್ಲ ಊರಲ್ಲೂ ಇದೆ ಅದು. ಆಟೋದವ್ರು ಬಸ್ ಸ್ಟ್ಯಾಂಡ್ ಹತ್ರ, ರೈಲ್ವೆ ಸ್ಟೇಷನ್ ಹತ್ರ ಕಿದೇ ಜನ ಸಾಹೇಬ್ ಅಂತಾನೆ ಸುಮ್ಮನೆ, ಅವ್ನು ತೆಲುಗು ಹಿಂದಿ ಅವನು ಗೊತ್ತಾರೆ, ಅವನು ಡಬಲ್ ಹೇಳ್ತಾನೆ. ಅದೇ ನಾವಲ್ಲೋದ್ರೆ ಅವರು ಹಂಗೆ ಮಾಡ್ತಾರೆ. ನಿಜ. ಆದ್ದರಿಂದ ಇಲ್ಲಿ ಆ ಭಾಷೆ ಅನ್ನೋದಿದೆಯಲ್ಲ, ಅದಂತೂ ರಾಜ್ಕುಮಾರ್ ಅವರು ಭಾಳ ಗೌರವ ಕೊಟ್ಟಿದ್ದಾರೆ, ಸಿನಿಮಾಗಳ ಮೂಲಕನೂ ಕೊಟ್ಟಿದ್ದಾರೆ. ಆಮೇಲೆ ಹೊರಗಡೆ ಮಾತಾಡೋರು ಗೊತ್ತಾರೆ, ಗೋಕಾಕ್ ಚಳವಳಿಲಂತೂ ಅವರು ಅದು ಜೀವನ ಕೊಡೋಕೆ ರೆಡಿ ಅನ್ನೋರು ಹೊರಟೋಗ್ಬಿಟ್ರು ಭಾಷೆ ಉಳಿಯೋದಕ್ಕೆ. ಸೊ ಇಲ್ಲಿ ಏನಂದರೆ ತುಂಬ ಜನ ಹೇಳೋದು ನೀವು ಹೇಳ್ತೀರಾ ಅಂತ. ನಾನು ಸಾಧಾರಣ ನೋಡ್ದಂಗೆ ಈ ಸೋಷಿಯಲ್ ಮೀಡಿಯಲ್ಲಿ ಕೆಲವರೆಲ್ಲ ಏನೋ ಮಾಡ್ಬೋದು, ಬಿಟ್ಟರೆ ಸಾಧಾರಣವಾಗಿ ಯಾರು ಹೇಳೋಕ್ಕಲ್ಲ. ಕನ್ನಡ ಮಾತಾಡ್ರಿ ಅಂತ ಗಲಾಟೆ ಮಾಡೋಕ್ಕೆ ಬರಲ್ಲ. ಬೋರ್ಡ್ ಹೇಳ್ಬೋದು, ಕನ್ನಡನೇ ಹಾಕದೆ ಇಂಗ್ಲೀಷಲ್ಲೋ ಹಿಂದಿಲೋ ಬೋರ್ಡ್ ಹಾಕಿದ್ರೆ ಕನ್ನಡ ಹಾಕ್ರಿ ಅಂತ ಹೇಳ್ಬೋದು. ಯಾಕಂದರೆ ನಾವು ಯಾವ ಪ್ರಾಂತ್ಯದಲ್ಲಿದ್ದೀವಿ ಆ ಭಾಷೆ ಕಲಿಬೇಕು. ನಾನೀಗ ತಮಿಳು ಒಂದಷ್ಟು ಕಲಿಸಿದ್ರು ಅವರು, ನಾವು ಕಲಿಸಿದ್ರೆ ಅದನ್ನ ಹೇರಿಕೆ ಅಂತ ಆಗಬಾರ್ದು ಅಂತ ನಂದು ಅದೊಂದು ಇದು ಅಷ್ಟೇ. ನಿಜ. ದುಡ್ಡುಗೋಸ್ಕರ ಯಾರು ಮಾಡಿದ್ರೆ ತಪ್ಪು, ಇನ್ನೇನೋ ಮಾಡೋದು ತಪ್ಪು.
ಬೇಡ, ನಮ್ಮ ಭಾಷೆ ಬೆಳಿಬೇಕು, ನಮ್ಮ ಭಾಷೆಗೆ ನಾವು ಗೌರವ ಕೊಡಬೇಕು. ಅದನ್ನು ರಾಜ್ಕುಮಾರ್ ಅವರು ಆ ಮಟ್ಟದಲ್ಲಿ ಕೊಟ್ಬಿಟ್ರು. ನಿಜ, ಅವರು ಕನ್ನಡ ಬಿಟ್ಟು ಬೇರೆ ಯಾವ ಭಾಷೆಯ ಚಿತ್ರದಲ್ಲೂ ಕೂಡ ನಟಿಸಿಲ್ಲ ಅಲ್ಲ? ಮಾಡಿದ್ರು, ಒಂದು ತೆಲುಗು ಮಾಡಿದ್ರು. ಯಾಕಂದರೆ ಇದು ಯಾವುದಾದ್ರು ಬೇಡ್ರ ಕಣ್ಣಪ್ಪ ಸಿನಿಮಾ ಮಾಡಿದ್ಮೇಲೆ ಅದೇ ಕಂಪ್ನಿ ಅದೇ ಇದು, ಯಾಕಂದರೆ ಮೊದಲನೇ ಸಿನಿಮಾ ಕೊಟ್ಟಿದ್ದು ಸಿಂಹ ಅವರು, ಅವ್ರ ಮಾತಿಗೆ ಅವರು ಒಪ್ಕೊಂಡು ತೆಲುಗಲ್ಲಿ ಮಾಡ್ತಾರೆ. ಅದಾದಮೇಲೆ ಅವರು ಬೇರೆ ಯಾವ ಭಾಷೆಯಲ್ಲಿ ಸಿನಿಮಾ ಮಾಡಲಿಲ್ಲ. ಆ ವಿಚಾರವಾಗಿ ಮಾತಾಡಿದೆ ನಾನು. ನೀವು ಮಾಡಬಹುದಲ್ವಾ ಅಂತ ನೀವೇ ಅಂದರೆ ಯಾರಾದರೂ ಅವ್ರ ಹತ್ರ ಹೇಳಿದ್ದು? ತುಂಬಾ ಜನ ಕೇಳಿದ್ದಾರೆ. ಅವ್ರು ಅದೇನೆ ಅವಾಗ ಅವರ ಉತ್ತರ, ಕನ್ನಡ ಭಾಷೆನೇ ಕಲಿಯೋದು ಎಷ್ಟೊಂದು ಬಾಕಿ ಇದೆ, ನಾನು ಇನ್ನು ಅದನ್ನೇ ಎಲ್ಲಿ ಕಲೀಲಿ ಅಂತ ಗೊತ್ತಿರುತ್ತೆ ಒಂದು ಸ್ವಲ್ಪ. ಅವರು ತಮಿಳ್ನಾಡಿಂದ ತಮಿಳು ಗೊತ್ತಿರುತ್ತೆ, ಬಟ್ ಅದ್ರ ಉದ್ದ ಆಗಲಾಳ ಇದ್ರ ಥರ ಎಲ್ಲಿ ಸಿಗುತ್ತೆ ಸಾಧ್ಯ? ಅದಕ್ಕೊಂದು ಜೀವನನೇ ಬೇಕು. ಈಗ ಕನ್ನಡ ಅಂದರೆ ಬರೀ ನಮ್ಮದು ಇವತ್ತಿನ ದಿವಸದ ಕನ್ನಡ ಅಲ್ವಲ್ಲ. ಆಗ ಒಂದು ಕುವೆಂಪು ಅವರ ಪುಸ್ತಕಗಳು ಓದೋದು ಗೊತ್ತಿರಬೇಕು, ಅಲ್ಲಿ ಬರೆದಿರೋ ಭಾಷೆನೂ ಅರ್ಥ ಆಗಿರಬೇಕು. ಅಂದರೆ ನೀವು ಪರಿಪೂರ್ಣ ಕನ್ನಡ ತಿಳಿಬೇಕು ಅಂತಿದ್ರೆ. ಹೌದು, ಅವ್ರು ರಾಮಾಯಣ ದರ್ಶನ ಎಲ್ಲ ಕೂತ್ಕೊಂಡು ಓದಿದ್ದಾರೆ ರಾಜ್ಕುಮಾರ್ ಅವರು. ಅದೇನು ಗೊತ್ತಾಗ್ತಿದ್ದ ಅದನ್ನೆಲ್ಲ ಕ್ಲಾರಿಫೈ ಮಾಡ್ಕೊಂಡಿದ್ದಾರೆ. ಪಂಪ್ ಅಂದಿರೋ ಇವರು ರನ್ನ ಪಂಪ ಎಲ್ಲರೂ ಒಂದಷ್ಟು ತಿಳ್ಕೊಳಕ್ಕೆ ಹೋಗಿದ್ದಾರೆ, ಅವರು ತಿಳ್ಕೊಂಡಿದ್ದಾರೆ. ಇನ್ನು ಅಲ್ಲೋಗಿ ಇನ್ನೊಂದು ಇದು ಒಂದು ಹೊಸ ಅಧ್ಯಾಯ ನಮಗೆ, ತಮಿಳಲ್ಲಿ ಯಾರ್ಯಾರು ಇದ್ರು ಏನು ಮಾಡಿದ್ರು ಅಂತ. ಅದಕ್ಕಿಂತ ಒಂದು ಚೆನ್ನಾಗಿ ಕಲ್ತ್ಕೊಂಬೋಣ ಅಂತಿತ್ತು. ಅಣ್ಣವರು ಎಲ್ಲ ಪಾಸಿಟಿವ್ ಕಮೆಂಟ್ಗಳನ್ನು ಹೇಳ್ತಾರೆ, ನಿಮ್ಮಿಂದ ನಾನು ಬೆಳೆದಿರೋದು ಇದೆಲ್ಲನೂ ಮಾತಾಡ್ತಾರೆ. ನೆಗೆಟಿವ್ ಕಮೆಂಟ್ಗಳಿಗೆ ಹೇಗೆ ರಿಯಾಕ್ಷನ್ಸ್ ಬರ್ತಿತ್ತು ಅವರಿಂದ? ಏನು ಹೇಳ್ತಿದ್ರು ಅವ್ರು? ಏನಾದರೂ ನೆಗೆಟಿವ್ ಬಂದರೆ ಅಥವಾ ಏನಾದರೂ ಯಾರಾದರೂ ಕೇಳಿದ್ದು ಹೀಗಂತೆ ಹಾಗಂತೆ ಅನ್ನೋಂಥ ವಿಚಾರಗಳು ಹೇಳಿದ್ದವಲ್ಲ ಅವ್ರ ಬೆಲೆ ಕೊಡಲ್ಲ ಸರ್. ಅವ್ರ ಬಗ್ಗೆ ನೀವು ಅವ್ರೊಂದ್ಸಲ ಮಾಧವಿ ಅವ್ರ ಕೈಲಿ ಒಂದು ಇಂಟರ್ವ್ಯೂ ಮಾಡಿಸಿದೆ ನಾನು. ನನ್ನ ಕಲಾಕೌಸ್ತುಭ ಅಂತ ಮ್ಯಾಗ್ಝಿನ್ ಇತ್ತು, ಮಂತ್ಲಿ ಮ್ಯಾಗ್ಝಿನ್, ನಾನು ಎಡಿಟರ್ ಆಗಿದ್ದೆ. ಅದಕ್ಕೆ ಅವ್ರ ಕೈಲಿ ಒಂದು ಮಾಡಿದ್ದೆ. ಆವಾಗ ಅವ್ರು ಕೇಳಿದ್ರು, ಸರ್ ನನಗೆ ನಿಮ್ಗೆ ಯಾರನ್ನ ಕಂಡ್ರೆ ಆಗಲ್ಲ ಸರ್ ಅಂತ. ನನಗೆ ಹಿಂದಿಂದ ಚೂರಿ ಆಗ್ತಾರಲ್ಲ, ನಮ್ಮ ಮುಂದೆ ಚೆನ್ನಾಗಿ ಮಾತಾಡಿ ಹಿಂದ್ಗಡೆಯಿಂದ ನಮ್ಗೆ ಚೂರಿ ಆಗ್ತಾರೆ ಅಂಥವ್ರು ಕಂಡ್ರೆ ಆಗಲ್ಲ. ಫಾರ್ ಎಕ್ಸಾಂಪಲ್ ಅದು ಉದಾಹರಣೆ ಏನು ಅಂದರು, ಈ ಥರ ಮಾಡೋಂಗಲ್ಲ ಅಂತ. ನೋಡಿ ಆ ಥರದ್ದೆಲ್ಲ ನಾವು ಅಂದ್ಕೊಳಕ್ಕಾಗಲ್ಲ ಅಂತ. ಅವನು ಅವ್ರ ಹತ್ರ ಯಾರೋ ಒಬ್ಬರು ನಿಮ್ಗೆ ಹೇಳ್ತಾರೆ, ಅವ್ನು ನಿಮ್ಮ ಬಗ್ಗೆ ಹಿಂಗೆ ಹೇಳ್ದ ಅಂತ. ಅವ್ನು ಹೇಳಿದನೋ ಇಲ್ವೋ ನಮಗೆ ಗೊತ್ತಿಲ್ಲ. ಅಥವಾ ಇವನಿಗೆ ಅವನ ಮೇಲೇನೋ ಕೋಪ ಇದ್ದು ನನ್ನ ಮೇಲೇನೋ ಫ್ರೆಂಡ್ಶಿಪ್ ಕಟ್ ಮಾಡೋಣ ಅಂತ ಅವ್ನು ಮಾಡ್ತೀನೋ ಗೊತ್ತಿಲ್ಲ. ಅಥವಾ ಅವನು ಹೇಳಿದ್ದು ನೀವು ತಿರುಚಿ ಹೇಳ್ತಾನೋ ಅದು ಗೊತ್ತಿಲ್ಲ. ಸರ್ ನನ್ನ ಮುಂದೆ ಚೆನ್ನಾಗಿದ್ರು ನನಗೆ ಸಾಕ್ರಿ ಅಂದರು. ಅವರಿಂದ ಏನಾರ ಮಾತಾಡ್ಕೊಳ್ಳಿ, ನನಗೇನಾಗಬೇಕು? ನನ್ನ ಮುಂದೆ ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿ ಹೇಳ್ತೀನಿ. ನನ್ನ ಮುಂದೆ ಅವ್ರು ಮಾತಾಡೋರು, ನಾನು ಸುಮ್ಮನೆ ಇರ್ತೀನಿ ಅಷ್ಟೇ. ಚೆನ್ನಾಗಿ ಮಾತಾಡ್ಕೊಂಡು ಬಾಪ ಒಳ್ಳೆ ಕಾಫಿ ಕುಡಿಯೋಣ ಅದು. ನಮಗೇನು ನಿಮ್ಮ ಕಾಫಿ ಬೇಡ ಅಂದರೆ ಆಯಿತು ಹೋಗ್ತಾನೆ ಅವನು. ಒಂದ್ಸಲ ಯಾವುದೋ ಒಂದು ಪೇಪರಲ್ಲಿ ಫೋಟೋ ಬಂದಿತ್ತು, ರಾಜ್ಕುಮಾರ್ ಅವರು ಅದಲ್ಲೇ ಅಂದರೆ ಅಕ್ಷಯ್ ಅನ್ನೋಕ್ಕೆ ಹೋದಾಗಲೂ ಏನೋ ತೆಗೆದಿದ್ದು ಫೋಟೋ ಹಾಕಿದ್ದಾರೆ. ಅಕ್ಷಯ್ ಅನ್ನೋಕ್ಕೆ ಹೋಗುವಾಗಲೂ ಏನೋ ತೆಗೆದಿದ್ದಂದರೆ ಆ ಮೂಮೆಂಟಲ್ಲಿ ಇದೆ ಅದು. ಅದನ್ನು ನೋಡಿದಟ್ಟು ಯಾರೋ ಹೇಳಿದೆ, ನೋಡಿ ಅಣ್ಣ ಎಂಥ ಫೋಟೋ ಹಾಕಿದ್ದಾರೆ ಬೇಕು ಅಂತ. ಎಷ್ಟು ಫೋಟೋ ಇದೆ ಒಳ್ಳೊಳ್ಳೆದು ನಿಮ್ಮದು, ಇದನ್ನು ಹಾಕಿದ್ದಾನೆ, ಈ ಪೇಪರವನ್ನೇ ಹಿಂಗೆ ಅಂತ. ಇರಲಿ ಬಿಡು, ಸ್ವಲ್ಪ 4 ಕಾಸು ಜಾಸ್ತಿ ಸಿಗುತ್ತೆ, ಅದಕ್ಕೆ ನೀನು ತಲೆ ಕೆಡಿಸ್ಕೋತೀಯ ಅಂತ. ಅವನು 4 ಕಾಸು ಜಾಸ್ತಿ ಸಿಗುತ್ತೆ, ಒಂದು ಅಪರೂಪದ ಫೋಟೋ ಅಂತ ಹಾಕ್ಬೋದು, ಅವನು ಹಾಕಿರ್ಬೋದು, ತೊಗೊಳ್ಳಿ ಬಿಡು, ನೀನು ಯಾಕೆ ತಲೆ ಕೆಡಿಸ್ಕೋತೀಯ ಅಂದ್ರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ ಅವರು. ಅವ್ರದ್ದು ಎಷ್ಟೋ ಅಭಿಮಾನಿಗಳು ಇದ್ದರು, ಬಟ್ ಒಂದೆರಡು ಎಕ್ಸಾಂಪಲ್ ತುಂಬ ತೀರಾ ಅಭಿಮಾನ ಅಥವಾ ತೀರಾ ಅವರಿಗೆ ಹಿಂಸೆ ಆಗುವಷ್ಟು ಬಂದು ಯಾರಾದರೂ ಇದು ಮಾಡಿರೋದು ಇದೆಯಾ? ಹಿಂಸೆ ಪಡಲಿಲ್ಲ, ನನಗಾದ್ರೆ ಹಿಂಸೆನೇ ಅದು. ಯಾರೋ ಅದು ನಾನು ಹೇಳಬಾರ್ದಿತ್ತು ಆ್ಯಕ್ಚುಲಿ. ಹುಬ್ಳಿಲಿ ಮಾಡಿದೆ, ನನಗೆ ಹಿಂಸೆ ಥರ ಆಗಿರೋದು. ನಾನೇನೋ ಅಷ್ಟು ವಯಸ್ಸಲ್ಲಿ ಆ ಥರ ಶೂಟಿಂಗ್ ಮಾಡಿ ಬಂದಿನೇನು ಸ್ವಲ್ಪ ರೆಸ್ಟ್ ತಗೊಳ್ಳಪ್ಪ, ಕಾಫಿ ಕುಡಿಯೋಣ ಅಂತ ಇಲ್ಲಿ ಒಳಗೆ ಬಂದ ತಕ್ಷಣ ಯಾರೋ ಬಂದು ಹಾಡು ಹೇಳಿದ್ರೆ ನನಗೆ ಹಿಂಸೆನೇ ಅದು. ಇರಪ್ಪ ಒಂದು ಸ್ವಲ್ಪ ಒಂದು ಕಾಫಿ ಕುಡಿತೀನಿ, ಒಂದು ಸ್ವಲ್ಪ ಕೂತ್ಕೊಂತಾರ ಕೂರಿಸ್ತಿದ್ದೆ ನಾನು. ಎಲ್ಲವ್ರು ಹಂಗೆ ಕೈ ಹಿಡ್ಕೊಂಡು ಕೂತಾರೆ. ಇನ್ನೂ ನಂಗೆ ಕಣ್ಣು ಕಟ್ಟಂಗೆ ಇದೆ. ಯಾರು ನಿಮ್ಮ ಕೈ ನೋವು ಇರುತ್ತೆ ಅದನ್ನು ಹಿಡ್ಕೊಂಡು ಕೂತಾರೆ ಹಿಂಗೆ ಆರಾಮಾಗಿ ಕೂದ್ರು. ಒಂದೇ ಒಂದಲ್ಲ, ಈ ಥರ ಸುಮಾರು ಇದ್ದಾವೆ. ಯಾವ ಅಭಿಮಾನಿಗಳಂದ್ರೆ ಅವ್ರು ಸ್ಪೆಷಲಾಗಿ ಟ್ರೀಟ್ ಮಾಡೋರು ಯಾವಾಗಲೂ. ಅವ್ರ ಜೊತೆನೂ ತುಂಬ ಈ ದಾಂಡಿಗರೆಲ್ಲ ಇಡ್ತಿದ್ರ ಹಿಂದ್ಗಡೆ? ಯಾರೂ ಇಲ್ಲ. ದೂರ ಹೋಗಿ ಅಂತ ಹೇಳಿ ನಾನು ಒಂದು 2-3 ಫೋಟೋ ಹಾಕಿದ್ದೆ ಫೇಸ್ಬುಕ್ಕಲ್ಲಿ. ಅವಾಗ ಶೂಟಿಂಗ್ ಕೆಲಸ ನಡೀತಾ ಇದೆ, ಅವ್ರೊಂದು ಮರಕ್ಕೆ ಹೊರ್ಕೊಂಡು ನಿಂತಿದ್ದಾರೆ. ಅವ್ರಿಗೊಂದು ಸ್ಪೆಷಲ್ ಚೇರು, ಒಬ್ಬ ಈ ಕಡೆ ಒಬ್ಬ ಇದು ಏನೋ ಬಾಡಿ ಗಾರ್ಡು, ಇನ್ನೊಬ್ಬ ಏನೋ ತಂದು ಕೊಡೋನು ಎಲ್ಲ ಇಲ್ಲವೇ ಇಲ್ಲ. ಮೇಕಪ್ ಮಾಡಿದಾಗ ಮೇಕಪ್ ಅಸಿಸ್ಟೆಂಟ್ಗಳು ಬಿಟ್ಟರೆ ಸುತ್ತಮುತ್ತ ಜನರು ಇಟ್ಕೊಳ್ಳೇ ಇಲ್ಲ. ಮರಕ್ಕೆ ಹೊರ್ಕೊಂಡು ಲೈಟಿಂಗ್ ಎಲ್ಲ ಆಗ್ತಿರೋ ಅಲ್ಲೇ ಆರಾಮಾಗಿ ನಿಂತಿರೋ ಅವರು. ಅವ್ರಿಗೆ ಕೂತ್ಕೊಳ್ಳೋ ಕುರ್ಚಿನೂ ಬೇಕಾಗಿಲ್ಲ. ಕೂತ್ಕೊಳ್ಳಿ ಅಂದ್ರೂ ಕೂರ್ಸೋ ಒಂದ್ಸಲ ಕೂತು ಸಾಕಾಗ ಸ್ವಲ್ಪ ನಿಂತ್ಕೊಂಡಿರೋಣ ಬಿಡಪ್ಪ ಅಂತಾರೆ. ಹೀಗೆ ಅವ್ರದ್ದು ಇದೇ ಬೇರೆನೇ ಲೀಗ್ ಅಂತಾರಲ್ಲ, ಎಲ್ಲೋ ಇದ್ದಾರೆ ಅವರು. ನಾವು ಎಷ್ಟು ನಾನು ಯಾವತ್ತೂ ಅಂದ್ಕೊಂಡೆ, ರಾಜ್ಕುಮಾರ್ ಇಲ್ಲಿದ್ದಾರಪ್ಪ ಅಂತ. ಇಲ್ಲ ಅಂತ ಇನ್ನೊಂದೇನೋ ಒಂದು ಸಿಗುತ್ತೆ, ಇಲ್ಲಿದ್ದಾರೆ ಅಂತ. ಅದರಿಂದನೇ ಅವರ ದೇವರ ಥರ ಜನ ನೋಡೋದು. ನಾವು ಊಹೆಗೂ ಮಾಡೋಕ್ಕಾಗಲ್ಲ. ರಾಜ್ಕುಮಾರ್ ಎವ್ರಿ ಟೈಮ್ ರಾಜ್ಕುಮಾರ್ ಇಸ್ ಎ ಮಿಸ್ಟ್ರಿ. ರಾಜ್ಕುಮಾರ್ ಸರ್ ಹತ್ರ ಮಾತಾಡಿದ ತಕ್ಷಣ ಅದು ಮಿಸ್ಟ್ರಿ ಅಂತ ಹೇಳೋದು, ಮಿಸ್ಟೀರಿಯಸ್ ಅನುಭವ ಆಗುತ್ತೆ ಅಲ್ಲಿ. ಇದೇನು ಗೊತ್ತು ಇವ್ರಿಗೆ, ಇದು ಹಿಂಗೆ ನಡ್ಕೋತಾರ
ಯಾರಾದರೂ ಹಿಂಗನ್ನೋರು ಇವ್ರು ಬೇರೆನಾ ಅಂತ ಬೇರೆನೇ ಆಗಿ ಉಳ್ಕೊಂಡ್ಬಿಡ್ತಾರೆ ಅವರು. ನಮ್ಮ ಥರ ಮನುಷ್ಯರಿಗಿಂತ ಬೇರೆ ಉಳ್ಕೋತಾರೆ. ನಿಜ. ಅಂದರೆ ಅದೆಲ್ಲ ಅನುಭವ ಹೌದು, ಬಟ್ ಅದು ಬಿಟ್ಟು ಅವ್ರೇನು ರೇಡಿಯೋ ಕೇಳ್ತಿದ್ರಾ? ಈ ಥರ ರೇಡಿಯೋ, ಬುಕ್ ಓದೋದು? ರೇಡಿಯೋ ಎಲ್ಲ ಮೊದಲು ಕೇಳ್ತಿದ್ರು, ಆಮೇಲಿಂದೆಲ್ಲ ಟಿವಿ ಅವ್ರಿಗೆಲ್ಲ ಆ್ಯಕ್ಷನ್ ಫಿಲ್ಮ್ಸ್ ಎಲ್ಲ ಇಷ್ಟ. ಫೈಟಿಂಗ್ ಗೀಟಿಂಗ್ ಎಲ್ಲ ಅವಾಗೆಲ್ಲ ಇಂಗ್ಲೀಷ್ ಸಿನಿಮಾ ಎಲ್ಲ ನೋಡೋಕೆ ಹೋಗೋರು, ಫೈಟಿಂಗ್ ನೋಡೋಕ್ಕೆ. ಹೌದಾ? ಅದೆಲ್ಲ ಇತ್ತು. ಆಮೇಲೆ ಇಲ್ಲೂ ಅಷ್ಟೇ, ಇಲ್ಲೂ ಅವರು ಯಾವೆಲ್ಲ ಟಿ ವಿಲಿ ಏನಾರು ಒಂದು ನೋಡೋರು. ಅವ್ರು ಯಾವಾಗ ಅದು ಹೇಳೋದು, ನನ್ನ ಸಿನಿಮಾ ನೋಡೋಕೆ ನಂಗೆ ಮುಜುಗರ ಆಗೋದು, ಯಾವಾಗ ಬೇರೆ ಎಲ್ಲರದು ನೋಡಿ ಖುಷಿ ಪಡ್ತೀನಿ ಬೇಕಾರೆ ಅಂತ, ಆ ಥರ. ಆಮೇಲೆ ಅವರು ಅಪರೂಪಕ್ಕೆ ಒಂದ್ಸಲ ಈ ಬಸ್ ಇತ್ತು ಅವ್ರದ್ದು ಅವಾಗ. ಆ ಬಸ್ಸಲ್ಲಿ ಒಂದು ಇದಿತ್ತು, ವಿಡಿಯೋ VCR ಇಟ್ಬಿಟ್ಟು ಒಂದು ಮಾನಿಟ್ರು, ಅದರಲ್ಲಿ ಸಿನಿಮಾ ಬರುತ್ತೆ. ಈ ಸೀಸ್ ಆಗಿದ್ದು ಬಂದಿತ್ತು ಕಾಳಿದಾಸ ಸಿನಿಮಾ, ಕವಿರತ್ನ ಕಾಳಿದಾಸ, ಅದನ್ನು ಎಲ್ಲೋ ಸೀಸ್ ಮಾಡಿ ತಂದಿದ್ರು ಕ್ಯಾಸೆಟ್ನ. ಅದೆಲ್ಲ ಪೊಲೀಸ್ ರೈಡ್ ಮಾಡಿದ್ಮೇಲೆ ಅದನ್ನ ಇವ್ರು ಕೊಡ್ತಾರೆ, ಇವ್ರದೇ ಅಲ್ವ ಬ್ಯಾನರ್. ಆಗೆಲ್ಲ ಕ್ಯಾಸೆಟ್ ಈ ತರ ಸೀಸ್ ಎಲ್ಲ ಆಗೋ ಸೀನ್ ಇತ್ತ? ಹೌದೌದು, ಅದು ಮೊದಲಿಂದನೇ ಇತ್ತು. ಬಟ್ ಈಗದ್ದು ಇದು ಹೇಳ್ತಾರಲ್ಲ ಪೈರಸಿ, ಅದು ಇತ್ತು. ಆವಾಗ ಅದನ್ನ ಹಾಕಿದ್ರು ಒಂದ್ಸಲ ಬಸ್ಸಲ್ಲಿ ನೋಡ್ತಾ ಹೋಗ್ತಾ ಇದ್ರು. ರಾಜ್ಕುಮಾರ್ ನೋಡ್ತಾ ಇದ್ರು, ಎಲ್ಲ ಹೇಳಿದ್ರು. ನಾನು ತಮಿಳು ತೆಲುಗಲ್ಲೂ ಇದೆಲ್ಲ ಬಂದಿದ್ದು ನೋಡಿದ್ದೀನಿ, ಬಟ್ ನಮಗೆ ಸಿಕ್ಕಿದಂಥ ಶಕುಂತಲೆ ಅವ್ರಿಗೆ ಯಾರಿಗೂ ಸಿಗಲಿಲ್ಲ ನೋಡಿ ಅಂದರು. ಅವ್ರು ಖುಷಿ, ಎಷ್ಟು ಚೆನ್ನಾಗಿ ಕಾಣ್ತಾರಲ್ವ ಜಯಪ್ರದ ಅವರು ಅಂದರು. ಆ ಶಕುಂತಲೆ ಪಾತ್ರಕ್ಕೆ ಹೇಳಿ ಮಾಡೋದಂಗೆ ಅನಿಸ್ತಾ ಇಲ್ಲ ಅಂದರು. ಹೌದು ಸರ್ ಅಂದೆ. ಆ ಥರ ಒಂದಷ್ಟು ಮಜಾ ಖುಷಿಗಳು, ನಾರ್ಮಲ್ ಮನುಷ್ಯರ ಥರ ಇದು ಮಾತಾಡ್ತಾರೆ ಅವ್ರು. ಅವ್ರು ಹೇಳಿದ್ ನಿಜ, ಅದ್ರಲ್ಲಿ ಯಾರ್ಯಾರೋ ಮಾಡಿದ್ದಾರೆ, ಬಟ್ ಇವ್ರಿಗೆ ಶಕುಂತಲೆ ಕರೆಕ್ಟಾಗಿ ಅನಿಸುತ್ತೆ ಜಯಪ್ರದ ಅವ್ರಿಗೆ. ಅಲ್ಲಿವರೆಗೂ ಜ್ಞಾಪಕ ಇಲ್ಲ ಅವ್ರಿಗೆ. ಅಂದರೆ ಮತ್ತೆ ಡಬ್ಬಿಂಗ್ ಮಾಡಿರೋ ನೋಡಿರ್ತಾರೆ, ಎಲ್ಲೋ ಒಂದ್ಸಲ ಫುಲ್ ನೋಡಿರ್ಬೋದು. ಇಲ್ಲಿ ತಿರ್ಗಾ ನೋಡೋಕೆ ಹೌದಲ್ವಾ ಚೆನ್ನಾಗಿದೆ ಆ ಥರ. ಹೌದು, ಅಂದ್ರೆ ಅಪ್ರಿಶಿಯೇಷನ್ ಮಾಡೋದು ಕೂಡ, ಜೊತೆಗೆ ಅಲ್ಲೊಂದು ತಮಾಷೆ ತರೋದು. ನಿಜ. ಇಂಥದ್ದು ಬೇರೆ ಯಾವ್ದು ಸೀನ್ಸ್ ನೆನಪಿದೆ ನಿಮ್ಗೆ ಈ ತರ ನೀವು ಒಂದು ಒಳ್ಳೆ ಟೈಮ್ ಅನ್ನ ಕಳೆದಿರೋದು? ಹೇಳ್ತಾ ಇದ್ದಾಗೆ ಜ್ಞಾಪಕ ಬಂದಂಗೆ. ಪ್ರಾಬ್ಲಮ್ ಇಸ್ ಸಿಕ್ಕಾಪಟ್ಟೆ ಟೈಮ್ ಕಳೆದಿರೋದ್ರಿಂದ ಅದು ಇದೆ ಅಂತ ಒಂದೇ ಅಂತಲ್ಲ, ಎಲ್ಲೋ ಹೋದ್ರೆ ಅಲ್ಲೆಲ್ಲ ಒಂದು ಸಿಗುತ್ತೆ. ಅದಕ್ಕೆ ನಾನು ಎಷ್ಟೋ ನಮಗೆ ಅದೇ ರಾಜ್ಕುಮಾರ್ ನೋಡಿ, ಈ ಡಬ್ಬಿಂಗ್ ಮಾಡುವಾಗ ಅವ್ರಿಗೆ ಆ ಟ್ರ್ಯಾಕ್ಗಳು ಬಂತು, ಈ ಟ್ರ್ಯಾಕ್ ಎಲ್ಲ ಅವ್ರದ್ದು, ಈ ಟ್ರ್ಯಾಕ್ ಎಲ್ಲ ಮೊದಲೆಲ್ಲ ಒಟ್ಟಿಗೆ ನಿಂತ್ಕೊಂಡು ಮಾಡ್ತಿದ್ರು ಡಬ್ಬಿಂಗ್. ರಾಜ್ಕುಮಾರ್ ಅವ್ರಿಗೆ ಅದು ತುಂಬ ಚೆನ್ನಾಗಿ ಸೆಟ್ ಆಗಿತ್ತು. ಅದು ಅಂದರೆ ಇಬ್ರು ಇರಬೇಕು ಅಂತ. ಯಾವಾಗ ಡಬ್ಬಿಂಗ್ ಮಾಡುವಾಗ, ಫಾರ್ ಎಕ್ಸಾಂಪಲ್ ಈ ಬಬ್ರುವಾಹನ ಮಾಡ್ಬೇಕಾದ್ರೆ ಅವರು ಜಯಶ್ರೀ ಅವ್ರು ಬರ್ಬೇಕಲ್ಲಿ, ಅಲ್ಲಿ ಅವ್ರು ಹೇಳುವಾಗ ಆ ಮಾತು ಉತ್ತರ ಕೊಡುವಾಗ ಅದು ಚೆನ್ನಾಗಿರುತ್ತೆ ಅಂತ. ನನ್ನ ಪಾಡಿಗೆ ನಾನು ಇಲ್ಲೊಂದು ಹೇಳ್ಕೊಳ್ತಾ ಹೋಗೋದು, ಅಲ್ಲಿ ಅದ್ರ ರಿಯಾಕ್ಷನ್ ಏನಿದೆ ಅಂತ ಕರೆಕ್ಟಾಗಿ ಗೊತ್ತಾಗಲ್ಲ, ಅವ್ರು ಹೆಂಗೆ ಮಾತಾಡಿದ್ದಾರೆ ಹೆಂಗೆ ಗೊತ್ತಲ್ಲ. ಸೊ ಮಾತಾಡಿದ್ರೆ ಗೊತ್ತಾದ್ರೂ ಅದ್ರ ಜೊತೆಯಲ್ಲಿ ಬಂದರೆ ಚೆಂದ ಅಂತ. ಅದು ಹೇಳಿದ ತಕ್ಷಣ ಅವ್ರು ಅದು ಕರೆಕ್ಟಾಗಿ ಮ್ಯಾಚ್ ಮಾಡೋರು, ಆ ಥರ ಮಾಡ್ಕೊಂಡು ಹೋಗ್ತಿದ್ರು. ಅದೆಲ್ಲ ಒಂಥರ ಸ್ಪೆಷಲ್ ರಾಜ್ಕುಮಾರ್ ಅವ್ರದ್ದು. ಅಂದ್ರೆ ಅದು ರಿಯಲಿಸ್ಟಿಕ್ ಆಗಿ ಬರುತ್ತಲ್ಲ, ಅವ್ರಿಗೆ ಕೌಂಟರ್ ಡೈಲಾಗ್ ಏನಿರುತ್ತೆ ಅನ್ನೋದಿಲ್ಲ, ಅಂದ್ರೆ ಅದ್ ನಾನೇನೋ ಓದ್ಕೊಂಡು ಹೋದಂಗ ಅದನ್ನೆಲ್ಲ ಒಂಥರ ಆ ಸ್ಟೈಲಲ್ಲಿ ಮಾಡ್ಕೊಂಡು ಬಂದ್ರು ಅವರು. ಈಗ ನನಗೇನಾದ್ರು ರಾಜ್ಕುಮಾರ್ ಸರ್ ಸಿಕ್ಕಿದ್ರೆ ನನಗೆ ತುಂಬಾ ಕನೆಕ್ಟ್ ಆಗಿರೋ ಮೂವಿ ಒಂದು ಮುತ್ತಿನ ಕತೆ. ಅದ್ರಲ್ಲಿರೋ ಮುತ್ತು ನಂಗೂ ಸಿಗ್ಬೇಕು ಅನ್ನೋಷ್ಟು ಅದ್ರ ಆಕ್ಟಿಂಗ್ ಇತ್ತು. ಯಾಕಂದ್ರೆ ನನಗೂ ಸಿಗ್ಬೇಕಿತ್ತಲ್ಲ ಆ ಮುತ್ತು ಅನ್ನೋದು, ಅಷ್ಟು ಚೆನ್ನಾಗಿ ಆ ಮುತ್ತು ಅಲ್ಲಿ ಪೋಟ್ರೆ ಆಗಿದೆ. ಯಾಕಂದ್ರೆ ನನ್ನ ಸರ್ ಅಷ್ಟು ತುಂಬಾ ಫೇವ್ರೇಟ್ ಮೂವಿ. ಅದ್ರ ಬಗ್ಗೆ ಏನಾದ್ರು ನಿಮ್ ಜೊತೆ ಶೇರ್ ಮಾಡಿದ್ದಾರೆ ಒಂದು ಮುತ್ತಿನ ಕತೆ ಮೂವಿ ಬಗ್ಗೆ? ಇಲ್ಲ, ಅದೆಲ್ಲ ನಾವು ತುಂಬಾ ಆ ಥರದ ಸಿನಿಮಾಗಳ ಬಗ್ಗೆ ಅವ್ರು ಮಾತಾಡೋದೇ ಕಮ್ಮಿ, ಅವ್ರ ಸಿನಿಮಾಗಳ ಬಗ್ಗೆ ಮಾತಾಡೋದೇ ಕಮ್ಮಿ. ಇದು ನೋಡಿ ನಾನು ಹಂಗೆ ಮಾಡಿದೆ, ಇದು ಹಿಂಗೆ ಮಾಡಿದೆ ಅಂತೆಲ್ಲ ಬರುತ್ತೆ. ಅವಾಗ ನಾವೇನು ಹೇಳಿದ್ರೆ ನೋಡಿ ಅದು ಇವ್ರದ್ದು, ಇದು ಹಿಂಗೆ ಇಲ್ಲ, ಅವತ್ತು ಅದೇ ತುಂಬಾ ಯೋಚನೆ ಮಾಡಿದ್ದಾರೆ ಅವ್ರು ಪಾಪ ಅಂತ ಆ ಥರ ಎಲ್ಲ ಹೇಳ್ತಾರೆ. ಅದನ್ನ ಹಿಂಗೆ ಅಂತ ವೈಭವೀಕರಿಸಿದ್ ನೋಡೇ ಇಲ್ಲ ನಾನು. ಎಸ್, ಇಷ್ಟೆಲ್ಲ ಇದ್ರು ರಾಜಕೀಯಕ್ಕೆ ಯಾಕೆ ಬರಲಿಲ್ಲ? ಹೇಳೋನಲ್ಲ, ಈಗ ಫಸ್ಟ್ ಆಫ್ ಆಲ್ ಇಲ್ಲಿ ಮಾಡೋದೇ ಈ ಕಲೆ ಅನ್ನೋದೇ ಸಾಗರದಷ್ಟು ಅನ್ನೋರು. ನಾನು ಸಾಧಿಸಿರೋದು ಸಾಸಿವೆ ಎಷ್ಟು ಅಂತ. ಈ ಕಲೆ ಅನ್ನೋದಿದೆಯಲ್ಲ, ಕಲಾವಿದ ಕಲೆ ಇದು ಸಾಗರದಷ್ಟು ಅಂತ. ಅದು ಎಲ್ಲ ಒಂದು ಕಡೆ ಮಾತಾಡೋರು ಹೇಳಿದ್ದಾರೆ. ಹೌದು, ಸಾಧನೆ ಇಷ್ಟೇನೆ ನಮ್ದು, ಅಷ್ಟೇನೆ. ಇಲ್ಲೇ ಇದೆ ಬೇಕಾದ್ರೆ ನೋಡೋದು, ಇನ್ನು ಅಲ್ಲಿ ಹೋಗಿ ಏನು ಮಾಡೋದು ಅಂತ. ರಾಜಕೀಯಕ್ಕೆ ಹೋಗಿ ಇನ್ನೇನು ಮಾಡೋದಿದೆ. ಆಮೇಲೆ ಓಕೆ, ಇನ್ನೇನಾದ್ರು ಏನು ನಾವು ಹೇಳ್ದಂಗೆ ಎಲ್ಲ ಆಗುತ್ತೆ, ಆಗಲ್ಲ. ಕಾನೂನು ಇರುತ್ತೆ, ಇದಿರುತ್ತೆ, ಅದಕ್ಕೆ ತಕ್ಕಂಗೆ ಹೋಗ್ತಿರುತ್ತೆ. ಸೊ ಅಲ್ಲೋದ್ಮೇಲೆ ಮತ್ತೆ ಮತ್ತು ಎಲ್ಲರೂ ಇಷ್ಟಪಡ್ತಿರಲಿಲ್ಲ ರಾಜ್ಕುಮಾರ್ ಫ್ಯಾನ್ಸ್ ಯಾರು ರಾಜ್ಕುಮಾರ್ ಅವರು ರಾಜಕೀಯಕ್ಕೆ ಬರೋದು. ಕೆಲವ್ರಿಗೆ ಇಷ್ಟ ಇತ್ತು, ಬಟ್ ಕೆಲವ್ರಿಗೆ ಇಷ್ಟ ಇಲ್ಲ. ಯಾಕಂದರೆ ನಾರ್ಮಲಿ ಜನರಿಗೆ ರಾಜಕೀಯ ಅಂದರೆ ಸರಿ ಇಲ್ಲ ಅನ್ನೋದೊಂದು ತಲೆಯಲ್ಲಿದೆ. ಅಲ್ಲಿರೋರೆಲ್ಲ ಸರಿ ಇಲ್ಲ ಅನ್ನೋದೊಂದು ತಲೆಯಲ್ಲಿದೆ. ಅಂಥದ್ರಲ್ಲಿ ಇಂಥ ಒಳ್ಳೆ ಮನುಷ್ಯ ಹೋಗ್ಬೇಕಾ ಅಂತ ಒಂದು ಇತ್ತು ಅವ್ರಿಗೆ ಅಷ್ಟೇ. ಏನು ತೀರಾ ಹೋಗಲೇಬಾರ್ದು ಅಂತ ಏನೋ ರಾಜ್ಕುಮಾರ್ ಏನು ಶಪಥ ಮಾಡಿತಾರನೂ ಅಲ್ಲ, ಹೋಗ್ಬೇಕು ಅಂತ ಕೂಡ ಅನ್ಲಿಲ್ಲ ಅವ್ರಿಗೆ. ಹೋಗ್ಬೇಕಾದ್ರೆ ಅವ್ರಿಗೆ ಅದೇ ಹೇಳಿದ್ನಲ್ಲ, ಒಂದು ಆ ಥರ ಒಂದು ವಾತಾವರಣ ಇರಬೇಕು. ಎಲ್ಲ ಒಳ್ಳೆಯವರು ಇದ್ದಾರಪ್ಪ, ಅಲ್ಲಿರೋರೆಲ್ಲ ಒಬ್ಬರು ಲಂಚ ತಿನ್ನೋರಿಲ್ಲ, ಇಂಥ ಒಂದು ವಾತಾವರಣ ಅಂದರೆ ಬರ್ತಿದ್ರೇನೋ.
ಸ್ವಾರ್ಥಿಗಳಿಲ್ಲ ಅನ್ನುವಂಥ ಜಾಗಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರು, ಬಟ್ ಅಲ್ಲಿ ಆಗೋದಿಲ್ಲ ಅದು ರಾಜಕೀಯ, ಅದು ಕಷ್ಟ. ಬಟ್ ಅವ್ರಿಗೆ ಅಪ್ರೋಚಸ್ ಎಲ್ಲ ಬರ್ತಿತ್ತ? ಬೇಕಾದಷ್ಟು ಪಾರ್ಟಿಯವರೆಲ್ಲ ಕರೆದಿದ್ದಾರೆ, ಅವ್ರು ಯಾವತ್ತೂ ಹೋಗ್ಲಿ. ಈ ಆಮಿಷಗಳನ್ನೆಲ್ಲ ಒಡ್ತಿದ್ರಂತ. ಇಂದಿರಾ ಗಾಂಧಿ ಅವ್ರ ವಿರುದ್ಧ ನಿಲ್ಲಿಸ್ಬೇಕು ಅಂತಿದ್ರು, ತಪ್ಪಿಸ್ಕೊಂಡೇ ಹೋಗಿದ್ರು ಇವರು. ಎಲ್ಲಿದ್ದ ಗೊತ್ತೇ ಇಲ್ಲ ರಾಜ್ಕುಮಾರ್. ಸಿಕ್ಕಾಪಟ್ಟೆ ಪ್ರೆಷರ್ ಬರೋಕೆ ಶುರು ಆಯ್ತು. ಅವರೆಲ್ಲ ಮಾಯ ಆಗ್ಬಿಟ್ಟಂಗೆ ಹೋಗ್ಬಿಟ್ಟಿದ್ರು. ಆಮೇಲೆ ಇಂದ ಬಂದರು ಎಲ್ಲ ಎಲೆಕ್ಷನ್ ಮುಗಿದ್ಮೇಲೆ. ನಿಜ. ಹಾಗಾಗಿ ರಾಜಕೀಯ ನನಗಲ್ವೇ ಅಲ್ಲ ಅಂತ ಅವರು ದೃಢ ನಿರ್ಧಾರ ಇದ್ರು. ಸೊ ಮತ್ತೆ ಹಿಂಗೆ ಅಪ್ರೋಚ್ ಯಾವ ಕಡೆಯಿಂದೆಲ್ಲ ಅವ್ರಿಗೆ ಬರ್ತಿತ್ತು, ಹೇಗೆಲ್ಲ ಬರ್ತಿತ್ತು? ಎಲ್ಲ ಪಾರ್ಟಿಯವರು ಟ್ರೈ ಮಾಡಿದ್ದಾರೆ. ಒಂದ್ಸಲ ಎಲ್ಲರಿಗೂ ಮೀಟಿಂಗ್ ಮಾಡಿ ಎಲ್ಲ ಮಾತಾಡಿದ್ದಾರೆ, ದೊಡ್ಡವರೆಲ್ಲ ಕೂರಿಸ್ಬಿಟ್ಟು ಎಲ್ಲ ಕಡೆ ಹೋದ್ರೂ ಕೊನೆಗೆ. ಅದರಿಂದ ರಾಜ್ಕುಮಾರ್ ಅವ್ರಿಗಂತೂ ಇದು ನನಗಲ್ಲ ಅಂತ ಅನ್ನಿಸ್ಬಿಡ್ತು. ರಾಜಕೀಯ ಆದ ತಕ್ಷಣ ಸ್ವಾರ್ಥ ಬಂದ್ಬಿಡುತ್ತೆ ನಾರ್ಮಲಿ ಎಲ್ಲರಿಗೂ. ಹೇಳಿದ್ನಲ್ಲ, ಸೀಟ್ ಬೇಕು ಅಂತ ಅನ್ನೋಕೆ ಶುರು ಆಗ್ಬಿಡುತ್ತೆ, ಸೀಟ್ ಮೇಲೆ ಕೂತ್ಕೋಬೇಕು ಅಂತ. ಇಷ್ಟೆಲ್ಲ ಅಂದರೆ ಅವ್ರು ಇಷ್ಟು ಸ್ಟ್ರಾಂಗ್ ಇದ್ದರು, ಇಷ್ಟು ಅನುಭವ, ಇಷ್ಟು ಅಭಿಮಾನಿಗಳು, ಅವರ ಶಕ್ತಿ ಎಲ್ಲ ಇದ್ದರೂ ಕೂಡ ಅವರಿಗೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅನಿಸ್ಲಿಲ್ವಾ ನಾನು ಒಂಟಿ, ಅಥವಾ ನನಗೆ ಸ್ವಲ್ಪ ಲೋ ಫೀಲ್ ಆಗ್ತಿದೆ, ಅಥವಾ ಈ ಥರದ್ದು ಯಾವುದಾದ್ರು ನಿಮ್ಮ ಜೊತೆ ಈ ಥರ ಹಂಚ್ಕೊಂಡಿರೋದು? ಇಲ್ಲ, ಅವೆಲ್ಲ ಹೇಳಿದ್ನಲ್ಲ, ಅವ್ರು ಎಲ್ಲಿ ಒಂಟಿ ಆಗಿರೋಕೆ ಬಿಟ್ಟಿದ್ದಾರೆ. ಹೌದು ಹೌದು ಹೌದು. ಅವ್ರು ಬೇಡ, ಅವರು ಈ ಕಡೆ ಮೊಮ್ಮಕ್ಕಳ ಜೊತೆ ಮುದ್ದಾಡ್ತಾರೆ, ಇದಕ್ಕಿದಂಗೆ ಯಾವುದೋ ಸಿನಿಮಾ ನೋಡ್ತಾರೆ, ಬೇಕಾದ್ರೆ ಗಾರ್ಡನ್ ಕೆಲಸ ಮಾಡ್ತಾರೆ, ಬೇಜಾರಾದರೆ ಗಾದ್ನೂರ್ಗೆ ಹೋಗ್ತಾರೆ, ಅವರು ಅಲ್ಲೆಲ್ಲ ಅಂತ ಖುಷಿಯಾಗಿ ಕಳೀತಾರೆ. ಅವ್ರಿಗೆ ಅದೇ ಖುಷಿ ಅಲ್ಲೆಲ್ಲ. ಅಲ್ಲಿ ಹೋದ ತಕ್ಷಣ ಫಸ್ಟ್ ನಾನು ಕರ್ಕೊಂಡು ಹೋಗಿದ್ದೆ ಅವ್ರು ಹುಟ್ಟಿದ ಮನೆ, ಅಂದರೆ ಅವ್ರು ದೊಡ್ಡ ಮನೆ ಒಂದು ಕಟ್ಟಿದ್ದಾರೆ ಈ ಕಡೆ ಮೊದಲು. ಅವಾಗ ಅಲ್ಲಿ ಹೋದ್ವಿ. ಅಲ್ಲಿ ಹೋದ ತಕ್ಷಣ ಬರ್ತೀಯಾ ಅಂತಂದರು, ಮನೆ ಎಲ್ಲ ಹೋಗ್ಬೇಕಂತಿದ್ದೀನಿ ಅಂತ. ಇಲ್ಲ ನಂಗೆ ಸುಸ್ತಾಗಿದೆ, ನೀವು ಪ್ರವೀಣ್ ಹೋಗಿ ಅಂದರು. ನಾವಿಬ್ಬರು ಹೋದ್ವಿ, ಮಾತಾಡ್ತಾ ನಡೀತಾ ಎಲ್ಲ ಹೋದ್ವಿ. ಅವ್ರದ್ದೊಂಥರ ಮಜಾ ಇದೆ. ಅಲ್ಲಿ ಹೋದ್ರೆ ಅವ್ರ ಪಕ್ಕ ಹಳ್ಳಿ ಭಾಷೆ. ಹೆಂಗೆ ಮಾತಾಡ್ತಾರೆ? ಯಾಕಯ್ಯ ಚೆನ್ನಾಗಿದೆಯಾ ಅಂತ ಈ ಥರ ಬರುತ್ತೆ ಅವ್ರ ಭಾಷೆ. ಇಲ್ಲೆಲ್ಲ ಇಷ್ಟು ಸ್ಪಷ್ಟ ಕನ್ನಡ ಕೇಳಿರೋರಿಗೆ ಆ ಥರ ಮಾತಾಡ್ಕೊಂಡು ಹೋಗ್ತಾರೆ. ಇನ್ನೊಂದಷ್ಟೆಲ್ಲ ಚಾಕ್ಲೇಟಲ್ಲಿ ಇಟ್ಟು ಮಕ್ಕಳೆಲ್ಲ ಸಿಗರು ಅವ್ರು ಕೊಡ್ತಾರೆ. ಹೋಗ್ತಾ ಮನೆ ಹತ್ರ ಬಂದ್ವಿ. ಅವರು ಹುಟ್ಟಿದ ಮನೆ ನೋಡಿ, ಅದೇ ನನ್ನ ಅರಮನೆ ಅಂತ ತೋರಿದ್ರು. ನೀಟಾಗಿ ಅಲ್ಲಿ ಹೋಗಿ ಫಸ್ಟ್ ಕ್ಲಾಸ್ ಕೂತು ನಮ್ಮ ಅಪ್ಪಾಜಿ ಮಲಕೋತಿದ್ದ ಜಾಗ ಇದು ಅಂತ. ಎಷ್ಟು ಖುಷಿ ಅವ್ರಿಗೆ ಗೊತ್ತಾ. ವಿಪರೀತ ಭಾವಜೀವಿ ಅವರು. ಅವ್ರ ಪ್ರಕೃತಿ ಜೊತೆಗಿನ ಸಂಬಂಧ ಅವರಿಗೆ ತುಂಬಾ ಜಾಸ್ತಿ ಅನ್ಸುತ್ತಲ್ಲ, ಪ್ರಕೃತಿ ನೇಚರ್ ಅವ್ರಿಗೆ ತುಂಬಾ ಇಷ್ಟ ಅಂತ. ಅವ್ರಿಗೆ ಅನ್ಸಿತ್ತ ಈ ನಟನೆ ಎಲ್ಲ ಬಿಟ್ಬಿಡೋಣ, ನಾನು ನೆಮ್ಮದಿ ಆಗಿರ್ಬೇಕು ಅಂತ? ಯಾರು ಬಿಡ್ತಾರೆ ಅವ್ರನ್ನ? ಅವ್ರಿಗೆ ಅನ್ಸಿತ್ತು ಸಾಕು, ಇನ್ನು ಅವ್ರ ತಾಯಿ ಎಲ್ಲ ಹೋದ್ಮೇಲೆ ಬೇಜಾರಾಗ್ಬಿಟ್ಟಿತ್ತು. ಸಾಕು, ಇನ್ನು ಮುಗಿಸ್ಬಿಟ್ಟು ಗಾದ್ನೂರ್ಗೆ ಹೋಗಿ ಆರಾಮಾಗಿ ಗದ್ದೆ ಇತ್ತು. ಅವ್ರು ಹೆಂಗೆ ತೊಗೊಂಡಿದ್ರು ಭೂಮಿನ ವ್ಯವಸಾಯಕ್ಕೆ. ನಾನು ಸ್ವಲ್ಪ ಮಣ್ಣಲ್ಲಿ ಗುದ್ದಾಡಬೇಕು ಅಂತಿದ್ದವ್ರಿಗೆ ಇತ್ತು. ಅಲ್ಲ ಒಂಚೂರು ಒದ್ದಾಟ ಮಾಡಿ ಏನೋ ಒಂದಷ್ಟೆಲ್ಲ ನಾನೇ ಬೆಳಿಬೇಕು, ನಾನೇ ಮಾಡಬೇಕು ಅಂತಿತ್ತು. ಎಲ್ಲ ಬಂದು ತಲೆಗೆಲ್ಲ ತೆಂಗಿನಕಾಯಿ ಹೊಡೆದು ಕೈಯೆಲ್ಲ ಗುಯ್ಕೊಂಡು ರಾಜ್ಕುಮಾರ್ ಸಿನಿಮಾ ಮಾಡಿಲ್ಲ ಅಂತ ದೊಡ್ಡ ಗಲಾಟೆ ಆಯಿತು ಒಂದು ಹುಟ್ಟುಹಬ್ಬದ ದಿವಸ. ಆಮೇಲೆ ನಮಸ್ಕಾರ, ಯಾರು ಏನು ಮಾಡಬೇಡ್ರಪ್ಪ, ಮಾಡ್ತೀನಿ ಅಂದ್ಬಿಟ್ರು. ನೆಕ್ಸ್ಟ್ ಅನೌನ್ಸ್ ಆಗಿದ್ದೆ ಜೀವನ್ ಚೈತ್ರ. ಅದಾದಮೇಲೆ ಅದ್ರ ಮುಂಚೆ 2-3 ಹೆಸರುಗಳೆಲ್ಲ ಇತ್ತು, ಮನಸ್ಸು ಮಲ್ಲಿಗೆ ಅದು ಇದೆಲ್ಲ. ಜೀವನ್ ಚೈತ್ರ ಫೈನಲ್. ಅದ್ರ ಬಗ್ಗೆ ಅವ್ರಿಗೆ ಏನಾದರೂ ಕೊರಗಿತ್ತ? ನನಗೆ ನನ್ನ ಆ ಒಂದು ಈಗ ರಿಟೈರ್ಮೆಂಟ್ ಅಂತ ಇರುತ್ತೆ ಕೆಲವರಿಗೆ, ಬಟ್ ನಟರಿಗಿಲ್ಲ ಅನ್ನೋದು. ಬಟ್ ಆ ಥರ ಅವ್ರಿಗೆ ಯಾವತ್ತಾದ್ರೂ ಇಲ್ಲ. ಯಾಕೆ ಅಂದರೆ ಅವ್ರು ಅಲ್ಲಿ ಗಲಾಟೆ ಮಾಡೋ ಹೇಳಿದ್ರು. ಮೊದಲೆಲ್ಲ ಏನು ಹೇಳ್ತಿದ್ರು, ನೋಡೋಣಪ್ಪ ದೇವ್ರು ಯಾವಾಗ ಅದೊಂದು ಇದು ಕೊಡ್ತಾನೋ ಆವಾಗ ಮಾಡೋಣ ಅಂತಿದ್ರು. ಎಲ್ಲ ದೇವ್ರ ಮೇಲೆ ಬಿಟ್ಟಿದ್ದೀನಿ ಅಂತಿದ್ರು. ಇವರು ಗಲಾಟೆಗಳ ಮೇಲೆ ಕುಯ್ಕೊಂಡು ತಲೆಗೆಲ್ಲ ಸುಮಾರು ಎಲ್ಲರಿಗೂ ಶುರು ಆಯ್ತು ತಲೆಗೆ ಹೊಡೆಯೋದು ಇಳಿಯೋದಿಲ್ಲ. ಆವಾಗ ಹೇಳಿದ್ರು, ನಿಮಗಿಂತ ಯಾವ ದೇವರಪ್ಪ, ನನಗೆ ಅಭಿಮಾನಿ ದೇವರು ಅಂತ ಕರ್ತೀನಿ, ನಾನು ನಿಮ್ಮ ಇದಕ್ಕೆ ತಲೆ ಬಾಗ್ತೀನಿ, ನಾನು ಮಾಡ್ತೀನಿ ಅಂದ್ಬಿಟ್ಟು ಹಂಗೆ ತೊಗೊಂಡ್ರೆ ಅದನ್ನ. ಬಿಡಪ್ಪ, ದೇವರೇ ಹೇಳಿ ಅಂತ ಕಾಯ್ತಾ ಇದ್ದೆ, ದೇವ್ರು ಇವರೇ ಅಲ್ವಾ ನನಗೆ ಅಂತ. ಅದೇ ನಾನು ಮಾಡೋದಷ್ಟೇ ಅಂತ ಮಾಡಿಬಿಟ್ರು. ನಿಜ. ಅವ್ರು ಯಾವ ಹಾಡನ್ನು ಗುಣಗ್ತಾ ಇರ್ತಿದ್ರು ಯಾವತ್ತು? ಅವ್ರು ಹಾಡು ಗುಣಗುದ್ದು ಎಲ್ಲ ಇಂಥ ಪರ್ಟಿಕ್ಯುಲರ್ ಅಂತೆಲ್ಲ ಏನಿಲ್ಲ, ಸುಮ್ಮನೆ ಜನರಲ್ಲಾಗಿ ಎಲ್ಲ ಏನೋ ಒಂದಿರೋದು. ಒಂದೊಂದು ಸಲ ಅದು ಏನೋ ಥರ ಹಾಡು ಏನೋ ಅಂತೆಲ್ಲ ಅವು ಖುಷಿಯಾಗಿ ಎಲೆಟ್ಗೆಲ್ಲ ಹಾಕೊಂಡಿರ್ತಾರೆ ಊಟ ಮೇಲೆ. ಅದೇನೋ ಒಂದಷ್ಟು ಅವ್ರು ಆಲಾಪೇನೋ ಹೇಳ್ತಿರ್ತಾರೆ, ಏನೋ ಒಂದು ಖುಷಿಯಾಗಿರ್ತಾರೆ ಅವರು. ಅವ್ರು ಖುಷಿಯಾಗಿಲ್ದಿರೋ ಟೈಮೇ ನೋಡಿಲ್ಲ ನಾನು. ಹೋದ ಬನ್ನಿ ಅಂತ ಅವ್ರ ನಗುಮುಖ ಇದೆಯಲ್ಲ, ನಾನು ಹೇಳ್ತಾ ಇದ್ದೆ, ಪುರಂದರದಾಸರು ವಿಠಲಂಗೆ ಹೇಳಿದಂತೆ ಸರ್, ನಗುಮುಖದ ರಸ ಅಂತ. ನಗುಮೊಗದ ರಸ ಅಂತಾರೆ. ನಿಮ್ಮ ನೋಡಿದಾಗೆಲ್ಲ ನೀವು ನಗು ನೋಡಿ ನಂಗೆ ಅದೇ ಜ್ಞಾಪಕ ಬರುತ್ತೆ ಅಂತ ಹೇಳ್ತಾ ಇದ್ದೆ ನಾನು. ಬಟ್ ಅವ್ರದ್ದು ಯಾವುದಾದ್ರು ಡೈಲಾಗ್ ನಿಮ್ಮ ಜೊತೆ ಮಾತಾಡಿ ಆವಾಗ ಹೇಳಿದ್ರಲ್ಲ, ಅಂಥದ್ದು ಯಾವುದಾದ್ರು ಫನ್ನಿ ಜೋಕ್ಸ್ ಏನಾದರೂ ನಿಮ್ಮ ಜೊತೆ ಮಾತಾಡ್ತಿದ್ರು ಅವರು? ಜೋಕ್ಸ್ ಅಥವಾ ಏನಾದರೂ ಮಾತುಕತೆ ಈ ಥರ ಫನ್? ಅವ್ರು ಹೇಳೋದು ಆಯಿತಾ, ಪ್ರಭು ನಾವು ಇದಕ್ಕೆ ಹೋಗ್ತೀವಲ್ವ, ಅಯ್ಯಪ್ಪ ಸ್ವಾಮಿ ಬೆಟ್ಟಕ್ಕೆ ಹೋಗ್ತೀವಲ್ಲ. ಹೌದು ಸರ್. ಅಲ್ಲಿ ಹೋಗ್ಬಿಟ್ಟು ಕೇಳ್ಕೊತೀವಿ, ಕೇಳ್ತೀವಿ, ಗೊತ್ತಿಲ್ಲದೆ ನೋಡಿ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡಪ್ಪ ಅಂತ ಕೇಳ್ತೀವಲ್ವ ಅಂತ. ಹೌದು ಸರ್. ಗೊತ್ತಿಲ್ಲದೆ ಮಾಡಿದೆ ನೀನು? ಗೊತ್ತಿದ್ದೇ ಮಾಡಿರ್ತೀಯ, ಯಾರ ಹತ್ರ ನಾಟಕ ಆಡ್ತೀವಿ ಹೋಗ್ಬಿಟ್ಟು? ಗೊತ್ತಿಲ್ಲದೆ ತಪ್ಪು ಮಾಡಿದ್ದೀನಿ ಕ್ಷಮಿಸಪ್ಪ ಅಂತ ಹೇಳೋ ಅಷ್ಟೇ ಸಾಕು ಅಂತ. ಇದೆಲ್ಲ ಹಾ ಅಂತ ನಗೋದು ಅವರು. ಅಂದರೆ ಈ ಥರದ್ದೆಲ್ಲ.
ನಿಜ ನಿಜ. ನೀವು ತೆಗ್ದಿರೋ ಯಾವ ಫೋಟೋ ತುಂಬ ಇಷ್ಟ ನಿಮಗೆ? ನನಗೆ ಎಲ್ಲ ಫೋಟೋನು ಇಷ್ಟ. ಪ್ರಾಬ್ಲಮ್ ಅಂದರೆ ನನ್ನ ಮಗು ಥರ ಅಂತಾರಲ್ಲ, ನನ್ನ ಮಗಳಲ್ಲಿ ಯಾರು ಇಷ್ಟ ಅನ್ನೋತಾರೆ, ನನಗೆಲ್ಲ ಇಷ್ಟನೇ. ನಿಜ. ಒಂದೇ ಒಂದಂದರೆ ಪೇಟಸ್ ಫೋಟೋ ಇದೆಯಲ್ಲ, ಅದು ಆವಾಗಲೇ ತುಂಬ ತಿಂಗಳಿಂದನೇ ಬಂದು ಇಂಟ್ರ್ಯೂ ಮಾಡಿದ್ರು. 38 ಲಕ್ಷ ಡೌನ್ಲೋಡ್ ಆಗಿದೆ ಸರ್ ಅಂತ. ಅದು ತುಂಬ ಪಾಪ್ಯುಲರ್ ಆಯ್ತು ಅದು ಪೇಟದ ಫೋಟೋ. ಅದು ನನಗೇನು ಏನಕ್ಕೆ ಇಷ್ಟ ಅಂದರೆ, ನಮ್ಮ ಮೈಸೂರಿನ ಪೇಟ ಶಾಲು ಎಲ್ಲ ಹಾಕಿ ಅದು ಫಸ್ಟ್ ಒಪ್ಪಿರಲಿಲ್ಲ ಅವ್ರು. ಆಮೇಲೆ ಅವ್ನು ಒಪ್ಪಿಸ್ಬಿಟ್ಟು ಹೆಂಗೋ ತೆಗೆದೆ. ಅದು ಯಾಕೆ ಒಪ್ಪಿರಲಿಲ್ಲ ಅವರು? ಅದೆಲ್ಲ ಹಾಕೊಂಡು ಕೂತ್ಕೊಳ್ಳೋದು ನಂಗೆ ಇಷ್ಟ ಆಗಲ್ಲ ಅಂತ. ಅಂದರೆ ಏನು ಒಂದೆಲ್ಲ ಅಂದರೆ ಎಲ್ಲ ಯಾವತ್ತೇ ತೆಗಿಬೋದಿತ್ತಲ್ಲ ಅಂತ, ನಾನು ಸನ್ಮಾನ ಮಾಡಲು ತೆಗೆದ್ರೆ ಚೆನ್ನಾಗಿರೋದು. ತಿರ್ಗಾ ಅದನ್ನ ಹಾಕ್ಕೊಂಡು ಪೋಸ್ ಕೊಡೋದು ಇದೆಲ್ಲ ನಂಗೆ ಕಷ್ಟ ಆಗುತ್ತೆ ಅಂತ. ಆಮೇಲೆ ಹೆಂಗೆ ಒಪ್ಪಿಸಿ ಆಯ್ತದು. ಬಟ್ ಅದು ಇಷ್ಟ ಅಂದರೆ ಅದು ತುಂಬ ಜನಕ್ಕೆ ಇಷ್ಟ ಆಗಿರೋದ್ರಿಂದ. ಆಮೇಲೆ ನಮ್ಮ ಒಂದು ಕನ್ನಡಿಗರ ಇದು ಕಾಣುತ್ತೆ ಅದರಲ್ಲಿ, ಮೈಸೂರು ಪೇಟ ಶಾಲು. ಆಮೇಲೆ ಒಳ್ಳೆ ಸ್ಮೈಲ್ ಕೊಟ್ಟಿದ್ದಾರೆ ಅವರದ್ದು. ಅಣ್ಣ ಅವರು ಅವರ ಹುಟ್ಟುಹಬ್ಬನ ಆಚರಿಸ್ತಾ ಇದ್ರ? ಅವ್ರ ಮಕ್ಕಳನ್ನೆಲ್ಲ ಎದುರುಗಡೆ ಇಟ್ಕೊಂಡು ಆಚರಿಸ್ತಾ ಇದ್ರು. ಎಲ್ಲರೂ ಬರ್ತಾರಲ್ಲ, ಸೊ ಕೇಕ್ ಕಟ್ ಮಾಡಿದ್ರೆ ಮಕ್ಳ ಕೈಲೆಲ್ಲ ಎಲ್ಲರನ್ನ ಹಿಡ್ಕೊಂಡು ಅವ್ರ ಕೈಯೆಲ್ಲ ಇಟ್ಕೊಂಡು ಇವರು ಆ ಥರ. ಇದೀಗ ಕ್ಯಾಂಡಲ್ ಊದೋದು ಅದೆಲ್ಲ ಇತ್ತ, ದೀಪ ಬೆಳಗಿಸ್ತಿದ್ರ ಅಣ್ಣವರು? ಏನೆಲ್ಲ ಅಲ್ಲಿ ಕೇಕ್ ಕಟ್ ಮಾಡುವಾಗ ಮಕ್ಕಳ ಜೊತೆ ಮಾತ್ರ ನಿಂತ್ಕೊಳ್ಳೋರು ಅವರು, ಕೇಕ್ ಕಟ್ ಮಾಡೋರು ಹಿಂಗೆ ಮಾಡೋರು ಅಷ್ಟೇ. ಆಮೇಲೆ ಒಂದೇನೋ ಅವರು ಇದಾಗಿರೋದು ಅಷ್ಟೇ. ಆಮೇಲೆ ಆ ಹುಟ್ಟುಹಬ್ಬ ದಿನ ಏನ್ ಮಾಡ್ತಿದ್ರು ಅವರು? ಈಗ ಅಭಿಮಾನಿಗಳೆಲ್ಲ ಬರ್ತಿದ್ರಲ್ಲ, ಅವಾಗ ಅವ್ರದ್ದೆಲ್ಲ ಸೆಲೆಬ್ರೇಷನ್ ಇತ್ತ? ದೊಡ್ಡ ದೊಡ್ಡ ಕೇಕ್ ತರೋದು ಆ ಥರದ್ದೆಲ್ಲ? ಅಲ್ಲಲ್ಲ, ಇವು ಕೇಕ್ಗಳು ಇಷ್ಟು ದೊಡ್ಡ ಕೇಕ್ ಎಲ್ಲ ತರೋರು ಕೆಲವರು. ಒಳ್ಳೆ ಇದ್ರ ಥರ ಇಷ್ಟು ಹತ್ರ ಇರೋದು ಅದು. ಅದೇ ಅದು ಇವ್ರ ಮನೇಲಿ ಒಂದು ಏನೋ ಮಾಡೋರು, ಅವರು ಮಕ್ಕಳೆಲ್ಲ ಸೇರಿ ಮಾಡೋರು ಒಂದೊಂದ್ಸಲ ಆ ಥರ. ಒಂದೊಂದ್ಸಲ ಆಮೇಲೆ ದೊಡ್ಡವರೆಲ್ಲ ಮಾತಾಡೋ, ರಜನಿಕಾಂತ್ ಬರೋರು ವಿಶ್ ಮಾಡೋ ಒಂದೊಂದ್ಸಲ, ಜಯಪ್ರದಾ ಬರೋರು, ಇಲ್ಲ ಸುಮಾರು ಆರ್ಟಿಸ್ಟ್ಗಳು ಸ್ಟಾರ್ಗಳೆಲ್ಲ ಬರೋರು. ಕನ್ನಡದವರಂತೂ ತುಂಬ ಸ್ಟಾರ್ಸ್ ಬಂದು ಹೋಗೋರು. ಈಗ ನೀವು ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಏನು ವಿಶ್ ಮಾಡ್ತೀರಾ? ನಾನು ವಿಶ್ ಮಾಡೋದು ಏನು ವಿಶ್ ಮಾಡೋದಕ್ಕಿಂತ ಹೆಚ್ಚಾಗಿ ನನಗೇನೆಂದರೆ, ಈಗ ಎಷ್ಟೊಂದು ಅಭಿಮಾನಿಗಳಿದ್ದಾರೆ. ಇವರು ಈಗಿನ ಜನ್ರೇಷನ್ಗೆ, ಇವತ್ತಿನ ಒಂದು ಇದೆಯಲ್ಲ ಪೀಳಿಗೆಗೆ ಎಷ್ಟೋ ವಿಷಯಗಳು ರಾಜ್ಕುಮಾರ್ ಅವ್ರದ್ದು ಗೊತ್ತೇ ಇಲ್ಲ. ನಾನು ಸಾಧ್ಯವಾದಷ್ಟು ನಾನು ಫೇಸ್ಬುಕ್ಕಿಂದ ಮಾಡ್ತಾಯಿದ್ದೀನಿ ಒಂದಷ್ಟು. ಯಾಕಂದರೆ ಗೊತ್ತಿರೋರು ನಿಮ್ಮ ಮಕ್ಕಳಿಗೆ ಆ ಆದರ್ಶಗಳು ಹೇಗಾದರೂ ಮಾಡಿ ತಲುಪೋ ಹಂಗೆ ಮಾಡಬೇಕು ಅಂತ ನನ್ನ ಆಸೆ. ಅದೇ ಅವ್ರ ಹುಟ್ಟುಹಬ್ಬಕ್ಕೆ ನಾವು ಕೊಡುವಂಥ ಒಂದು ಕಾಣಿಕೆ. ನಿಜ. ಯಾಕಂದರೆ ಅವ್ರು ನೆನಪಿಸ್ಕೊಂಡಾಗೆಲ್ಲ ನನಗೆ ಅನಿಸೋದು ಎಷ್ಟು ಮೌಲ್ಯಗಳಿದೆ ಅವ್ರ ಹತ್ರ, ಎಷ್ಟು ಆದರ್ಶಗಳಿದೆ. ಈಗ ಈ ಪೀಳಿಗೆನೇ ಮರ್ತೋಗ್ತಾ ಇದೆ, ಮುಂದಿನ ಪೀಳಿಗೆ ಮರ್ತೇ ಹೋಗ್ಬಿಡುತ್ತೆ. ಆಮೇಲೆ ಪ್ರಪಂಚ ಬೇರೆ ಕಡೆ ಹೋಗ್ತಾ ಇದೆ. ಬಟ್ ಏನೇ ಆದರೂ ನೋಡಿ, ಒಂದು ಆದರ್ಶಗಳಿಗೆ, ಮೌಲ್ಯಗಳಿಗೆ, ಸತ್ಯಕ್ಕೆ, ಪ್ರೀತಿಗೆ ಅದು ಬೆಲೆ ಇದ್ದೇ ಇದೆ. ಈ ಫೇಕ್ ವರ್ಲ್ಡ್ ಅಂತ ಆಗ್ಬಿಟ್ಟಿದೆಯಲ್ಲ ಇವಾಗ, ಯಾರು ನಿಜವಾಗಿ ಪ್ರೀತಿಸೋದು ಕಾಣಿಸ್ತಾ ಇಲ್ಲ. ಬಟ್ ಅದ್ರ ಮಧ್ಯೆ ಯಾರೋ ಒಬ್ಬ ಪ್ರೀತಿಸೋರು ಇದ್ದರೆ ಅವ್ನಿಗೆ ಗ್ಯಾರಂಟಿ ಬೆಲೆ ಇದೆ, ಅವ್ನಿಗೆ ಅಷ್ಟೇ ಮೌಲ್ಯ ಸಿಗುತ್ತೆ. ಇದನ್ನು ಅರ್ಥ ಮಾಡ್ಕೋ. ಆಮೇಲೆ ನಾವು ಸರಿ ಇರಬೇಕು ಫಸ್ಟ್. ಯಾಕಂದರೆ ನನ್ನ ಜೀನ್ಸಿಂದ ಹೋಗೋದೇ ನನ್ನ ಮಕ್ಳಿಗೆ ಬರೋದು ಸುಮಾರು ವಿಷಯಗಳು. ನಾನು ಕೊಳಕ, ನಾನು ಈ ಒಂಥರ ಸರಿ ಇಲ್ಲ ಅಂದರೆ ಅವು ಹುಟ್ಟದಲ್ಲೇ ಅದನ್ನು ತೊಗೊಂಡ್ಬರ್ತವೆ. ಜೀನ್ಸಲ್ಲೇ ಬಂದ್ಬಿಡುತ್ತೆ ಅವ್ರಿಗೆ, ಮೋಸ ಮಾಡೋದಾಗಲಿ, ಸುಳ್ಳು ಹೇಳೋದಾಗಲಿ ಎಲ್ಲ. ಅದರಿಂದ ಎಲ್ಲರೂ ಆದಷ್ಟು ಅಟ್ಲೀಸ್ಟ್ ರಾಜ್ಕುಮಾರ್ ನೆನೆಸ್ಕೊಂಡಾದರೂ ಆ ಗುಣಗಳನ್ನ ಅಳವಡಿಸ್ಕೊಂಡ್ರೆ ನೆಕ್ಸ್ಟ್ ಪೀಳಿಗೆಗೆ ನಾವು ಅದನ್ನು ಪಾಸ್ ಮಾಡ್ತೀವಿ ನಮ್ಮ ಜೀನ್ಸ್ ಮೂಲಕ. ಯಾವಾಗಲೂ ಅದೇ ಅಂದ್ಕೊಳ್ಳೋದು. ನಾವು ನಮ್ಮ ಮಗ ಸರಿ ಇಲ್ಲ ಅಂತ ಹೇಳೋಕೆ ಮುಂಚೆ ನಾನು ಸರಿ ಇದ್ದು ನಾನು ನೋಡ್ಕೋಬೇಕಾಗುತ್ತೆ. ಯಾಕಂದರೆ ನಾನೇ ಕೊಟ್ಟಿರೋದು ಅವ್ರಿಗೆ ಬುದ್ಧಿನ. ಕೆಲವು ಕಾಯಿಲೆನೂ ಕೊಡ್ತೀವಿ, ಬುದ್ಧಿನೂ ಕೊಡ್ತೀವಿ, ಸುಮಾರು ಹೋಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ ಜೀನ್ಸಲ್ಲಿ. ಸೊ ಬಟ್ ಅದು ಪರ್ಮನೆಂಟ್ ಸರ್ ಮಾಡಲೂಬಹುದು. ಸೊ ಏನಂದರೆ ಒಳ್ಳೆ ಮೌಲ್ಯಯುತ ಇದು ಏನು ಒಂದು ಸಮಾಜ ಅದು ಕಟ್ಟೋದಕ್ಕೆ ರಾಜ್ಕುಮಾರ್ ಅವ್ರ ನೆನಪೇ ಸಾಕು, ರಾಜ್ಕುಮಾರ್ ಸಿನಿಮಾಗಳು ಸಾಕು, ನಿಜ, ರಾಜ್ಕುಮಾರ್ ಅವ್ರ ಮಾತುಗಳು ಸಾಕು. ಈಗ ನಾವು ಒಬ್ಬರನ್ನ ರೋಲ್ ಮಾಡೆಲ್ ಆಗಿ ತಗೊಳ್ತೀವಿ ಅಂದರೆ ಆ ಎಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡಿರ್ತೀವೋ ಅದು ಎಷ್ಟು ಸರಿ ಅನ್ನೋದನ್ನು ನೀವು ಅಷ್ಟು ಕರೆಕ್ಟಾಗಿ ಹೇಳ್ತಾ ಹೋದ್ರಿ. ಯಾಕಂದರೆ ಅವರು ಕೇವಲ ಅವರ ಸಿಂಪ್ಲಿಸಿಟಿಯ ಮಾದರಿ ಅಲ್ಲ, ಅವರ ನಟನೆ ಮಾತ್ರ ಮಾದರಿ ಅಲ್ಲ, ಅವರ ಪ್ರತಿಯೊಂದು ನಡೆಯೂ ಮಾದರಿ, ಪ್ರತಿಯೊಂದು ಅವರ ಗುಣನೂ ಕೂಡ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಜೊತೆಗೆ ಈಗ ನಾವು ಕೇಳ್ತಿರುವಂಥ ಈ ಮೋಟಿವೇಶ್ನಲ್ ಟಾಕ್ಗಳಾಗಿರಬಹುದು, ಅಥವಾ ನೀವು ಹೀಗಿದ್ರೆ ಚಂದ, ಹೀಗೆ ಬದುಕಿದ್ರೆ ಚಂದ ಅನ್ನುವಂಥದ್ದನ್ನು ಅವರು ಬದುಕಿ ತೋರಿಸಿರುವಂಥ ಮಹನೀಯರ ಬಗ್ಗೆ ಮಾತಾಡಿದ್ದು ತುಂಬಾ ಖುಷಿ ಆಯಿತು ಸರ್. ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ. ನನಗೂ ಕೂಡ ಬರೀ ತೋರಿಸಿದಲ್ಲ, ನೀವು ಎಲ್ಲೋ ಒಂದು ಕಡೆ ಅದ್ರ ವಿಷಯ ಬರುತ್ತೆ ನೋಡಿ ಸಿನಿಮಾದಲ್ಲಿ, ಅವ್ರು ಬಿಡಲ್ಲ. ಬಾಳಕದನದಲ್ಲಿ ಭರವಸೆಗಳು ಬೇಕು, ನಾಳೆ ನನ್ನದೆನ್ನುವ ನಂಬಿಕೆಗಳು ಬೇಕು ಅಂತ ಹಿಂಗೆ ಮಾಡಿ ಹೇಳ್ತವ್ರು. ಇಲ್ಲಿ ನಾವು ಈಸಬೇಕು, ಇದ್ದು ಜಯಿಸಬೇಕು ಅಂತಾರೆ. ಅದು ಆ ಹಾಡುಗಳು ಕೇಳ್ಬಿಟ್ಟು ನಾವು ಮೋಟಿವೇಟ್ ಆಗ್ಬೋದು. ಯಾರ ಭಾಷಣನೂ ಬೇಡ, ಏನೂ ಬೇಡ, ಇಂಥವು ಆಗದು ಎಂದು ಕೈ ಕಟ್ಟಿ ಕುಳಿತಾರೆ. ನನ್ನ ಮಗಳ ಎಕ್ಸಾಮ್ಗೆ ಹೋಗೋಕೆ ಮುಂಚೆ ಅವ್ಳಿಗೆ ಭಯ ಆಗ್ಬಿಟ್ಟಿದ್ದು. 10 ದಿವಸ ಇದೆ, 15 ದಿವಸ ಇದೆಯಪ್ಪ, ಇವಾಗ ಹೆಂಗೆ ಓದೋದು? ಅವಳು ಏನು ವೈಸ್ ಪ್ರೆಸಿಡೆಂಟ್ ಎಲ್ಲ ಆಗಿದ್ಲು ಕಾಲೇಜಲ್ಲಿ, ಜ್ಯೋತಿನಗರಲ್ಲಿ. ಅದಕ್ಕೆಲ್ಲ ಹೋಗ್ಬೇಕು, ಅವ್ರು ಸ್ಟಡಿ ಮಾಡಬೇಕು, ಅದರಲ್ಲೇ ಹೋಯ್ತು. ಇನ್ನು 15-18 ದಿವಸ ಇದೆ, ಇನ್ನು ಆಗಲ್ಲ,
ನಾನು ನೆಕ್ಸ್ಟ್ ಸೆಪ್ಟೆಂಬರ್ ಕಟ್ತೀನಿ ಅಂತ ಆ ಥರ ಕೂತ್ಕೊಂಡ್ಬಿಟ್ಲು. ಸೆಕೆಂಡ್ PUCಲಿ ನಾಳೆ ನೋಡಮ್ಮ ಟ್ರೈ ಮಾಡಿದ್ರೆ ಪಾಸಾರ ಆಗ್ಬೋದು, ಇಲ್ಲ ಅಂದ್ರೆ 1 ವರ್ಷ ಹೋಗ್ಬಿಡುತ್ತೆ ತಿರ್ಗಾ. ಆಮೇಲೆ ಆಗಲ್ಲ ಅಂತ ಅಂದ್ಕೊಳ್ಳೇಬೇಡ, ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಹಾಡಾಗ್ತಾ ಇರ್ತೇವಳು ತಿರ್ಗಾ. ಅಲ್ಲಿ ನೋಡು ಈಗ ಇಲ್ಲೇ ಆಗಲ್ಲ ಅಂದರೆ ಆಗಲ್ಲ. ಈಗ ಇಲ್ಲಿಂದ ನಾನು ಮೈಸೂರಿಗೆ ಹೋಗ್ಬೇಕು, ಇಲ್ಲೇ ಅಯ್ಯೋ ಆಗಲ್ಲಪ್ಪ ದೂರ ಇದೆ ಅನ್ನಲ್ಲ, 1 ಕಿಲೋಮೀಟ್ರ್ ಹೋದಂಗೆ ಅದಂಗೆ ಹತ್ರ ಆಗುತ್ತದು. ಸೊ ನೀನು ಓದ್ತಾ ಹೋಗು, ಎಷ್ಟಾಗುತ್ತೆ ಅಷ್ಟು ಓದ್ತಾ ಹೋಗು, ಹತ್ರ ಆಗುತ್ತೆ ನಿನ್ನ ಗೋಲು ಅಂತ. ಈಗಲೂ ನೀನು ಮನ್ಸು ಮಾಡಿದ್ರೆ ಟಾಪರ್ ಆಗ್ಬೋದು ಅಂತ. ಅವಳು ಅಯ್ಯೋ ಹೌದಾ ಅಂದ್ಲು, ಹಾಡಾಗ್ದೆ. ಆಮೇಲೆ ಆಗದು ಎಂದು ಕೈ ಕಟ್ಟಿ ಕುಳಿತಾರೆ ಸಾಗದು ಕೆಲಸ ಮುಂದೆ. ನಾವು ಹೋಗಲೇಬೇಕು. ದೊಡ್ಡ ಕಲ್ಲು ಅಂತ ಕೂತಿರಲ್ಲ, ಅವ್ನು ಕುಟ್ಟಿ ಮಾಡ್ತಾನೆ. ಬೇಲೂರು ಹಳೆಬೀಡು ಆಗುತ್ತೆ, ಗೊಮ್ಮಟೇಶ್ವರ ಆಗ್ತದೆ, ಕನ್ನಂಬಾಡಿ ಕಟ್ಟೆ ಆಗುತ್ತೆ, ಎಲ್ಲರೂ ತೀರಿಸ್ಕ ಮಧ್ಯೆ ಎಲ್ಲವೂ ಒಂದು ಹಾಡಲ್ಲಿ ಚಂದವಾಗಿದ್ದಾರೆ. ಅದಕ್ಕಿಂತ ಏನು ಮೋಟಿವೇಶನ್ ಬೇಕು? ಅವಳು ಅದನ್ನು ಕೇಳಿ ಕೊನೆಗೆ ಅದು ಓದ್ಕೊಂಡು ಕೂತ್ಕೊಂಡು ಒಂದೊಂದು ಇದಕ್ಕೂ ಕೂಡ ಒಂದೊಂದು ನಿಮಿಷಕ್ಕೂ ಕೂಡ ಏನಾರು ನಮ್ಮ ಮಿಸ್ಸಸ್ ಸುಷ್ಮಿತಾ ಏನೋ ಓದ್ತಿದ್ದೆ ಏನು ಅಂತ ಅಲ್ಲ ಊಟಕ್ಕೆ ರೆಡಿ, ಆಮೇಲೆ ಹಿಂಗೆ ಓದ್ಕೊಂಡು ಕೂತ್ಕೊಂಡ್ಬಿಟ್ಲು. ಅಷ್ಟು ಫೋಕಸ್ ಮಾಡ್ಬೋದು ಅಂತ ಹೇಳಿದ್ದೆ. ಕೊನೆಗೆ ಪ್ರಿನ್ಸಿಪಾಲ್ ಫೋನ್ ಬಂತು ನನಗೆ, ಅವರು ರಿಸಲ್ಟ್ ಬಂದಮೇಲೆ, ಕಂಗ್ರ್ಯಾಚುಲೇಷನ್ ಸರ್ ಯುವರ್ ಡಾಟರ್ ಇಸ್ ಟಾಪರ್ ಇನ್ ಅವರ್ ಕಾಲೇಜ್, ಸ್ಟೇಟ್ಗೆ 4 ಸಬ್ಜೆಕ್ಟಲ್ಲಿ ಟಾಪರ್ ಅಂತ. ಹಂಗೆ ಎದ್ಬಿಟ್ಲು ಅವಳು. ನಿಜ ನಿಜ. ಸೊ ಮೋಟಿವೇಶನ್ ಅದು ನನ್ನ ಚಿಕ್ಕ ಮಗಳಿಂದ ಹಿಡಿದು ನಮ್ಮ ತಂದೆಯವರು ಕೂಡ ಎಷ್ಟೋ ಅದನ್ನು ಪಾಲಿಸ್ಕೊಂಡು ಬಂದವರೇ. ರಾಜ್ಕುಮಾರ್ ಸಿನಿಮಾ ಅಂದ್ರೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗೋರು, ಇವರು ಎಲ್ಲರೂ ನೋಡ್ಬೋದಪ್ಪ ಅಂತ. ನಾನು ನನ್ನ ಮಗಳನ್ನ ಕರ್ಕೊಂಡೋದೆ. ಈಗ ಅವಳ ಮಕ್ಕಳನ್ನ ಅವ್ರು ಕರ್ಕೊಂಡು ಹೋಗೋ ಗೊತ್ತಿಗೆ ಲೇಟ್ ಆಯಿತು, ಬಟ್ ಟಿವಿಲಿ ತೋರಿಸ್ಬೋದು. ಅವಳು ಅಟ್ಲೀಸ್ಟ್ ಒಂದು ಇದರಲ್ಲಿ ತೋರಿಸ್ಬೋದು, ಡಿಜಿಟಲ್ ಫಾರ್ಮೇಟಲ್ಲಿ ಆದರೂ ತೋರಿಸ್ಬೋದು. ಅವಳು ತೋರಿಸ್ತಾರೆ, ಯಾಕಂದ್ರೆ ಅವಳು ಅಷ್ಟು ಇನ್ಫ್ಲೂಯೆನ್ಸ್ ಆಗ್ಬಿಟ್ಟು. ಸೊ 3-4 ತಲೆಮಾರುಗಳು ಇನ್ಫ್ಲೂಯೆನ್ಸ್ ರಾಜ್ಕುಮಾರ್ ಅವರು, ನಾಟ್ ಓನ್ಲಿ 1 ಜನರೇಷನ್. ಅದೇ ಅವ್ರ ಹಾಡುಗಳು ಹುಟ್ಟು ಸಾವು ಬಾಳಿನಲ್ಲಿ ಎಲ್ಲ ನೋಡಿ, ಎಲ್ಲ ಹಾಡುಗಳು ನೋಡಿ, ನಿಧಾನಿಸು ನಿಧಾನಿಸು, ಹರುಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ, ಹೂವು ಮುಳ್ಳು 2 ಉಂಟು ಬಾಳಲತೆಯಲಿ, ನಿರಾಸೆ ಏತಕೆ ದುರಾಸೆ ಏತಕೆ ಅದೇನೆ ಬಂದರೂ ಅವನ ಕಾಣಿಕೆ. ಹಂಗೆ ತೊಗೊಂಡೋದು ಸಮಚಿತ್ತದಿಂದ ತೊಗೊಳೋದನ್ನೆಲ್ಲ. ದೊಡ್ಡ ವೇದ ಉಪನಿಷತ್ತೆಲ್ಲ ಓದ್ಬೇಕಾದ್ರೆ ಸಾಕು ಇವು. ಎಸ್, ಖಂಡಿತ. ಉಪನಿಷತ್ ತಿಳ್ಕೊಳ್ಳೋದಕ್ಕಿಂತಲೂ ಕೂಡ ನಮ್ಮ ಹತ್ರ ಇದ್ದಂಥ, ನಮ್ಮ ಜೊತೆ ಇದ್ದಂಥ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಸಣ್ಣದಾಗಿ ತಿಳ್ಕೊಂಡ್ರು ಕೂಡ ನಮ್ಮಲ್ಲಿ ಏನೋ ಬದಲಾವಣೆ ಕಾಣುತ್ತೆ ಅನ್ನೋದು ಖಂಡಿತ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.